नित्य प्रकाश विभू नाम रूप आधार मति न लखै जिहि मति लखै सोमय शुद्ध अपार अब्धि अपार स्वरूप मम लहरी विष्णु महेश विधिर विचंदा नयम शक्ति धनेश गणेश या कृपालु सर्वज्ञ को हिय भारत मुनि ध्यान ताको होत उपादिते मोमयि मिथ्या भान पैदिहि जानै बिन जगत मनहु जेवरि साम न सैभु जग जगदिहि लहै सोहम आपे आप घोर चाहि जाको सुकृति भजत राम निष्काम सो मेरो है आत्मा काहू करू प्रणाम सो मेरो है आत्मा काहू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नमः पार्वती पति ಶಿವ ಹರ ಹರ ಮಹಾದೇವ। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಇಲ್ಲಿಯವರೆಗೆ ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ಗೌರಮ್ಮತಾಯಿಯವರು ವಸ್ತು ನಿರ್ದೇಶನ ಮಂಗಲ ಪ್ರಾರ್ಥನೆಯನ್ನು ಸ್ವಾರಸ್ಯವಾಗಿ ರಾಗಬದ್ಧವಾಗಿ ನಮಗೆ ನಡೆಸಿಕೊಟ್ರು. ಅವರಿಗೆಲ್ಲರ ಪರವಾಗಿ ತುಂಬಾ ಧನ್ಯವಾದಗಳು ಹೇಳ್ತಾ ಈಗ ಮೆಲುಕು ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಯಾವ ಮೆಲುಕು ಕಾರ್ಯಕ್ರಮ ತಮ್ಮ ಹ್ಯಾಂಡಲ್ ಮಾಡಬೇಕಾಗಿ ಎಲ್ಲರಿಗೆ ವಿನಂತಿಸಿಕೊಳ್ತೇನೆ. ಈಗ ಮೊದಲನೇದಾಗಿ ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆನ ಗೌರಮ್ಮತಾಯಿಯವರು ಮೆಲುಕು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಾವೆಲ್ಲರೂ ಆಲಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣಿ. ಬೆಳಗಿನ ಶುಭ ಮುಂಜಾವಿನ ಪುಣ್ಯಮಯ ಈ ಜ್ಞಾನದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಶುದ್ಧ ಬ್ರಹ್ಮಜ್ಞಾನ ತತ್ವದಂತ ಸದ್ಗುರು ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ ಪೀತಾಂಬರ್ಜಿಯವರನ್ನು ಹಾಗೂ ಸಾಧು ಶ್ರೀ ನಿಶ್ಚಲದಾಸ್ತಿಯವರನ್ನು ಮನದಲ್ಲಿ ನೆನೆದು ಅವರ ಶ್ರೀಪಾದಗಳಿಗೆ ಭಕ್ತಿಯ ಅನಂತ ಪ್ರಣಾಮ ಸಲ್ಲಿಸುತ್ತಾರೆ. ಶುದ್ಧ ಬ್ರಹ್ಮಜ್ಞಾನ ತೀರ್ಥದ ಕರ್ತೃಗಳಂತ ಸದ್ಗುರು ಶ್ರೀ ಶರಣಬಸವ ಅಪ್ಪಾಜಿಯವರ ಶ್ರೀಪಾದಂಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳು ಸಲ್ಲಿಸುತ್ತಾರೆ. ಇಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಂಗಳಲ್ಲಿ ಅನಂತ ಭಕ್ತಿ ಪ್ರಣಾಮ ಸಲ್ಲಿಸುತ್ತಾರೆ. ತಾರೀಖು 27/10/2024 ಅಂದು ಗುರುಗಳು ಮಾಡಿದ ಪಾಠದ ಸಾರ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ ತರಂಗ 4 ವಿಷಯಾಂಕ 171 ದೋಹ 89 ಈಶ್ವರ ಚೇತನದ ವರ್ಣನೆ. ಇಲ್ಲಿ ಉತ್ತಮ ಅಧಿಕಾರಿಯಾದಂಥ ತತ್ವದೃಷ್ಟಿಗೆ ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸಂಸಾರ ತಾಪ ಬುದ್ಧಿಯಲ್ಲಿದೆ, ಊಟಸ್ಥನಲ್ಲಿ ಜೀವನಲ್ಲಿ ಇಲ್ಲ ಎಂಬುದನ್ನ ನೋಡಾಯ್ತು. ಈಗ ಈಶ್ವರ ಚೇತನದ ವರ್ಣನೆ ಮಾಡ್ತಾ ಇದ್ದಾರೆ. ದೋಹ 89 ಚಿತ್ತ ಛಾಯಾ ಮಾಯಾ ವಿಷಯ ಅಧಿಷ್ಠಾನ ಸಂಯುಕ್ತ ಮೇಘ ಯೋಮ ಸಮ ಈಶಕೋ ಅಂತರ್ಯಾಮಿ ಉಪ್ಸ ಅಂತ ಹೇಳಿ ದೋಹ. ಇದರ ಅರ್ಥ ಮೇಘಾಕಾಶ ಸದೃಶವಾಗಿ ಮಾಯೆಯಲ್ಲಿ ಉಂಟಾದ ಪ್ರತಿಬಿಂಬವು ಹಾಗೂ ಅವುಗಳ ಅಧಿಷ್ಠಾನವು ಅವೆರಡಕ್ಕೂ ಕೂಡಿ ಈಶ್ವರ ಎನಿಸುವುದು. ಆ ಈಶ್ವರನು ಸರ್ವದರ ಒಳಗಿದ್ದು ಪ್ರೇರಣೆ ಮಾಡುವನಾಗಿಯೂ
ಮತ್ತು ಈಶ್ವರನು ಜನನ ಮರಣಾದಿ ಬಂಧನಗಳಿಂದ ರಹಿತನಾಗಿಯೂ ಇರುವನು ಅಂತೇಳಿ. ಇದರ ಅರ್ಥ ಈಶ್ವರ ಏನ್ ಮಾಡ್ತಾನಂದ್ರೆ ಈಶ್ವರ ಎಲ್ಲರಿಗಿದ್ದು ಪ್ರೇರಣೆ ಮಾಡ್ತಾ ಇರ್ತಾನ. ಹೆಂಗಂದ್ರ ಉದಾಹರಣೆಗೆ ಈಗ ಒಬ್ಬ ಹುಡುಗ ಇರ್ತಾನ, ಅವ ಕನ್ಯೆ ನೋಡಕ್ ಹೋಗಿರ್ತಾನ. ಈಗ 100 ಕನ್ಯೆ ನೋಡಿರ್ತಾನ, ಅವನಿಗೆ ಮನ್ಸಿಗೆ ಬಂದಿರಲ್ಲ. 101ನೇ ಕನ್ಯೆ ನೋಡ್ತಾನ, ಅವಾಗ ಪಾಸ್ ಮಾಡ್ತಾನ. ಈಗ 101ನೇ ಕನ್ಯೆ ನೋಡ್ತಾನಲ್ಲ, ಆ ಹುಡುಗಿ ಸುಂದರವಾಗಿದ್ದಷ್ಟು ಈ 100 ಕನ್ಯೆಯೊಳಗ ಸುಂದರವಾಗಿ ಇರೋದಿಲ್ಲ, ಏನೋ ಅವರು ಇರ್ತಾರ. ಯಾಕಂದ್ರೆ ಇದನ್ನ ಯಾಕೆ ಪಾಸ್ ಮಾಡ್ತಾನ ಅಂತಂದ್ರ ಅವನ ಕರ್ಮದ ಭೋಗಕ್ಕನುಸಾರವಾಗಿ ಆ ಕನ್ಯೆಯನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಈಶ್ವರನಿಂದ ಅಂತಃಕರಣದಲ್ಲಿ ಪ್ರೇರಣೆ ಆಗುತ್ತೆ. ಆದ್ರಿಂದ ಅವ 101ನೇ ಕನ್ಯೆಯನ್ನ ಸೆಲೆಕ್ಟ್ ಮಾಡ್ತಾನೆ. ಹಿಂಗ ಈಶ್ವರನ ಅಂತಃಕರಣದಲ್ಲಿದ್ದು ಪ್ರೇರಣೆ ಮಾಡ್ತಾನ. ನಮ್ಮ ಕರ್ಮಕ್ಕನುಸಾರವಾಗಿ ನಮಗ ಶರೀರ ಕೊಡ್ತಾನ. ಯಾಕಂದ್ರ ನಾವ್ ಎಂತ ಬಟ್ಟೆ ಕೊಡ್ತೀವೋ ಅಂತ ಅಂಗಿಯನ್ನ ಹೊಲಕ್ ಕೊಡ್ತಾನ. ನಾವು ಎಲ್ಲಿವರೆಗೆ ಜೀವರಾಗಿರ್ತೀವಿ ಅಲ್ಲಿವರೆಗೆ ನಮ್ಮ ಮೇಲೆ ಈಶ್ವರನ ಅಧಿಕಾರ ನಡೀತೈತಿ, ಅಧಿಕಾರ ಮಾಡ್ತಾ ಇರ್ತಾನೆ ನಾವು ಜೀವರಾದಾಗ. ಮತ್ ನಾವು ಯಾವಾಗ ಕೂಟಸ್ಥರಾಗ್ತೀವಿ ಅಥವಾ ಬ್ರಹ್ಮಚೇತನರಾಗ್ತೀವಿ ಆಗ ಈಶ್ವರ ನಮ್ಮ ಸೇವಕನಾಗಿ ನಿಲ್ತಾನ. ಈಗ ಇನ್ನ ಈಶ್ವರ ಏನದಂದ್ರ ಜಗತ್ತಿನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂತ ಮ್ಯಾನೇಜರ್ ಇದ್ದಂಗ. ಅವ ಜಗತ್ತಿನ ಓನರ್ ಯಾರಂದ್ರ ಶುದ್ಧ ಬ್ರಹ್ಮನ ಅದಾನ. ಈಗ ಮಾಧಾರ ಧೂಳಯ್ಯ ಅಂತಕ್ಕಂಥ ಒಬ್ಬ ಶರಣ ಇರ್ತಾನ. ಅವರು ಹಾದಿಯಲ್ಲಿ ಹೋಗೋರು ಬರುವಂತ ಚಪ್ಪಲಿಯನ್ನ ರಿಪೇರಿ ಮಾಡ್ತಾ ಇರ್ತಾರ. ಅವಾಗ ಒಂದ್ ದಿವ್ಸ ಅವ್ರು ಚಪ್ಪಲಿ ರಿಪೇರಿ ಮಾಡುವಾಗ ಅವರು ಚಪ್ಪಲಿ ಕೊಯ್ಯುವ ಉಳಿಯ ಮನೆಯಲ್ಲಿ ಈಶ್ವರ ಕಾಣಿಸ್ಕೊಳ್ತಾನೆ. ಈಶ್ವರ ಕಾಣಿಸ್ಕೊಂಡಾಗ ಅವ ನೋಡ್ತಾನೆ, ಇವ ಯಾಕೆ ಬಂದ ಈಶ್ವರ ಅಂತೇಳಿ. ಈಶ್ವರ ಹೇಳ್ತಾನೆ, ನಿನ್ನ ಸಾಕ್ಷಾತ್ಕಾರಕ್ಕಾಗಿ ಎಷ್ಟೋ ಮಂದಿ ಕುಳಿತು ತಪಸ್ಸು ಜಪ ಧ್ಯಾನ ಮಾಡ್ತಾರ, ನೀ ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ನನ್ನ ಹತ್ರ ನಿನ್ ಕೆಲಸ ಏನಿಲ್ಲ. ಯಾಕಂದ್ರೆ ನಾನು ಚಪ್ಪಲಿ ರಿಪೇರಿ ಮಾಡ್ತೀನಿ, ಬಂದ ಹಣದಲ್ಲಿ ಗುರು ಲಿಂಗ ಜಂಗಮರ ಸೇವೆ ಮಾಡಿ ದಾಸೋಹ ಮಾಡಿ ಏನೋ ಒಂದಿಷ್ಟು ಒಕ್ಕುದ್ದು ಮಿಕ್ಕುದ್ದು ಇಂದು ಬದುಕುವ ಶರಣ ನಾನಿದ್ದೀನಿ. ನನ್ನ ಹತ್ರ ನಿನ್ ಕೆಲಸ ಏನೂ ಇಲ್ಲ, ನಿನ್ನಿಂದ ನನಗ ಏನು ಬೇಕಾಗಿಲ್ಲ ಅಂತ. ನಿನ್ ಯಾರ ಕುರು ತಪಸ್ ಮಾಡ್ತಾರ, ನಿನ್ಗೆ ಯಾರು ಬೇಕಂತಾರ ಅಲ್ಲಿ ಕೊಡಕ್ ಅಲ್ಲಿ ಹೋಗು, ನೀ ಬೇರೆ ಜೀವಗಳಿಗೆ ಹೋಗು ಅಂತೇಳಿ ಹೇಳ್ತಾನೆ. ಇನ್ನ ಶುದ್ಧ ಬ್ರಹ್ಮನ್ ಮುಂದ ಈಶ್ವರ ಏನ್ ದೊಡ್ಡವಲ್ಲ ಅಂತ. ಈಶ್ವರನು ಕೊಡುವ ಭೋಗಗಳು ಸುಖ ದುಃಖಗಳು ಎಲ್ಲಾ ಸುಳ್ಳು, ಎಲ್ಲ ಸುಳ್ಳು. ಇವೆಲ್ಲ ಕಥೆಗಳಾಗಿ ಇವರು ಮಾಡಿದ ಕರ್ಮಗಳು ಸುಳ್ಳು, ಸುಖ ದುಃಖಗಳು ಸುಳ್ಳು. ಯಾವಾಗ ಇದು ಸುಳ್ಳು ಆಗ್ತದೆ ಅಂದ್ರ ನಾವು ಶುದ್ಧ ಬ್ರಹ್ಮರಾದಾಗ. ನಾವು ಯಾವಾಗ ಜೀವಿ ಆದಾಗ ಏನಾಗ್ತೀವಿ, ಕಿಂಚಿತ್ ಜ್ಞಾನ ಶಕ್ತಿ ಆಗ್ತಾವ, ಕಿಂಚಿತ್ ಕ್ರಿಯಾಶಕ್ತಿ. ಕಿಂಚಿತ್ ಆದಾಗ ಈಶ್ವರನ್ ನಮ್ಮ ಮೇಲೆ ಅಧಿಕಾರ ಮಾಡ್ತಾನ. ಯಾವಾಗ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ನಿಷ್ಕಿಂಚಿತ್ ಆದಾಗ ಈಶ್ವರ ನಮ್ಮ ಸೇವಕನಾಗಿ ಬರ್ತಾನ. ನಾವೇನನ್ಬೇಕು, ನಾ ಕರ್ತಾ ಅಲ್ಲ ಭೋಗ್ತಾ ಅಲ್ಲ, ಪಾಪ ಪುಣ್ಯಗಳು ಮಾಡವ ಸುಖ ದುಃಖ ಭೋಗಿಸೋ ನಾನಲ್ಲ ಅಂತೇಳಿ ನಮಗ ಇರ್ಬೇಕು. ಇದರ ಅಭಿಮಾನ ಇವೆಲ್ಲ ಮಾಡುವ ಅಭಿಮಾನ ದೇವತೆ ಯಾರು? ಈಶ್ವರದಾರ. ನಿನ್ನದೇನು ಅವಶ್ಯಕತೆ ಇಲ್ಲ ನಮಗ ಅನ್ನೋ ಸ್ಥಿತಿಯೊಳಗ ಅನ್ನುವಂತ ವಿಚಾರ ನಮಗಿರ್ಬೇಕು. ಈಶ್ವರನು ಸರ್ವರ ಅಂತರ್ಯಾಮಿ ಆಗಿರ್ತಾನ. ಮಾಯೆಯಲ್ಲಿ ಉಂಟಾದ ಯಾವ ಚೇತನದ ಛಾಯ ಅಂದ್ರ ಆಭಾಸವು ಮತ್ತು ಮಾಯೆಗೆ ಅಧಿಷ್ಠಾನವಾದ ಚೇತನವು ಅವೆರಡಕ್ಕೂ ಕೂಡಿ ಈಶ್ವರ ಅಂತ ಹೇಳ್ತಾನೆ. ಈಶ್ವರನು ಮೇಘಾಕಾಶ ಸದೃಶ್ಯವಾಗಿದ್ದಾನ. ಇನ್ನ ಈಶ್ವರ ಅಣುರೋಣರಣೀಯಾನ್ ಮಹತೋ ಮಹಿಯಾನ್. ಅಣುರೋಣರಣೀಯಾನ್ ಮಹತೋ ಮಹಿಯಾನ್ ಅಂದ್ರ ಇಲ್ಲಿ ಪಿಂಡದಲ್ಲಿ ಅಂದ್ರ ಪಿಂಡಾಂಡದಲ್ಲಿ ನಮ್ಮ ಶರೀರದಲ್ಲಿ ಸಣ್ಣವಯ್ಯನ, ಕೂಟಸ್ಥಾಗ್ಯಾನ, ಎಲ್ಲರಿಗಿಂತನೂ ಸಣ್ಣವಯ್ಯನ. ಇನ್ನ ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಯಾನ, ಅದಕ್ಕ ಅಣುರೋಣರಣೀಯಾನ್. ಇನ್ನು ಬ್ರಹ್ಮಾಂಡದಲ್ಲಿ
ಬ್ರಹ್ಮನು ಎಲ್ಲದಕ್ಕಿಂತ ದೊಡ್ಡವನಾಗಿ ಅದಕ್ಕೆ ಮಹತ್ತೋ ಮಹಿಯಾನ್ ಅಂತ. ಮತ್ತೆ ಎರಡೂ ಅವನ ಅದಾನ, ಪಿಂಡಾಂಡದಲ್ಲಿ ಅವನ, ಬ್ರಹ್ಮಾಂಡದಲ್ಲಿ ಅವನ, ಎರಡೂ ಅವನ ಅದಾನ. ಸ್ಥೂಲ ಶರೀರಕ್ಕಿಂತ ಸೂಕ್ಷ್ಮ ಶರೀರ ಸೂಕ್ಷ್ಮವಾಗೈತಿ, ಸೂಕ್ಷ್ಮ ಶರೀರಕ್ಕಿಂತ ಕಾರಣ ಶರೀರ ಸೂಕ್ಷ್ಮವಾಗೈತಿ. ಇನ್ನ ಪಿಂಡಾಂಡದಲ್ಲಿ ಏನೇನ ಇವು ಅವೆಲ್ಲವುಗಳಿಂತ ಸೂಕ್ಷ್ಮನಾಗ್ಯಾನ ಅಂತ. ಇನ್ನ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕಿಂತ ದೊಡ್ಡವನಾಗ್ಯಾನ ಈಶ್ವರನು ಬ್ರಹ್ಮಾಂಡದೊಳಗೆ ಎಲ್ಲಕ್ಕಿಂತ ದೊಡ್ಡವನಾಗಿದ್ದಾನೆ. ಬ್ರಹ್ಮಕ್ಕೂ ಈಶ್ವರನು ಮುಕ್ತನಾಗಿದ್ದಾನೆ. ಇವನಿಗೆ ಪಾಪ ಪುಣ್ಯಗಳಿಂದ ಕರ್ತ ಭೋಕ್ತಾಗಳಿಂದ ಇವ ಮುಕ್ತನಾಗ್ಯಾನ. ಈಶ್ವರನು ಮೇಘ ಜಲದೊಳಗಿನ ಪ್ರತಿಬಿಂಬ ರೂಪ ಅಥವಾ ಮಾಯೊಳಗೆ ಪ್ರತಿಬಿಂಬ ರೂಪದಂತೆ ಇದ್ದಾನೆ. ಈಶ್ವರ ಅಂದ್ರ ಬ್ರಹ್ಮಚೇತನ ಪ್ಲಸ್ ಮಾಯೆಯೊಳಗಿನ ಪ್ರತಿಬಿಂಬ. ಬ್ರಹ್ಮಚೇತನ ಪ್ಲಸ್ ಮಾಯೆಯೊಳಗಿನ ಪ್ರತಿಬಿಂಬ, ಇವು ಮೂರು ಕೂಡಿ ಈಶ್ವರ ಆಗ್ಯಾನ. ಎಲ್ಲರೊಳಗೆ ಮತ್ತು ಎಲ್ಲಾ ವಸ್ತುಗಳಿಗೆ ಇದ್ದು ಅವರವರ ಕರ್ಮಗಳಿಗೆ ಫಲಭೋಗಗಳನ್ನ ತಕ್ಕಂತೆ ವಿಷಯಗಳನ್ನ, ಸನ್ನಿವೇಶಗಳನ್ನ, ಸಮಯಗಳನ್ನ ತಂದು ಒದಗಿಸಿ ಪ್ರೇರಣೆ ಮಾಡ್ತಾನೆ. ಅವನ ಪ್ರೇರಣೆ ಮಾಡ್ಲಿಲ್ಲ ಅಂದ್ರ ನಾವು ಕುಳಿತು ಜ್ಞಾನ ಕೇಳ್ತಿರ್ಲಿಲ್ಲ. ನಮ್ಮ ಅಂತಃಕರಣದೊಳಗೆ ಕುಳಿತು ಜ್ಞಾನ ಕೇಳ್ತಿರ್ಲಿಲ್ಲ. ಗುರುಗಳಿಗೆ ಪ್ರೇರಣೆ ಮಾಡ್ಲಿಲ್ಲ ಅಂದ್ರ ಅವರು ಸಹ ನಮಗ್ ಪಾಠ ಮಾಡ್ತಿರ್ಲಿಲ್ಲ. ಏನೊಂದು ನಡೀತಿತ್ತಂದ್ರ ಅದೆಲ್ಲ ಈಶ್ವರನ ಪ್ರೇರಣೆ ಅಂತ ಅನ್ಕೋಬೇಕು. ನಮ್ಮ ಜೀವನ, ಉಪಜೀವನ, ಹೆಣ್ಣು ಮಣ್ಣು ಮಣ್ಣು ಅಧಿಕಾರ ಪ್ರಚಾರ ಎಲ್ಲ ದೊರೆಯುವುದಕ್ಕಾಗಿ ಇದು ಈಶ್ವರನ ಕೃಪೆ ಬೇಕಾಗ್ತೈತಿ. ಅವನ ಕೃಪೆ ಇಲ್ಲಂದ್ರ ನಮ್ಗೆ ಯಾವ್ದು ಅನುಕೂಲ ಆಗೋದಿಲ್ಲ, ಎಲ್ಲ ಅನಾನುಕೂಲ ಆಗ್ತೈತಿ ಅಂತ. ಇನ್ನ ಮಾಯೆ, ಅವಿದ್ಯೆ, ಅಂತಃಕರಣ ಇವೆಲ್ಲ ಕನ್ನಡಿ ಇದ್ದಂಗ ಚೇತನ ಕೂಟಸ್ಥ ಅಧಿಷ್ಠಾನವಾಗಿದ್ದಾನ. ಇನ್ನ ಚಿದಾಭಾಸ ಆಭಾಸ ಇದು ಪ್ರತಿಬಿಂಬ ಇದ್ದಂಗ, ಜೀವಿದ್ದಂಗ. ಇನ್ನು ಬ್ರಹ್ಮಚೇತನ ಪ್ಲಸ್ ಮಾಯೆಯಲ್ಲಿ ಬ್ರಹ್ಮಚೇತನ ಪ್ರತಿಬಿಂಬ ಈಶ್ವರ ಚೇತನ ಆಗಿದ್ದ ಅಂತ ನೋಡಿದ್ವಿ. ಇನ್ನು ಜಾಗೃತಾವಸ್ಥೆಯಲ್ಲಿ ಕೂಟಸ್ಥ ಪ್ಲಸ್ ಬುದ್ಧಿ ಪ್ಲಸ್ ಆ ಬುದ್ಧಿಯಲ್ಲಿ ಕೂಟಸ್ಥನ ಪ್ರತಿಬಿಂಬ, ಇದಕ್ಕ ವಿಶ್ವಜೀವ ಅಂತ ಹೇಳ್ತಾರ. ಇನ್ನ ಸ್ವಪ್ನಾವಸ್ಥೆಯೊಳಗ ಕೂಟಸ್ಥ ಪ್ಲಸ್ ಬುದ್ಧಿ ಪ್ಲಸ್ ಆ ಬುದ್ಧಿಯಲ್ಲಿ ಕೂಟಸ್ಥನ ಪ್ರತಿಬಿಂಬ, ಇದು ತೈಲಿಸ ಜೀವ ಹಚ್ಕೊಂಡೈತಿ. ಸುಷುಪ್ತ ಅವಸ್ಥೆಯಲ್ಲಿ ಕೂಟಸ್ಥ ಪ್ಲಸ್ ಅವಿದ್ಯೆ ಪ್ಲಸ್ ಅವಿದ್ಯೆಯಲ್ಲಿ ಕೂಟಸ್ಥನ ಪ್ರತಿಬಿಂಬ, ಇದು ಪ್ರಾಜ್ಞೆ ಜೀವ ಅಂತ ಹೇಳಿ ಹೇಳ್ತಾರೆ. ಇದು ಪಿಂಡಾಂಡ ಸಂಬಂಧಿ ಫಾರ್ಮುಲಾ ಆಯ್ತು. ಇನ್ನು ಬ್ರಹ್ಮಾಂಡ ಸಂಬಂಧಿ ಫಾರ್ಮುಲಾ ನಾಳೋಡನ. ಇಲ್ಲಿ ತನಕ ಈಶ್ವರ ಸಂಬಂಧಿ ಈಶ್ವರ ಚೇತನ ವರ್ಣದ ಬಗ್ಗೆ ಗುರುಗಳು ಪೀಠಿಕೆ ಹಾಕಾಯಿತು. ಇನ್ನು ಮುಂದಿನ ಪಾಠದಲ್ಲಿ ಈಶ್ವರ ಚೇತನದ ವರ್ಣನೆಯನ್ನು ನೋಡೋಣ ಅಂತ ಹೇಳ್ತಾ ನನ್ನ 4 ವಾಕ್ಪುಷ್ಪಗಳನ್ನು ಸದ್ಗುರುವಿನ ಶ್ರೀಚರಣದರ್ಪಿಸಿ ನನ್ನ ವಾಣಿಗೆ ವಿರಾಮ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠೆ ಗುರುಮಾತೆ ಗೌರಮತಾಯವರು ಇಲ್ಲಿವರೆಗೆ ಸಾಧು ನಿಚ್ಚಲ್ದಾಸ ಕೃತಿ ವಿಚಾರ ಸಾವಿರದಲ್ಲಿ ಬರ್ತಕ್ಕಂಥ ತಾರೀಖು 27/10/24ನೇ ತಾರೀಕಿನ ದಿವಸ ಗುರುಗಳು ಮಾಡಿದ ಪಾಠದ ಸಾರಾಂಶವನ್ನು ಬಹಳ ಸ್ವಾರಸ್ಯವಾಗಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮೆಲುಕು ಮೂಲಕ ತಿಳಿಸಿಕೊಟ್ರು. ತರಂಗ 4 ವಿಷಯ 171 89ರಲ್ಲಿ ಬರ್ತಕ್ಕಂಥ ವಿಷಯ ಈಶ್ವರ ಚೇತನದ ವರ್ಣನೆ ಬಗ್ಗೆ ನಮ್ಮೆಲ್ಲರಿಗೂ ಇದುವರೆಗೂ ಸ್ವಾರಸ್ಯವಾಗಿ ತಿಳಿಸಿಕೊಟ್ರು. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತುಂಬಾ ಧನ್ಯವಾದ ಹೇಳ್ತಾ, ಮುಂದಿನದಾಗಿ ಯಾರು ಮೆಲುಕು ಕಾರ್ಯಕ್ರಮ ನಡೆಸಿ ಹ್ಯಾಂಡ್ರೈಸ್ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಈಗ ಶುದ್ಧ ಬ್ರಹ್ಮ ಜ್ಞಾನಪೀಠದ ಕರ್ತೃಗಳಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿದಂತೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶುದ್ಧ ಬ್ರಹ್ಮ ಸದ್ಗುರು ಶರಣಬಸವ ಸ್ವಾಮೀಜಿಗಳ ಬೆಳಗಾವಗಳಲ್ಲಿ ಎಲ್ಲರ ಪರವಾಗಿ ಅನಂತ ಕೋಟಿ ನಮಸ್ಕಾರ.
ಈಗ ಮೊದಲನೇದಾಗಿ ಈ 118ನೇದ ವಿಚಾರ ಸಾಗಲಿ ಬರ್ತಕ್ಕಂಥ 118ನೇದವಾದ ಪ್ರಾರ್ಥನೆಯನ್ನು ಗೌರವ್ ಸಾಹೇಬ್ ನಡೆಸಿಕೊಡಬೇಕಾಗಿ ಶ್ರೀ ವಿಚಾರ ಸಾಗರ 4ನೇ ತರಂಗ ವಿಷಯಾಂಕ 211 ದೋಹಾ 118 इंद्रिय बिन प्रत्यक्ष नहीं शिष्य यह नियम न जानम इंद्रिय बिन प्रत्यक्ष नहीं शिष्य यह नियम न जानम इंद्रिय बिन इंद्रिय प्रत्यक्ष वै जैसे सुख दुख ज्ञानम बिन इंद्रिय प्रत्यक्ष वै जैसे सुख दुख ज्ञाನ. ಇದರ ಅರ್ಥ, ಹೇ ಶಿಷ್ಯನೇ, ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷವಾಗುವುದಿಲ್ಲ ಎಂಬ ಈ ನಿರ್ದಿಷ್ಟವನ್ನು ತಿಳಿಯಬೇಡ. ಹೇಗೆಂದರೆ ಇಂದ್ರಿಯಗಳಿಲ್ಲದೆ ಸುಖ ದುಃಖಗಳ ಜ್ಞಾನವು ಪ್ರತ್ಯಕ್ಷವಾಗುತ್ತದೆ. ಸದ್ಗುರು ಶ್ರೀ ಪಂಡಿತ ಪೀತಾಂಬರ ಜಿ ಮಹಾರಾಜ್ ಕಿ ಜೈ. ಸದ್ಗುರು ಶ್ರೀ ಸಾಧು ನಿಶ್ಚಲದಾಸ್ ಜಿ ಮಹಾರಾಜ್ ಕಿ जय. सद्गुरु श्री शरणबद्ध स्वामी जी महाराज की जय. जय मंगलम. जय नमः पार्वती पति शिव हर हर महादेव. ಎಲ್ಲರಿಗೂ ಶರಣು ಶರಣಾರ್ಥಿ. ಪ್ರಾರ್ಥನೆಯನ್ನು ಮಾಡಿದಂತ ಗುರುಮುಖ ಅವರಿಗೆ ಧನ್ಯವಾದ ಹೇಳುತ್ತಾ, ಈಗ ಮುಂದಿನದಾಗಿ ಗುರುಗಳಿಂದ ವೇದ ಸಮ್ಮತವಾದ ಬ್ರಹ್ಮಜ್ಞಾನವನ್ನು ನಮ್ಮೆಲ್ಲರಿಗೂ ಉಣಬಡಿಸಿದ್ದಾರೆ. ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದುವರೆಗೆ ವೇದಘೋಷವನ್ನು ಪೂರೈಸಿದಂಥ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಕಲ್ಯಾಣಪ್ಪ ಏಳಿಗೆಯವರೇ ಮತ್ತು ವಸ್ತು ನಿರ್ದೇಶ ರೂಪ ಮಂಗಲವನ್ನು ಪೂರೈಸಿದಂಥ, ಯಾರು ಹೇಳಿದ್ರಿ ಇದು? ಗೌರಮ್ಮರು ಹೇಳಿದ್ರಲ್ಲ. ಶುದ್ಧ ಬ್ರಹ್ಮ ಮಲ್ಲಪ್ಪ ಗುರುಗಳು ವಚನ ಗಾಯನ. ವಸ್ತು ನಿರ್ದೇಶ ರೂಪ ಮಂಗಲವನ್ನು ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರು ನಡೆಸಿಕೊಟ್ರು. ಅದೇ ರೀತಿ 27/10/24ನೇ ತಾರೀಕಿನಂದು ಶ್ರೀ ವಿಚಾರ ಸಾಗರದ ಪ್ರವಚನ, ಅದರ ಮೆಲುಕು ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಡೆಸಿಕೊಟ್ರು. ಅದೇ ಗೌರಮ್ಮ ತಾಯಿಯವರು ಈ ಹೊತ್ತಿನ ಕಾರ್ಯಕ್ರಮದ ಆರಂಭದಲ್ಲಿ ವಚನ ಗಾಯನ ಮತ್ತು ಅದರ ಸಂಕ್ಷಿಪ್ತ ವಿಶ್ಲೇಷಣೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮಲ್ಲಪ್ಪ ಹುಲ್ಲೂರವರು ನಡೆಸಿಕೊಟ್ರು. ಸುಂದರವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿರತಕ್ಕಂಥ ಕೊಪ್ಪಳದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಕೊಟ್ರಯ್ಯ ಅಬ್ಬಿಗೇರ್ ಮಠ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಸ್ತ ಶುದ್ಧ ಬ್ರಹ್ಮನಿಷ್ಠ ಸಾಧಕರೇ, ಸಿದ್ಧ ಪುರುಷರೇ, ಪ್ರಸಿದ್ಧ ಪುರುಷರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ
ಉಪದೇಶ 212ನೇ ವಿಷಯಾಂಕ. ಬ್ರಹ್ಮಜ್ಞಾನ ಪ್ರತ್ಯಕ್ಷವೇ ಆಗುತ್ತದೆ, ಅಪರೋಕ್ಷವೇ ಸಂಭವಿಸುತ್ತದೆ ಅನ್ನುವಂಥ ಒಂದು ವಿಚಾರ. 118ನೇ ದೋಹಾ ಮತ್ತು ಅದರ ಅರ್ಥವನ್ನು ಕೂಡ ಈಗಾಗಲೇ ಕೇಳಿದ್ರಿ. ಈ ಒಂದು ಬ್ರಹ್ಮ ಮೋಕ್ಷ ಆಗಬೇಕಾದ್ರೆ ಎದರಿಂದ ಆಗ್ತದ? ಬ್ರಹ್ಮ ಸ್ವರೂಪ ಆಗೋದ್ರಿಂದ ಮೋಕ್ಷ. ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅನ್ನೋದು ಆಗೋದ್ರಿಂದ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಪ್ರಾಪ್ತಿ ಅಂತಂದ್ರೆ ಬಂದ ಆನಂದ ವಾಪಸ್ ಹೋಗಂಗಿಲ್ಲ, ಕಡಿಮೆ ಆಗಂಗಿಲ್ಲ. ನಿವೃತ್ತಿಯಾದ ದುಃಖ ಮತ್ತೆ ಒಳ್ಳೆ ಬರಂಗಿಲ್ಲ, ಹೆಚ್ಚು ಆಗಂಗಿಲ್ಲ ಅನ್ನಂತ ಒಂದು ಅರ್ಥ. ದುಃಖ ಹೆಚ್ಚಾಗಬಾರ್ದು, ಮತ್ತೆ ಹೋದ ಕಳ್ಕೊಂಡ ದುಃಖ ಮತ್ತೆ ಹೊಳ್ಳಿ ಬರಬಾರ್ದು. ಪಡ್ಕೊಂಡ ಆನಂದ ಹೊಳ್ಳಿ ಹೋಗಬಾರ್ದು, ಮತ್ತೆ ಅದು ಕಡಿಮೆ ಆಗಬಾರ್ದು ಅಂತ ಒಂದು ಸ್ಥಿತಿ ಅದು. ಮತ್ತು ಅದು ಎಲ್ಲಿ ಕಳ್ಕೊಳ್ಳೋದಂದ್ರೆ ಹೊರಗೆ ಹೋಗೋದಲ್ಲ, ಪಡ್ಕೊಳ್ಳೋದಂದ್ರೆ ಒಳಗೆ ಬರೋದಲ್ಲ. ನಮ್ಮೊಳಗಿನ ಪರಿವರ್ತನೆ, ನಮ್ಮೊಳಗೇ ನಡೆದವು ಎಲ್ಲ ಕೆಲಸಗಳು, ಎಲ್ಲ ಸಾಧನೆ ಒಳಗೆ ನಡೆದವು. ಹೀಗಾಗಿ ಕಣ್ಣು ತೆರಿತೀವಿ, ಕಣ್ಣು ಮುಚ್ತೀವಿ, ಕಣ್ಣು ತೆರಿತೀವಿ, ಕಣ್ಣು ಮುಚ್ತೀವಿ. ಕಣ್ಣು ಮುಚ್ಚಿದೇವು ಅಂತಂದ್ರೆ ಸಾಕ್ಷಿ ಭಾಷೆಯ ಮೂಲಕ ಅಂತಃಕರಣದಲ್ಲಿ ಪರಮಾತ್ಮನನ್ನ ಕಾಣುವುದು. ಕಟ್ಟು ತೆರೆದೇವ ಅಂತಂದ್ರೆ ಪ್ರಮಾದ ಭಾಷ್ಯದ ಮೂಲಕ ಬಹಿರಂಗದಲ್ಲಿ ಪರಮಾತ್ಮನನ್ನು ಕಾಣುವುದು. ಇದರ ಅರ್ಥ ಎಲ್ಲ ಕಾಲದಲ್ಲಿ ಪರಮಾತ್ಮನನ್ನು ಕಾಣುವುದು. ಸರ್ವವ್ಯಾಪಕ ಪರಮಾತ್ಮ, ಅಣು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಎಲ್ಲದರಲ್ಲಿ ಓತಪ್ರೋತವಾಗಿರುವಂಥ ಪರಮಾತ್ಮನನ್ನು ಕಾಣುವ ಭಾಗ್ಯವಂತ ಈ ಒಂದು ಶುದ್ಧ ಬ್ರಹ್ಮಜ್ಞಾನಿ ಅಂತ ಘಂಟಾಘೋಷವಾಗಿ ಹೇಳಿ ಸಾಧ್ಯ ಅದ. ಮತ್ತೆ ಉಪಾಸಕನಾದವನು ಒಳಗಷ್ಟೇ ನೋಡ್ಕೊತಾನ, ಹೊರಗೆ ದೇವರನ್ನ ನೋಡಂಗಿಲ್ಲ. ಅಂದ್ರೆ ಧ್ಯಾನ ಯೋಗಿ, ಕರ್ಮಯೋಗಿ ಅನ್ನೋನು ಏನ್ ಮಾಡ್ತಿರ್ತಾನ, ಹೊರಗೆ ನೋಡ್ತಿರ್ತಾನ, ಒಳಗೆ ನೋಡ್ಕೊಳಕ್ ಗೊತ್ತಾಗಂಗಿಲ್ಲ. ಆದ್ರೆ ಈ ಶುದ್ಧ ಬ್ರಹ್ಮಜ್ಞಾನಿ ಅನ್ನೋದನ್ನ ಒಳಗ ಹೊರಗ ಎಲ್ಲ ಕಡೆ ಅಖಂಡ ಬ್ರಹ್ಮವನ್ನ ನೋಡಿ, ಅಖಂಡ ಬ್ರಹ್ಮ ಸ್ವರೂಪ ತಾನೂ ಅಖಂಡ ಬ್ರಹ್ಮದಲ್ಲಿ ತಾನೂ ಅದರದ ಒಂದು ಸ್ವರೂಪ ಅಂತ ತಿಳ್ಕೊಂಡು ಮೋಕ್ಷ ಮಾಡ್ಕೊಳ್ಳುವಂತ ಒಂದು ಅತ್ಯಂತ ಶ್ರೇಷ್ಠವಾದ ಮಾರ್ಗ ಇದು. ಇಲ್ಲಿ ವಸ್ತ್ರದ ಕೊಳೆ ಏನ್ ಮಾಡಬೇಕು? ನಿರ್ಮೂಲ ಮಾಡುವ ಸಾಬೂನಿನ ದೃಷ್ಟಾಂತ ಕೊಡ್ತಾರೆ. ಇನ್ನು ಮುಂದೆ ಏನ್ ಮಾಡ್ತಾರ, ಉತ್ತಮ ಅಧಿಕಾರಿಗಳಿಗೆ ಎಲ್ಲ ದೃಷ್ಟಾಂತಗಳು ಇಲ್ಲದೇನೆ ಸೀದಾ ತತ್ವಜ್ಞಾನ ಹೇಳಿದ್ರು. ಆದ್ರೆ ಮಧ್ಯಮ ಅಧಿಕಾರಿಗೆ ಒಂದು ಸ್ವಲ್ಪ ವಿವರಣೆ ಬೇಕು, ಆ ವಿವರಣೆ ಕೂಡ ಹೇಳಾಯ್ತು. ಈಗ ಕನಿಷ್ಠ ಅಧಿಕಾರಿಗಳಿಗೆ ಲೌಕಿಕ ದೃಷ್ಟಾಂತಗಳನ್ನು ಕೊಡುವ ಮೂಲಕ ಸರಿಯಾಗಿ ತಿಳಿಸಿ ಹೇಳ್ತಾರೆ. ವಸ್ತ್ರದ ಕೊಳೆಯನ್ನ ನಿರ್ಮೂಲ ಮಾಡುವ ಸಾಬೂನಿನ ಹೊಲಸು ತೆಗೆಯಂತ ಸಾಬೂನು. ವೃತ್ತಿ ಏನ್ ಮಾಡ್ತದ? ನಮ್ಮ ವೃತ್ತಿ ಆದರೂ ಕೂಡ ಬ್ರಹ್ಮದ ಆವರಣವನ್ನ ಭಂಗ ಮಾಡುತ್ತೆ. ಬ್ರಹ್ಮದ ಆವರಣ ಭಂಗ ಮಾಡೋದು ಅಂದ್ರೆ ಬ್ರಹ್ಮಗೇನು ಹೊಚ್ಚಿಕೊಂಡಿಲ್ಲ, ಅದು ಮುಚ್ಚಿಕೊಂಡಿಲ್ಲ. ಆ ಬ್ರಹ್ಮನನ್ನು ನೋಡುವ ಕಣ್ಣಿಗೆ ಬಟ್ ಹಿಡ್ಕೊಂಡಂಗಾಗ್ಯದ ಅಷ್ಟೇ. ಜಗದಗಲ ಮುಗಿಲಗಲ ಇರುವಂತ
ಪರಮಾತ್ಮನನ್ನ ಯಾವ್ದರಿಂದ ಹೊಚ್ಚಲಕ್ಕೆ ಸಾಧ್ಯ ಅದ? ಆವರಣ ಆಗಿರಂಗಿಲ್ಲ, ಅದು ನಿರಾವರಣನೇ ಇರ್ತದ. ಆದ್ರೆ ಅದನ್ನ ನೋಡಬೇಕು ಅಂತ ಯಾವಾಗ ವೃತ್ತಿಯೊಳಗೆ ಅಪೇಕ್ಷೆ ಉಂಟಾಗ್ತದ, ಆವಾಗ ಏನಾಗ್ತದ, ಆ ಒಂದು ವೃತ್ತಿಯಲ್ಲಿರುವಂತ ಆವರಣ ಭಂಗ ಮಾಡ್ಕೊತದ. ಅದಕ್ಕೆ ಅದೇ ಅರ್ಥದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅದೇ ಅರ್ಥದಲ್ಲಿ ಏನ್ ಮಾಡ್ತಾರ, ಬ್ರಹ್ಮನ ಆವರಣ ಭಂಗಾಯಿತು ಅಂತಾರೆ. ಈಗ ಸುಮ್ಮನೆ ಇದನ್ನ ಬಹಳ ಗಂಭೀರವಾಗಿ ತಗೊಳಕ್ ಹೋಗ್ಬೇಡ್ರಿ. ಈಗ ನೀವೇನ್ ಮಾಡ್ಲಕತ್ತೀರಿ, ನೀವು ನಿಮ್ಮ ಮುಂದೆ ಕೂತು ನಿಮ್ಮ ಮೊಬೈಲ್ ನೋಡ್ಲಕತ್ತೀರಿ. ನೀವು ಅಷ್ಟೇ ಈಗ ಮೊಬೈಲ್ನೊಳಗಿನ ಶಬ್ದ ಕೇಳಕತ್ತೀರಿ. ಮೊಬೈಲ್ ಮೂಲಕ ನನ್ನ ಶಬ್ದ ಕೇಳಕತ್ತೀರಿ. ನಿಮ್ಮ ಸುತ್ತಮುತ್ತ ಎಷ್ಟೊಂದು ವಸ್ತುಗಳದಾವ. ಈ ಮೊಬೈಲ್ ಬಿಟ್ರೆ ಮತ್ತೆ ಮನೆಯೊಳಗೆ ಬೇಕಾದಷ್ಟು ವಸ್ತುಗಳದಾವ ಇಲ್ಲ? ಆ ವಸ್ತುಗಳು ಏನಾಗ್ಯಾವ ಈಗ? ಆವರಣ ಆಗ್ಯಾವ, ಆವರಣದಾಗ ಅದಾವ. ಅವು ಏನ್ ನೀವು ನೋಡ್ಲಕತ್ತಿಲ್ಲ ನೀವು. ಎಲ್ಲ ವಸ್ತುಗಳು, ವ್ಯಕ್ತಿಗಳು, ಜಗತ್ತ ಎಲ್ಲ ಒಟ್ಟು ಆವರಣದಾಗ ಅದ. ಈಗ ಅದೇನ್ ದೊಡ್ಡ ಗಂಭೀರ ವಿಷಯ ಮಾಡ್ಕೊಳಕ್ ಹೋಗ್ಬೇಡ. ಆವರಣ ಅಂದ್ರೆ ಏನಂತ ನಿಮ್ಮ ವೃತ್ತಿ ಏನ್ ಮಾಡ್ಯಾರ, ಇದನ್ನಷ್ಟೇ ನೋಡ್ಲಕತ್ತದ. ಈಗ ನಿಮ್ಮ ಬಗಲಾಗ ಒಂದು ನೀರು ಬಾಟ್ಲಿ ಅದ, ಅದು ಕಾಣ್ತಾ ಇಲ್ಲ. ಯಾವಾಗ ಅದು ನೀರು ಬಾಟ್ಲಿ ನೋಡ್ಬೇಕತ್ತ ನೀವು ಅದರ ಮೇಲ ವೃತ್ತಿ ಹರಿಸಿದ್ರಿ, ಅವಾಗ ಏನಾಗ್ತದ, ಅದರದ ಆವರಣ ಭಂಗ ಆಗ್ಯದಂದ್ರೆ ಅದಕ್ಕೇನಾರ ಹಚ್ಚದೇನು? ಅದು ಕುಲ್ಲನೇ ಅದ. ನೀರಿನ ಬಾಟ್ಲಿ ಮೇಲೆ ಏನು ಹಚ್ಚಿಲ್ಲ, ನೀರಿನ ಬಾಟಲಿಯ ಆವರಣ ಭಂಗಾಯ್ತು ಅಂತಂದ್ರೆ ಏನು? ಆ ವೃತ್ತಿ ಏನ್ ಮಾಡ್ಯದ, ಅದರ ಮೇಲೆ ಗಮನ ಹರಿಸ್ಯದ. ಅದು ನೋಡ್ಲಾರ್ದಂಗೆ ಇದ್ದದ್ದು ಏನಿತ್ತಲ್ಲ ಅದೇ ಆವರಣ. ನೀವು ಬೇರೆ ಏನೋ ನೋಡ್ಕೊತ ಅದನ್ನು ನೋಡ್ಲಾರ್ದಂಗೆ ಇದ್ದಿರಲ್ಲ, ಅದೇ ಆವರಣ. ಮತ್ತಿನ್ನೇನು? ಅದು ಎಲ್ಲಿ ಅದ? ನೋಡ್ಲಾರ್ದಂಗೆ ಇರೋಂಥ ಸ್ವಭಾವ ಎಲ್ಲಿ ಅದ? ನಿಮ್ಮ ವೃತ್ತಿ ಒಳಗೆ ಅದು. ಅದು ಅಶಕ್ತತೆ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಏನೇ ಆಗಿರ್ಬೋದು. ಈ ಒಂದು ವಸ್ತುವನ್ನು ನೋಡ್ಲಕತ್ತೀರಿ, ಬಗಲಾಗ ಇನ್ನೂ ಒಂದು ವಸ್ತು ಅದ. ಆ ವಸ್ತು ಏನಾಗ್ಯದ? ಆವರಣ ಆಗ್ಯದ. ಆವರಣ ಆಗ್ಯದ ಅಂದ್ರೇನು? ನಿಮ್ಮ ವೃತ್ತಿ ಅದರ ಮೇಲೆ ಹರಿದಿಲ್ಲ, ಅದರ ಆಕಾರ ತಾಳಿಲ್ಲ. ಈಗ ಆ ವೃತ್ತಿ ಆಕಾರ ತಾಳಲಾರದಕ್ಕೆ ಯಾವುದು ಕಾರಣ ಅದ? ಅದೇ ಆವರಣ. ನಿಮ್ಮ ವೃತ್ತಿ ಒಳಗಿನ ಅಶಕ್ತತೆ ಅಷ್ಟೇ ಅದು. ಯಾವಾಗ ಅದನ್ನು ನೋಡ್ತೀರಿ, ಅವಾಗ ಏನಾಯ್ತು, ಅದರ ಆಕಾರ ನಿಮ್ಮ ವೃತ್ತಿ ತಾಳಿ ಅದರ ಆವರಣ ಭಂಗ ಮಾಡ್ತದೆ. ಸುತ್ತಮುತ್ತ ಬೇಕಾದಷ್ಟು ವಸ್ತುಗಳದಾವ. ಆ ಎಲ್ಲ ವಸ್ತುಗಳ ಜೊತೆಗೆ ಈ ಪರಮಾತ್ಮ ಅನ್ನೋನು ಒಂದು ವಸ್ತು. ನಾಮರೂಪ ಬಿಟ್ಟು ನೋಡಿದ್ರೆ ಪರಮಾತ್ಮ, ನಾಮರೂಪ ಕ್ರಿಯೆ ಹಿಡಿದು ನೋಡಿದರೆ ಜಗತ್ತಿನ ಲೌಕಿಕ ವಸ್ತು. ಆ ವಸ್ತುವನ್ನು ನೋಡೋದಕ್ಕೆ ಮೊದಲನೇ ಆವರಣ ಭಂಗ ಆಗ್ಬೇಕು. ನೀವು ಅದನ್ನು ನೋಡೋದಕ್ಕ ಆ ವಸ್ತುವಿನ ಮೇಲೆ ನಿಮ್ಮದು ಲಕ್ಷ್ಯ ಹೋಯ್ತು ಅಂತಂದ್ರೆ ಆ ವಸ್ತುವನ್ನು ನೋಡ್ತೀರಿ. ಇನ್ನೊಂದಿಟ ಆಳವಾಗಿ ನಾಮರೂಪ ಕ್ರಿಯೆಗಳನ್ನ ಬಿಟ್ಟು ನೋಡಲಾಗಿ ಅಲ್ಲಿ ಒಬ್ಬ ಪರಮಾತ್ಮ ಅದನ ಅಂತ ಇನ್ನೊಂದು ಸ್ವಲ್ಪ ಆಳವಾಗಿ ಲಕ್ಷ್ಯ ವಹಿಸಿ ಜ್ಞಾನದಿಂದ ನೀವು ಅದನ್ನ ಗುರು ಹೇಳ್ಯಾರ ಅಂತೇಳಿ, ಶಾಸ್ತ್ರ ಹೇಳ್ಯಾವ ಅಂತೇಳಿ ಇನ್ನೊಂದು ಸ್ವಲ್ಪ ಆಳವಾಗಿ ಯಾವುದೇ ವಸ್ತುವನ್ನು ನೋಡಿದ್ರು ಅಲ್ಲಿ ಒಬ್ಬ ಪರಮಾತ್ಮ ಅದನ್ನ. ಅಂಥದ್ದೇನು ಅಸತ್ವ ಪಾದಕ ಆವರಣ. ಒಂದು ಕಲ್ಲು ಆದ, ಕಲ್ಲು ನಿಮ್ಮ ಬಗಲಾಗೆ ಆದ. ಆ ಕಲ್ಲನ್ನ ನೀವು ನೋಡ್ತಾ ಇಲ್ಲ, ನೀವು ಮೊಬೈಲ್ ನೋಡ್ಕೊತ ಕೂತೀರಿ. ಯಾವಾಗ ನಿಮ್ಮ ಲಕ್ಷ್ಯ ಕಲ್ಲಿನ ಮೇಲೆ ಹರಿತದ, ಆ ಕಲ್ಲಿನ ಮೇಲೆ ಹರಿಯೋದಕ್ಕಿಂತ ಮೊದಲು ನಿಮ್ಮ ವೃತ್ತಿಗೆ ಏನಾಗಿತ್ತು? ಆವರಣ ಆಗಿತ್ತು. ಆವರಣ ಎಲ್ಲಿ? ನಿಮ್ಮ ವೃತ್ತಿ ಒಳಗಾದೋ ಏನು ಕಲ್ಲಿನಾಗ ಅದು? ಕಲ್ಲಿಗೆ ಏನಾರು ಹಚ್ಚಿರೇನು? ಸುತ್ತಮುತ್ತ ಎಲ್ಲ ವಸ್ತುಗಳದಾವ, ಅವಕ್ಕೆ ಏನಾರು ಹಚ್ಚಿಟ್ಟಿರೇನು? ಏನಿಲ್ಲ. ಅವೆಲ್ಲ ಕುಲ್ಲನೇ ಅದಾವ, ಪ್ರತ್ಯಕ್ಷನೇ ಅದಾವ.
ಅವು ನೋಡ್ಲಾರ್ದಂಗ ನಿಮ್ಮೊಳಗ ನಿಮ್ಮ ವೃತ್ತಿ ಬೇರೆ ಏನೋ ನೋಡ್ಕತ್ತ ಅವು ನೋಡ್ಲಾರ್ದಂಗ ಇದ್ದದ್ದಕ್ಕೆ ಅದು ನಿಮ್ಮ ವೃತ್ತಿ ಒಳಗೆ ಒಂದು ಆವರಣ ಅದ. ಯಾವಾಗ ಅದ್ರ ಕಡೆ ಲಕ್ಷ್ಯ ಹರಿಸ್ತೀರಿ ಆವಾಗ ಏನಾಗ್ತದ, ವೃತ್ತಿಯಿಂದ ಆವರಣ ಭಂಗ ಆಗಿ ಆ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳ್ತದ. ಅದೇನ್ ದೊಡ್ಡ ಸೀರಿಯಸ್ ವಿಷಯ ಆವರಣ ಹಂಗ ಹಿಂಗ ಆವರಣ ಭಂಗ ಮಾಡೋದು ಏನಿಲ್ಲ. ಇಲ್ಲದು ನಿಮ್ ಲಕ್ಷ್ಯ ಹರಿಸಿದಿರಿ ಅಂತಂದ್ರೆ ಆ ವಸ್ತು ಕಾಣ್ತದೆ. ಆ ವಸ್ತು ಕಾಣ್ತದಂದ್ರೆ ಅದರ ಅರ್ಥ ಏನು, ಮೊದಲು ಕಾಣ್ಲಾರ್ದಂಗಿತ್ತು ಈಗ ಕಾಣ್ಲಕ್ಕತ್ತದಂದ್ರೆ ಆ ವ್ಯತ್ಯಾಸಕ್ಕೆ ಆವರಣ ಅಂತಾರ. ಯಾವಾಗ ನೀವು ಅದ್ರ ಕಡೆ ಲಕ್ಷ್ಯ ಹರಿಸಿದ್ರಿ ಅಂತಂದ್ರೆ ಆ ವಸ್ತು ನಿಮಗೆ ಗೋಚರ ಆಗ್ತದ. ಅದರ ಆಕಾರ ನೀವು ತಾಳಿರ್ತೀರಿ. ಅದರೊಳಗಿನ ಚೇತನ ನಿಮ್ಮೊಳಗಿನ ಚೇತನ ಎರಡು ಚೇತನಗಳು ಒಂದಾಗ್ತವ. ಆವಾಗ ಆಭಾಸ ಆ ವಸ್ತುವನ್ನು ಗುರುತಿಸ್ತಾನ. ಆ ವಸ್ತುವನ್ನ ಲೌಕಿಕ ವಸ್ತುವನ್ನ ಗುರುತಿಸೋದಷ್ಟೇ ಆಭಾಸಕ್ಕೆ ಗೊತ್ತಾಗ್ತದೆ. ಈ ಜ್ಞಾನ ಹೊಂದೋದ್ರಿಂದ ಅದೇ ಆಭಾಸ, ಮತ್ತೆ ಬೇರೆ ಯಾರಲ್ಲ, ಅದೇ ಆಭಾಸ. ಬೆಳಕಿರ್ಲಿಲ್ಲ ಅಂತಂದ್ರ ಅವನಿಗೆ ಅದೇ ಕಲ್ಲು ಬೇರೆ ರೀತಿ ಕಾಣುತ್ತದೆ, ಅದೇ ಹಗ್ಗ ಬೇರೆ ರೀತಿ ಕಾಣುತ್ತದೆ. ಲೌಕಿಕ ಬೆಳಕು ಇತ್ತು ಅಂತಂದ್ರೆ ಅದು ಹಗ್ಗವಾಗಿ ಕಾಣುತ್ತದೆ. ಲೌಕಿಕವಾದ ಬೆಳಕಿರ್ಲಿಲ್ಲ ಅಂದ್ರೆ ಅದು ಹಾವಾಗಿ ಕಾಣುತ್ತದೆ. ಅದೇ ಆಭಾಸನಿಗೆ ಹಾವಾಗಿ ಕಾಣುತ್ತದೆ, ಅದೇ ಆಭಾಸನಿಗೆ ಹಗ್ಗಾಗಿ ಕಾಣುತ್ತದೆ. ಅದೇ ಆಭಾಸನಿಗೆ ಗುರು ಹೇಳಿದ ಬ್ರಹ್ಮಜ್ಞಾನ, ಶಾಸ್ತ್ರದಲ್ಲಿ ಹೇಳಿದ ಮಹಾವಾಕ್ಯಗಳ ಪ್ರಕಾರ ಅವನಿಗೇನಾಗ್ತದ, ಸ್ವಲ್ಪದ ನಾಮ ರೂಪ ಕ್ರಿಯೆ ಬಿಟ್ಟು ನೋಡ್ಬೇಕು ಅಂತೇಳಿ ಯಾವುದೇ ಒಂದು ವ್ಯಕ್ತಿ ಇರಲಿ ವಸ್ತು ಇರಲಿ ಅದರ ನಾಮ ರೂಪ ಕ್ರಿಯೆ ಬಿಟ್ಟು ನೋಡಿದಾಗ ಅದು ಬ್ರಹ್ಮ ಅಂತ ಹೇಳಕ್ಕೆ ಗೊತ್ತಾಗ್ತದಲ್ಲ. ಅದು ಯಾರಿಗೆ ಆಗ್ತದ ಅನುಭವ, ಅದೇ ಆಭಾಸಿಗೆ ಆಗ್ತದ. ಬ್ರಹ್ಮಜ್ಞಾನ ಇರಲಾರ್ದ ಆಭಾಸನಿಗೆ ಬರೀ ಜಡ ವಸ್ತುಗಳನ್ನು ಗುರುತಿಸುವಂತ ಶಕ್ತಿ ಅದ. ಯಾವಾಗ ಅವ ಬ್ರಹ್ಮಜ್ಞಾನ ಹೊಂದಿದಾಗ ಅದೇ ಆಭಾಸ ಏನ್ ಮಾಡ್ತಾನ, ಅದ್ರೊಳಗಿನ ನಾಮ ರೂಪ ಕ್ರಿಯೆಗಳನ್ನ ಬಿಟ್ಟು ಅದನ್ನು ನೋಡೋದು ಕಲಿತಾನ. ಘಟ ಮಠಾದಿಗಳ ಉಪಾಧಿಗಳನ್ನ ಬಿಟ್ಟು ಉಪಯುಕ್ತ ಚೇತನವನ್ನ ನೋಡುವಂಥದ್ದು ಕಲಿತಾನ. ಅದೇ ಆಭಾಸನಿಗೆ ಏನಾಗ್ತದ, ಬ್ರಹ್ಮದರ್ಶನ ಆಗ್ತದೆ. ಪರಮಾತ್ಮ ಅದನ್ನ ಅಂತೇಳಿ ಯಾರಿಗಾಗಬೇಕಾಗಿದೆ ಇದು ದರ್ಶನ? ಆಭಾಸನಿಗೆ ಆಗ್ಬೇಕಾಗ್ಯದ. ಅದೇ ಆಭಾಸನಿಗೆ ಏನಾಗ್ತದ, ಬ್ರಹ್ಮದರ್ಶನ ಆಗ್ತದೆ. ಇನ್ನೂ ಆಳವಾಗಿ ಅನುಸಂಧಾನ ಮಾಡುವ ಮೂಲಕ ಆ ಪರಮಾತ್ಮ ಹೆಂಗದನ, ಅಖಂಡವಾಗ್ಯದನ. ಎಲ್ಲಾ ಕಡೆ ಅವನೇ ತುಂಬಿ ತುಳುಕ್ಲಕತ್ತಾನ. ಮೊದಲು ಒಂದು ಚೂರು ಪರಮಾತ್ಮನ ದರ್ಶನ ಆಯ್ತಂದ್ರೆ ಅವ ಅಖಂಡ ಆದಂತ ಪರಮಾತ್ಮ, ಅವ ಅಣುರೇಣು ತೃಣಕಾಷ್ಟದಲ್ಲಿ ಇರೋಂಥ ಪರಮಾತ್ಮ ನಿಮ್ಮೊಳಗಿರಂಗಿಲ್ಲೇನು? ನಿಮ್ ಸ್ಥೂಲ ಶರೀರದಾಗದ, ನಿಮ್ ಸೂಕ್ಷ್ಮ ಶರೀರದಾಗದ, ನಿಮ್ ಕಾರಣ ಶರೀರದಾಗದನ, ನಿಮ್ ಅಂತಃಕರಣದೊಳಗದನ. ನಿಮ್ಮೊಳಗೆ ಕೂಟಸ್ಥ ಸಾಕ್ಷಿ ಪ್ರತ್ಯೇಗಾತ್ಮ ಅಂತೇಳಿ ಏನು ಹಾಗೇನಲ್ಲ, ಅವನು ಅಖಂಡದನ, ಒಳಗ ಹೊರಗ ಒಂದೇ ಅದನವನು. ಒಳಗ ಹೊರಗ ಒಂದೇ ಅದನು. ಹ್ಯಾಂಗ್ ಒಂದೇ ಅದನ್ರಿ ಅಂತೇಳಿ ನಿಮಗ ಸ್ವಲ್ಪ ಹೇಳ್ರಿ ದೃಷ್ಟಾಂತ. ಒಂದೇ ಅದನ, ಹ್ಯಾಂಗ್ ಅದನ, ಎಲ್ಲದಕ್ಕೂ ಆಧಾರ ಅದನ ಅಂತೀರಿ, ಹ್ಯಾಂಗ್ ಅದನ ಅಂತ ನೀವು ಅಂತೀರಿ. ಒಂದು ಪುಸ್ತಕದೊಳಗ ಒಂದು ಪೇಜ್ ಓಪನ್ ಮಾಡ್ಕೊಳ್ರಿ. ಯಾವ್ದಾರ ಒಂದು ಪುಸ್ತಕ ತಗೊಳ್ರಿ, ಒಂದು ಪೇಜ್ ಓಪನ್ ಮಾಡ್ಕೊಳ್ರಿ. ಅದ್ರೊಳಗ ಒಂದು ಅಕ್ಷರವನ್ನ ನೋಡ್ರಿ. ಆ ಅಕ್ಷರದ ಒಳಗ ಅಕ್ಷರದ ಹೊರಗ ಆ ಪೇಪರ್ ಅದ ಇಲ್ಲ? ಅಕ್ಷರದ ಒಳಗೂ ಅದೇ ಪೇಪರ್ ಅದ, ಅಕ್ಷರದ ಹೊರಗೂ ಅದೇ ಪೇಪರ್ ಅದ. ಮತ್ತ ಆ ಅಕ್ಷರಕ್ಕೆ ಆಧಾರ ಯಾವ್ದಾಗ್ಯದ? ಅದು ಒಂದೇ ಪೇಪರ್. ಮತ್ತ ಅದೇ ಒಂದು ಪೇಜ್ ಒಳಗ ಏಸ್ ಅಕ್ಷರ ಅದಾವ? ಏಸ್ ಬೇಕಾಗ್ತದ. ಎಲ್ಲ ಅಕ್ಷರಗಳಿಗೆ ಅದೇ ಪೇಪರ್ ಆಧಾರ ಆಗ್ಯದ, ಏನ್ ಬೇರೆ ಬೇರೆ ಪೇಪರ್ಗಳದಾವ? ಎಲ್ಲ ಪೇಪರ್, ಎಲ್ಲ ಅಕ್ಷರಗಳ ಒಳಗೂ ಅದೇ ಪೇಪರ್ ಅದ, ಎಲ್ಲ ಅಕ್ಷರದ ಹೊರಗೂ ಅದೇ ಪೇಪರ್ ಅದ.
ಎಲ್ಲ ಅಕ್ಷರಗಳಿಗೆ ಅದೇ ಆಧಾರ ಆಗ್ಯದ. ಅದೇ ರೀತಿ ಸಕಲ ಜೀವ ಜಡ ಏನೇನದವ ಎಲ್ಲದಕ್ಕೂ ಎಲ್ಲ ಓಟು ಆ ಬ್ರಹ್ಮನ ಪೇಪರ್ ಮೇಲೆ ಅದ ಎಲ್ಲ. ಆ ಬ್ರಹ್ಮನ ಪೇಪರ್ ಇಲ್ಲ ಅಂತಂದ್ರೆ ಇವು ಅಕ್ಷರ ಇರ್ಲಿಕ್ಕೆ ಸಾಧ್ಯ ಅದೇನ್ರಿ? ಈಗ ನಿಮ್ಮಲ್ಲಿ ಒಂದು ನೋಟ್ ಅದ, ಒಂದು 500 ರೂಪಾಯಿ ನೋಟ್. ಅದು ನೋಟ್ ಏನದು? ಪೇಪರ್ ತುಂಡು ಅದಷ್ಟೇ. ಆ ಪೇಪರ್ ತುಂಡಿಗೆ ಬೆಲೆ ಎದರಿಂದ ಬಂತು? ಅದರ ಮ್ಯಾಲೆ ಮಾಡಿದ ಪ್ರಿಂಟ್ ಮಾಡಿದ ಮಷೀಲಿಂತ ಬಂತು. ಆ ಮಸಿ ಇದ್ದಿದ್ದಿಲ್ಲ ಅಂತಂದ್ರೆ ಪೇಪರ್ ತುಂಡಾಗಿರ್ತಿತ್ತು. ಆ ಮಷೀಲಿಂತ ಅದಕ್ಕೆ ಬೆಲೆ ಬಂತು. ಒಂದು ವೇಳೆ ಆ ಮಸಿಲಿಂತ ಅಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಅಲ್ಲಿ ಪೇಪರೇ ಇದ್ದಿದ್ದಿಲ್ಲ ಅಂದ್ರೆ ಎದ್ರ ಮೇಲೆ ಪ್ರಿಂಟ್ ಮಾಡ್ತೀರಿ? ಮತ್ತೆ ಪೇಪರ್ ಅಂದ್ರ ಬ್ರಹ್ಮ ಇದ್ದಂಗ. ಮತ್ತೆ ಅಲ್ಲಿರೋದು ಮಸಿ ಅವು ಏನೇನದವಲ್ಲ, 100 ರೂಪಾಯಿ ನೋಟ, 10 ರೂಪಾಯಿ ನೋಟ, 20 ರೂಪಾಯಿ ನೋಟ, ಅವೆಲ್ಲ ಏನದವ? ಬ್ರಹ್ಮ ಏಕ್. ಎಲ್ಲ ಓಸು ಪೇಪರ್ ಒಂದೇ ತುಂಡು ಹೌದಿಲ್ಲ? ಅದು ಒಂದೇ ಪೇಪರ್ ತುಂಡಿನ ಮೇಲೆ ಪ್ರಿಂಟ್ ಮಾಡ್ತಾರೆ ಬೇರೆ ಬೇರೆ ನೋಟ್ಗಳು ಮಾಡಿ ಕಟ್ ಮಾಡಿರ್ತಾರೆ. ಈಗ ಅದು ಕಟ್ ಮಾಡಿದ್ರೆ ಪೇಪರ್ ಬೇರೆ ಬೇರೆ ಆಯ್ತು. ಏನೀಗ ಒಂದೇ ಪೇಪರ್, ನೋಟ್ ಪ್ರಿಂಟ್ ಮಾಡೋ ಪೇಪರ್ ಒಂದೇ. ಆ ಪೇಪರ್ ಮೇಲೆ ಬೇರೆ 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 ಮಸಿಗಳು, ಬಣ್ಣಗಳು, ಏನೇನೋ ಡಿಸೈನ್ಗಳು ಮಾಡಿರ್ತಾರ. ಮಾಡಿ ಕಟ್ ಮಾಡಿರ್ತಾರೆ. ಕಟ್ ಮಾಡಿದ್ರೆ ನಾವೇನು ಬೇರೆ ಬೇರೆ ಆಗ್ತವೇನು? ಕಟ್ ಮಾಡಿದ್ರು ಒಂದೇ ಪೇಪರ್. ಅಖಂಡವಾಗಿಟ್ರು ಒಂದೇ, ಕಟ್ ಮಾಡಿದ್ರು ಒಂದೇ. ಅದಕ್ಕೆ ಇಲ್ಲೇನದ? ಆವರಣ ಭಂಗ ಆಗ್ಯದ. ಆವರಣ ಭಂಗ ಆಗ್ಯದ ಅಂತಂದ್ರೆ ಏನಾಯ್ತು? ಏನಾಯ್ತು? ರಿಸಲ್ಟ್ ಒಂದೇ, ಶಬ್ದ ಬಳಸಗಳು ಒಂದೇ. ಆವರಣ. ಈಗ ಏನದಪ್ಪ ಅಂತಂದ್ರೆ ವ್ಯತ್ಯಾಸ ಏನದ ಅಂದ್ರೆ ಬ್ರಹ್ಮನ ವಿಷಯಕ್ಕೆ ಮತ್ತು ಜಗತ್ತಿನ ಇತರ ವಿಷಯಗಳಿಗೆ ವ್ಯತ್ಯಾಸ ಏನದಪ್ಪ ಅಂತಂದ್ರೆ ಬೇರೆ ವಸ್ತುಗಳು ಏನದವ ಸ್ವಯಂ ಪ್ರಕಾಶ ಇಲ್ಲ. ಅವುಗಳ ಆವರಣ ನೀವು ಭಂಗ ಮಾಡಿದಾಗ್ಯೂ ಕೂಡ ಏನಾಗ್ತದ? ಪರಪ್ರಕಾಶದಿಂದ ಅವು ನಿಮ್ಮ ಗಮನಕ್ಕೆ ಬರ್ತಾವ. ಹೊರಗಿನ ಬೆಳಕಿನಿಂದ ಅವುಗಳನ್ನು ಗುರುತಿಸ್ತೀರಿ ನೀವು. ಹೊರಗಿನ ಬೆಳಕಿರ್ಲಿಲ್ಲ ಅಂತಂದ್ರೆ ನೀವು ಆವರಣ ಭಂಗ ಮಾಡ್ಲಿಕ್ಕೆ ಆಗಲ್ಲ, ವಸ್ತುವನ್ನು ಗುರುತಿಸ್ಲಿಕ್ಕೆ ಹೋಗಲ್ಲ. ದೀಪದ ಬೆಳಕು, ಸೂರ್ಯನ ಬೆಳಕು, ಚಿಮಣಿ ಬೆಳಕು, ಮೇಣಬತ್ತಿ ಬೆಳಕು, ಏನಾರ ಒಂದು ಬೆಳಕು ಬೇಕು. ಅದು ಹೆಂಗದು? ಮತ್ತೀಗ ಬ್ರಹ್ಮನನ್ನ ನೀವು ಕಾಣಬೇಕಾದ್ರೆ ಹೊರಗಿನ ಬೆಳಕಿಲ್ಲಲ್ಲಿ, ಹೊರಗಿನ ಬೆಳಕಿಲ್ಲಲ್ಲಿ. ಅವ ಬ್ರಹ್ಮನನ್ನ ನೀವು ನೋಡಿದೆ ಅಂತ ಅಂದ್ರೆ, ಬ್ರಹ್ಮ ದರ್ಶನ ನೀವು ಮಾಡ್ಕೊಂಡಿನಿ ಅಂತಂದ್ರೆ ಅದರೊಳಗೆ ನಿಮ್ ಕೆಲಸ ಇಲ್ಲದು. ಆ ಬ್ರಹ್ಮನೇ ನಿಮಗೆ ಕಂಡ ಅನ್ನೋದು ಬೇರೆ, ಬ್ರಹ್ಮನನ್ನ ನಾನು ನೋಡಿನಿ ಅನ್ನೋದು ಬೇರೆ. ಅವನೇ ನಿಮಗೆ ಕಾಣ ಬರುತ್ತಾನ, ಅವನೇ ನಿಮಗೆ ತೋರಿ ಬರ್ತಾನ. ಇಲ್ಲಿ ಭಾಷೆ ಚೇಂಜ್ ಮಾಡ್ಕೋಬೇಕಾಗ್ಯದ. ಬ್ರಹ್ಮ ದರ್ಶನ ಆಯ್ತು, ಬ್ರಹ್ಮನನ್ನ ನಾನು ನೋಡಿದೆ ಅಲ್ಲ, ಬ್ರಹ್ಮ ನನಗೆ ಕಂಡ, ಅವನೇ ಕಾಣಿಸಿಕೊಂಡ. ನಾನು ಬ್ರಹ್ಮನನ್ನು ನೋಡಿದೆ ಅನ್ನಕ್ ಬರಂಗಿಲ್ಲ. ಜಗತ್ತಿನ ಎಲ್ಲ ವಸ್ತುಗಳಿಗೆ, ಜಗತ್ತಿನ ಎಲ್ಲ ವಸ್ತುಗಳಿಗೆ ಏನ್ ಮಾಡಕತ್ತಾರ?
ನೋಡಿನಿ ಅಂತಾರ. ಕಲ್ಲ, ಮಣ್ಣ, ಮನುಷ್ಯರ ಶರೀರ ಎಲ್ಲಾನು ನೋಡಿನಿ 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 ಅಂತಾರ. ಬ್ರಹ್ಮನ ವಿಷಯದೊಳಗ ಬ್ರಹ್ಮನನ್ನು ನೋಡಿದೆ ಅನ್ನಂಗಿಲ್ಲ. ದರ್ಶನ ಆಯ್ತೇನು ಅಂತ ಕೇಳ್ತಾರೆ. ದರ್ಶನ ಅವನೇ ಕೊಟ್ಟ, ದರ್ಶನ ನೀವು ತಗೊಂಡ್ರಿ. ಅವನೇ ದರ್ಶನ ಕೊಟ್ಟಿರ್ತಾನೆ. ನೀವೇನ್ ನೋಡ್ತೀರಿ? ಅವನ್ ಮುಂದೆ ಹೋಗಿ ನಿಂತರ ಸಾಕು, ಅವನೇ ದರ್ಶನ ಕೊಡ್ತಾನೆ. ಅವನ ವಿಷಯದಾಗ ಅವನಿಗೆ ನೋಡಿನಿ ಅಂತೇನ್ ಶಬ್ದ ಬಳಸ್ತಾರಲ್ಲ, ಆ ಶಬ್ದ ಬಳಸಿದಾಗೂ ಕೂಡ ದರ್ಶನ, ನೀವು ಬ್ರಹ್ಮನ ದರ್ಶನ ಆಯ್ತು ಅಂತ ನೀವು ಹೇಳಿದಾಗೂ ಕೂಡ ನಿಮ್ಮಲಿಂತ ಆ ದರ್ಶನ ಆಗಿರಂಗಿಲ್ಲ. ಅವನೇ ನಿಮಗೆ ದರ್ಶನ ಕೊಟ್ಟಿರ್ತಾನ. ಇಷ್ಟು ನೀವು ತಿಳ್ಕೋಬೇಕು ಗಟ್ಟಿಯಾಗಿ. ಹೌದಾ? ಅವನೇ ದರ್ಶನ ಕೊಟ್ಟಿರ್ತಾನ. ಭಾಷೆ ಇರ್ಬೋದು, ದೇವ್ರನ್ನ ನೋಡಿನಿ ಅಂತ ಹೇಳಿಕೆ ಭಾಷೆ ಬಳಸಿರ್ಬೋದು. ಅಜ್ಞಾನಿ ಆದವನು ಆ ಭಾಷೆ ಬಳಸ್ತಾನ, ದೇವ್ರು ನೋಡಿದೆ ಅಂತ. ಜ್ಞಾನಿ ಆದವನು ದೇವರು ನನಗೆ ಕಂಡ ಅಂತ ಬಳಸಿರ್ಬೋದು. ಆದರೆ ಅದು ಏನೇ ವ್ಯತ್ಯಾಸ ಇದ್ರೂ ಸಹಿತ ಬ್ರಹ್ಮನ ವಿಷಯದಲ್ಲಿ ಅವನೇ ದರ್ಶನ ಕೊಟ್ಟಿರ್ತಾನ. ಇದನ್ನು ನೀವು ತಿಳ್ಕೋಬೇಕಂತ ಹೇಳ್ತಾರೆ. ಬ್ರಹ್ಮನ ವಿಷಯದಲ್ಲಿ ಇದು ಗಟ್ಟಿಮುಟ್ಟಾಗಿ ತಿಳ್ಕೋಬೇಕು. ಅವನೇ ದರ್ಶನ ಕೊಟ್ಟಿರ್ತಾನೆ. ಬೇರೆ ಯಾವುದರ ವಸ್ತುವಿನ ಬಗ್ಗೆ ನೀವು ನಾ ನೋಡಿದೆ ಅಂತ ನೀವು ಹೇಳ್ಬೋದು. ಆದ್ರೆ ಬ್ರಹ್ಮನ ವಿಷಯದಲ್ಲಿ ಜ್ಞಾನಿಗಳಾದವರು ನಾ ನೋಡಿದೆ ಅನ್ನಕ್ ಬರಂಗಿಲ್ಲ. ಅಜ್ಞಾನಿಗಳು ಯಾವ ಭಾಷೆ ಬಳಸಲಿ, ಅದೇನು ಸಮಸ್ಯೆ ಇಲ್ಲ. ಮುಗ್ಧರು, ಅವ್ರಿಗೆ ಗೊತ್ತಿಲ್ಲ. ಜ್ಞಾನಿಗಳಾದವರು ದರ್ಶನ ಅವನೇ ಕೊಟ್ಟ, ದೇವರು ನನಗೆ ದರ್ಶನ ಕೊಟ್ಟ ಅಷ್ಟೇ. ನಾ ದರ್ಶನ ಮಾಡ್ಕೊಂಡಿನಿ ಅನ್ನಕ್ ಬರಂಗಿಲ್ಲ. ದರ್ಶನ ಆಯ್ತೇನು ಅಂತ ಅನ್ಬೋದು, ನಾ ದರ್ಶನ ಮಾಡ್ಕೊಂಡೆ ಅನ್ನಕ್ ಬರಂಗಿಲ್ಲ ಪರಮಾತ್ಮನ ವಿಷಯದಲ್ಲಿ. ಸರಿನಾ? ಹೇಳೋದು ಡೈಜೆಸ್ಟ್ ಆಯ್ತಾ? ತಿಳಿತಾ? ಇಲ್ಲ. ಭಾಷೆ ಹೆಂಗಾರೆ ಇರ್ಬೋದು. ಜಗತ್ತಿನ ಎಲ್ಲಾ ವಸ್ತುಗಳನ್ನ ಒಂದು ತಕ್ಕಡಿಗೆ ತೂಕದಾಗ ಹಾಕಿದ್ರೆ ಈ ಬ್ರಹ್ಮನನ್ನು ಒಂದು ತೂಕದಾಗ ಹಾಕ್ಬೇಕಷ್ಟೇ. ಎಲ್ಲಾ ವಸ್ತುಗಳನ್ನ ನಾ ನೋಡಿನಿ, ಆವರಣ ಭಂಗ ಮಾಡಿದೆ, ನಾನು ಆ ವಸ್ತು ಏನಂತ ತಿಳ್ಕೊಂಡೆ. ಎಲ್ಲದರಾಗೂ ನಿಮ್ದು ಅಹಂಕಾರ ಇರಲಿ, ಏನ್ ತೊಂದರೆ ಇಲ್ಲ. ಅಹಂಕಾರ ಇಲ್ಲ ಅಂತಂದ್ರೆ ಈ ಜಗತ್ನಾಗ ಏನು ಮಾಡ್ಲಕ್ ಬರಂಗಿಲ್ಲ. ಪರಮಾತ್ಮನ ವಿಷಯ ಬಂದಾಗ ಅಲ್ಲಿ ನಿಮ್ಮ ಅಹಂಕಾರದ್ದೇನು ಕೆಲಸ ಇಲ್ಲ. ಸುಮ್ಮನೆ ಪವಿತ್ರವಾಗಿ ನಿಲ್ಲಬೇಕು. ಅಲ್ಲಿ ಹೋಗಿ ಅವನೇ ನಿಮಗೆ ದರ್ಶನ ಕೊಡ್ತಾನೆ ಅಷ್ಟೇ. ಅಲ್ಲಿ ನಾನು ನೋಡಿದೆ ಅಂತ ಪರಮಾತ್ಮನ ವಿಷಯದಲ್ಲಿ ನಾನು ಅನ್ನೋದಿಲ್ಲ. ಅವನೇ ದರ್ಶನ ಕೊಡ್ತಾನೆ, ಅವನೇ ನಿಮ್ಮ ಅನುಭವಕ್ಕೆ ಬರ್ತಾನೆ. ನಿಮ್ಮ ಬುದ್ಧಿ ಶುದ್ಧವಾಗಿತ್ತು ಅಂದ್ರೆ ಅವನೇ ನಿಮ್ಮ ಅನುಭವಕ್ಕೆ ಬರ್ತಾನೆ. ನಿಮ್ಮ ಬುದ್ಧಿ ಶುದ್ಧ ಆಗಿಲ್ಲ ಅಂತಂದ್ರೆ ಅವನ ಪಾಡಿಗೆ ಅವ ಇರ್ತಾನೆ, ನಿಮ್ಮ ಪಾಡಿಗೆ ನೀವು ಇರ್ತೀರಿ ಅಷ್ಟೇ. ವಸ್ತ್ರದ ಕೊಳೆಯನ್ನ ನಿರ್ಮೂಲ ಮಾಡುವ ಸಾಬೂನಿನಂತೆ ವೃತ್ತಿಯಾದರೂ ಕೂಡ ಬ್ರಹ್ಮದ ಆವರಣವನ್ನು ಭಂಗ ಮಾಡುತ್ತದೆ. ಇದಕ್ಕೇನೆ ಬ್ರಹ್ಮವನ್ನು ವಿಷಯ ಮಾಡುವುದು ಎಂದು ಹೇಳುತ್ತಾರೆ. ಇವೆಲ್ಲ ಶಬ್ದಗಳು ಬಳಸ್ತೀವಿ. ಬ್ರಹ್ಮನ ಆವರಣ ಭಂಗ ಮಾಡ್ತೀವಿ, ಬ್ರಹ್ಮವನ್ನ ವಿಷಯ ಮಾಡ್ತೀವಿ ಅಂತೆಲ್ಲ ಶಬ್ದ ಬಳಸ್ತೀವಿ ಎಂದು ಹೇಳುತ್ತಾರೆ ಹೊರತು ಅನ್ಯ ಪ್ರಕಾರವಾಗಿ ವೃತ್ತಿಯು ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ. ಹೀಗೆಲ್ಲ ಮಾತಾಡ್ತೀವಿ ಖರೆ. ಆದ್ರೆ
ಈ ರೀತಿ ವೃತ್ತಿ ವಿಷಯ ಮಾಡಂಗಿಲ್ಲ. ಸಾಬೂನು ಬಟ್ಟೆಯಲ್ಲಿರುವ ಹೊಲಸನ್ನು ಕಳೆಯುತ್ತದೆ. ಬಟ್ಟೆಯನ್ನು ಸ್ವಚ್ಛ ಮಾಡುವುದು ಅಂದ್ರೆ ಸಾಬೂನು ಹೊಲಸನ್ನು ಮಾತ್ರ ಕಳೆಯುತ್ತದೆ. ಈಗ ಎರಡು ರೀತಿ ಶಬ್ದಗಳು ಬಳಸ್ತೀರಿ. ಈಗ ನಿಮ್ಮದು ಮನಿ ಸ್ವಚ್ಛ ಮಾಡ್ಲಕತ್ತೀನಿ ಅಂತೀರಿ. ಏನ್ ಮಾಡ್ತೀರಿ? ಸಂಡೇ ಅದ ಮನಿ ಸ್ವಚ್ಛ ಮಾಡ್ಲಕತ್ತೀನಿ ಅಂತೀರಿ. ಸಂಡೇ ಅದ ಮನಿ ಸ್ವಚ್ಛ ಮಾಡ್ಲಕತ್ತೀನಿ. ಏನ್ ಮಾಡ್ತಿರ್ತೀರಿ ಅಲ್ಲಿ? ಸ್ವಚ್ಛ ನೀವೇನ್ ಮಾಡ್ತಿರ್ತೀರಿ? ಮನಿ ಸ್ವಚ್ಛನೇ ಇರ್ತದ. ಅಲ್ಲಿ ಇಲ್ಲಿ ಬಿದ್ದದ ಧೂಳ, ಕಸ, ಕಡ್ಡಿ, ಜೀಡಿ ತೆಗಿತಿರ್ತೀರ ಅಷ್ಟೇ. ಕಸ ಬಳಿಲಕತ್ತೀನಿ ಅಂತಂದ್ರು ಒಂದೇ, ಸ್ವಚ್ಛ ಮಾಡ್ಲಕತ್ತೀನಿ ಅಂದ್ರು ಒಂದೇ. ನೋಡ್ರಿ ಹೆಂಗದ ಅರ್ಥ ತೆಗಿಲಕತ್ತಾರ ಈಗ ಅವ್ರು. ಬಟ್ಟಿ ಒಗೆದು ಸ್ವಚ್ಛ ಮಾಡ್ಲಕತ್ತೀನಿ ಅಂದ್ರು ಒಂದೇ, ಬಟ್ಟೆ ಒಳಗಿಂದ ಕೊಳೆ ತೆಗಿಲಕತ್ತೀನಿ ಅಂದ್ರು ಒಂದೇ. ಬ್ರಹ್ಮನನ್ನ ಕಂಡೆ ಅಂತೇಳಿ ಬ್ರಹ್ಮ ನನಗೆ ವಿಷಯ ಆಗಿ ನಾನು ಅವನನ್ನು ಕಂಡೆ ಅಂದ್ರು ಒಂದೇ, ಬ್ರಹ್ಮ ನನಗೆ ದರ್ಶನ ಕೊಟ್ಟನಂದ್ರು ಒಂದೇ. ಅಲ್ಲಿ ಆಗದು ಬ್ರಹ್ಮನೇ ದರ್ಶನ ಕೊಟ್ಟಿರ್ತಾನ, ನಾವೇನ್ ಮಾಡಿದ್ವಿ? ಬ್ರಹ್ಮನ ದರ್ಶನ ಮಾಡಿಕೊಂಡೆ, ನಾನು ಮಾಡಿಕೊಂಡೆ ಅಂದ್ರೂ ಅದೇ ಅರ್ಥ. ಅಲ್ಲಿ ಆಗಿದ್ದು ಒಂದೇ. ಕಸ ತೆಗೆದೀನಿ ಅಂದ್ರು ಒಂದೇ, ಸ್ವಚ್ಛ ಮಾಡೀನಿ ಅಂದ್ರು ಒಂದೇ. ಎಷ್ಟು ಚಂದ ಕಾಂಬಿನೇಷನ್ ಮಾಡ್ಲಕತ್ತಾರ ಈಗ ಅವರು. ನಾವು ಭಾಷೆಗಳು ಹೆಂಗೆ ಬೇಕಂಗೆ ಬಳಸ್ತಿರ್ತೀವಿ, ಆದ್ರೆ ಅಲ್ಲಿ ಆಗದೇನು ಹಿಂಗೆ ನಡೀತಿರ್ತದ, ನಾವು ನಾನಾ ರೀತಿ ಬಳಸ್ತಿರ್ತೀವಿ. ಕಸ ಬಳಿಲಕತ್ತೀವಿ ಅಂತಿರ್ತೀವಿ, ಸ್ವಚ್ಛ ಮಾಡ್ಲಕತ್ತೀವಿ ಅಂತಿರ್ತೀವಿ. ಸ್ವಚ್ಛ ಮಾಡಿದ್ರು ಒಂದೇ ಅರ್ಥ, ಕಸ ಬಳಿಲಕತ್ತೀವಿ ಅಂದ್ರೂ ಒಂದೇ ಅರ್ಥ, ಬ್ರಹ್ಮನನ್ನು ಕಂಡೆ ಅಂದ್ರು ಒಂದೇ ಅರ್ಥ, ಬ್ರಹ್ಮ ನನಗೆ ಕಂಡ ಅನ್ನೋದನ್ನು ಒಂದೇ ಅರ್ಥ. ಒಂದೇ ಅರ್ಥ. ಅಲ್ಲಿ ಆಗದೇನದ? ಬ್ರಹ್ಮ ಎಂದು ನಮ್ಮ ವೃತ್ತಿಗೆ ವಿಷಯವಾಗುವುದಿಲ್ಲ, ಬ್ರಹ್ಮನೇ ನಮ್ಮ ವೃತ್ತಿಗೆ ಏನಾಗ್ತಾನ? ಪ್ರಕಾಶ ಮಾಡ್ತಾನ. ಅಂದ್ರೆ ಬ್ರಹ್ಮನೇ ನಮ್ಮ ವೃತ್ತಿಯೊಳಗೆ ಹರಿದು ಬರುತ್ತಾನೆ. ಸಾಬೂನು ಬಟ್ಟೆಯಲ್ಲಿರುವ ಹೊಲಸನ್ನು ಕಳೆಯುತ್ತಿದೆ ಅಷ್ಟೇ. ಬಟ್ಟೆಯನ್ನು ಸ್ವಚ್ಛ ಮಾಡುವುದು ಅಂದ್ರೆ ಅದರೊಳಗಿನ ಹೊಲಸು ತೆಗಿಲಕತ್ತದ ಅಂತ. ಸಾಬೂನು ಹೊಲಸನ್ನು ಮಾತ್ರ ಕಳೆಯುತ್ತಿದೆ. ವೃತ್ತಿಯಾದರೂ ಕೂಡ ಬ್ರಹ್ಮದ ಆವರಣ ಭಂಗ ಮಾಡುತ್ತಿದೆ. ಇದಕ್ಕೇನೆ ಬ್ರಹ್ಮವನ್ನ ವಿಷಯ ಮಾಡುವುದು ಎನ್ನುತ್ತಾರೆ. ಇದಕ್ಕೇನೆ ಬ್ರಹ್ಮವನ್ನು ವಿಷಯ ಮಾಡುವುದು ಎನ್ನುತ್ತಾರೆ. ಈಗ ಗುರುಗಳು ನಿಮ್ಮ ಮನೆಗೆ ಎರಡು ರೀತಿಯಿಂದ ಬರ್ತಾರೆ. ಒಂದು ತಾವಾಗೆ ಬರ್ತಾರ, ಇನ್ನ ಒಂದು ನೀವು ಕರೆಸಿದ್ರೆ ಬರ್ತಾರ. ಇಲ್ಲ? ನೀವು ಕರೆಸಿದ್ರೆ ಬರೋದ್ರ ಪುಣ್ಯ ಬೇರೆ, ತಾವಾಗೆ ಬರೋದ್ರ ಪುಣ್ಯ ಬೇರೆ. ಏನಾರ ಅದ ಏನು? ಪುಣ್ಯ ಒಂದೇ ಹೌದಾ? ಅಲ್ಲ? ನಿಮ್ಮ ಮನೆಗೆ ಗುರುಗಳು ಬರೋದು ನಿಮ್ ಪುಣ್ಯಪ್ಪ. ಒಂದೇ ಪುಣ್ಯ. ನೀವು ಕರೆಸಿದಾಗ ಬಂದಿರ್ಬೋದು, ತಾವಾಗೆ ಬಂದಿರ್ಬೋದು. ಪುಣ್ಯ ಇದ್ರೆ ಬರ್ತಾರೆ.
ನೀವು ಕರೆಸಿರಿ ಅಂತೇಳಿ ಗುರುಗಳು ಬಂದಿರ್ತಾರ, ಏನು ಗುರುಗಳು ತಾವಾಗೇ ಬರ್ಲಕತ್ತೀವಿ ಅಂತೇಳಿ ಬಂದಿರ್ತಾರ, ಅಲ್ಲಿ ಏನು ಪುಣ್ಯ ಇದ್ರೆ ಬರ್ತಾರ ಅಷ್ಟೇ. ಪುಣ್ಯ ಮುಖ್ಯ, ಹೌದಾ ಇಲ್ಲ? ನಾ ಬರ್ಬೇಕಂದ್ರೆ ಬರ್ಲಕ್ಕಾಗ್ತದ? ನಾ ಕರೆಸಿ ನೀವು ಕರೆಸಿನ ಗುರುಗಳು ಬಂದ್ಬಿಡ್ತಾರೇನು? ನಾನು ಬರ್ಬೇಕಂದ್ರೆ ಬರ್ಲಕ್ಕಾಗ್ತದ? ನಾ ಬರ್ಬೇಕಂತೀನಿ ಅಪ್ಪ, ಬರ್ಲಕ್ಕಾಗಲ್ಲ. ನೀವು ಕರೆಸ್ಬೇಕಂತೀರಿ, ಕರೆಸ್ಲಿಕ್ಕಾಗಲ್ಲ. ಪುಣ್ಯ ಇತ್ತಂದ್ರೆ ತಾನೇ ಬರುತ್ತೆ. ಪುಣ್ಯ ಇಲ್ಲ ಅಂತಂದ್ರೆ ಏನ್ ಲಗ ಹೊಡೆದ್ರು ಬರಂಗಿಲ್ಲ, ಮುಗೀತು. ಬರ್ಬೇಕಂದ್ರು ನಾನಾಗೆ ಹೋಗ್ಬೇಕಂದ್ರು ಹೋಗ್ಲಕ್ಕಾಗಲ್ಲ. ಅರ್ಥ ಒಂದೇ, ಗುರುಗಳು ಮನೆಗೆ ಬರೋದು ಅಂತಂದ್ರ ಅದು ಪುಣ್ಯವಂತರಿಂದ ಸಾಧಿಸಂತ ಕೆಲಸ, ಸುಮ್ಮನೆ ಬರಂಗಿಲ್ಲ. ವಿಚಾರ ಒಂದೇ, ಆದ್ರೆ ಅದರೊಳಗೆ ಸೂಕ್ಷ್ಮ ವಿಷಯಗಳು ಹೆಂಗದವ ನೋಡ್ರಿ. ವಿಷಯ ಹೆಂಗದ ಸೂಕ್ಷ್ಮವಾಗಿ. ಆವರಣ ಭಂಗ ಮಾಡೋದು ಅಂದ್ರೆ ಹೆಂಗ, ಸಾಧನೆ ಹೆಂಗದ ಇದು. ಅದಕ್ಕೆ ಸಾಬೂನು ಬಟ್ಟೆಯಲ್ಲಿರುವ ಹೊಲಸನ್ನು ಕಳೆಯುತ್ತಿದೆ. ಬಟ್ಟೆಯನ್ನ ಸ್ವಚ್ಛ ಮಾಡುವುದು ಅಂದ್ರೆ ಸಾಬೂನು ಹೊಲಸನ್ನು ಮಾತ್ರ ಕಳೆಯುತ್ತಿದೆ. ವೃತ್ತಿಯಾದರೂ ಕೂಡ ಬ್ರಹ್ಮದ ಆವರಣ ಭಂಗ ಮಾಡುತ್ತಿದೆ. ಇದಕ್ಕೆ ಬ್ರಹ್ಮವನ್ನು ವಿಷಯ ಮಾಡುವುದು ಎನ್ನುತ್ತಾರೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ಪ್ರಕಾಶವಾಗಿದೆ. ಬ್ರಹ್ಮ ಎಂಥವ್ರಿಗೆ ಪ್ರಕಾಶ ಆಗ್ತಾನ? ಯಾರದ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಅಂತ ಮಾಡ್ಕೊಂಡಿರ್ತದ ಅಂಥವ್ರಿಗೆ ಬ್ರಹ್ಮ ಪ್ರಕಾಶ ಆಗ್ತಾನೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಅಂತಃಕರಣ ವೃತ್ತಿ, ಅಹಂ ಜೀವಾಸ್ಮಿ ಅಂತ ಅನ್ಕೊಂಡು ಹುಟ್ಟವನು ನಾನು, ಸಾಯವನು ನಾನು, ಪಾಪ ಪುಣ್ಯ ಮಾಡವನು ನಾನು, ಸುಖ ದುಃಖ ಅನುಭವಿಸುವವನು ನಾನು, ಗಮನಾಗಮನ ಮಾಡುವವನು ನಾನು. ಇದು ಅಹಂ ಜೀವಾಸ್ಮಿ. ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ, ಪಾಪ ಪುಣ್ಯಗಳು ನನಗೆ ಸಂಬಂಧ ಇಲ್ಲ, ಸುಖ ದುಃಖ ನನಗೆ ಸಂಬಂಧ ಇಲ್ಲ, ಗಮನ ಆಗಮನ ನನಗೆ ಸಂಬಂಧ ಇಲ್ಲ. ನಾ ಸದಾಕಾಲ ಇರುವವನು, ನಿರ್ವಿಕಾರವಾಗಿರುವವನು, ಎಲ್ಲವನ್ನು ಬಲ್ಲವನು, ಪರಮಾನಂದ ಸ್ವರೂಪನು, ನಿತ್ಯನು, ಸತ್ಯನು, ಪರಿಪೂರ್ಣನು ಅಂತೇಳಿ ಯಾರು ಅಹಂ ಬ್ರಹ್ಮಾಸ್ಮಿ ಅಂತೇಳಿ ವೃತ್ತಿ ಮಾಡ್ಕೊಂಡಿರ್ತಾರ, ಆ ವೃತ್ತಿಗೆ ಏನಾತನ ಬ್ರಹ್ಮ ಪ್ರಕಾಶವಾಗುತ್ತದೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ಪ್ರಕಾಶವಾಗುತ್ತದೆ. ಅಂದ್ರೆ ಇನ್ನೊಂದರಿಂದ ಪ್ರಕಾಶವಾಗಿಲ್ಲ. ಬ್ರಹ್ಮ ಆಗಿದ್ದಕ್ಕೆ ಬ್ರಹ್ಮ ಪ್ರಕಾಶ ಆಗ್ಯಾನ. ನಮ್ಮ ಬ್ರಹ್ಮ ಅಸ್ಮಿ ಅಂತೇಳಿ ನಾವು ಬ್ರಹ್ಮಜ್ಞಾನ ಮಾಡ್ಕೊಂಡಿವಲ್ಲ, ಆ ಬ್ರಹ್ಮಜ್ಞಾನ ಮಾಡ್ಕೊಂಡಂತ ಬ್ರಹ್ಮಗ ಆ ಒಂದು ಬ್ರಹ್ಮ ಪ್ರಕಾಶ ಆಗ್ಯಾನ. ಹೊರಗೆ ಬೇರೆ ಎದರಿಂದಲೂ ಅವನಿಗೆ ಪ್ರಕಾಶ ಆಗಿಲ್ಲ. ಅದು ಸ್ವಯಂ ಪ್ರಕಾಶದಿಂದ ತೋರುತ್ತದೆ. ಇನ್ನೊಂದರಿಂದ ಪ್ರಕಾಶವಾಗಿಲ್ಲ, ಅದು ಸ್ವಯಂ ಪ್ರಕಾಶದಿಂದ ತೋರುತ್ತದೆ. ಸ್ವಯಂ ಪ್ರಕಾಶ ಅಂತಾರೆ, ಅರ್ಥ ಆಲಕತ್ತದ? ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಅಹಂ ಬ್ರಹ್ಮಾಸ್ಮಿ ಒಳಗೇನದ? ಆ ವೃತ್ತಿ ಒಳಗೇನದ? ಬ್ರಹ್ಮನೇ ಅದ. ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮ, ಇನ್ನ ಒಂದು ಬ್ರಹ್ಮ ಎಲ್ಲದ? ಅಂತಃಕರಣದಾಗ. ಅಂತಃಕರಣದೊಳಗಿನ ಬ್ರಹ್ಮ ವೃತ್ತಿ ಒಳಗಿರುವಂತ ಅಹಂ ಬ್ರಹ್ಮಾಸ್ಮಿಗೆ ಏನಾಗ್ಲಕತ್ತಾನ? ಪ್ರಕಾಶ ಆಗ್ಲಕತ್ತಾನ. ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ಪ್ರಕಾಶವಾಗಿದೆ. ಅವ ಅಹಂ ಬ್ರಹ್ಮಾಸ್ಮಿ ಇರ್ಲಿಲ್ಲ ಅಂತಂದ್ರ, ಅವ ಅಹಂ ಜೀವಾಸ್ಮಿ ಇದ್ದನಂತಂದ್ರ ಅವನಿಗೇನ್ ಕಾಣ್ತಿತ್ತು?
ಅಂತಃಕರಣ ಕಾಣ್ತಿತ್ತು. ಮನ, ಬುದ್ಧಿ, ಚಿತ್ತ, ಅಹಂಕಾರ, ತ್ಯಾತೃ ಇವು ಕಾಣ್ತಿತ್ತು. ಎಂಥದ್ರ ಬಗ್ಗೆ ಆಸಕ್ತಿ ವಹಿಸ್ತಾನ, ಎಂಥದ್ರ ಬಗ್ಗೆ ಸಂಕಲ್ಪ ವಿಕಲ್ಪ ಮಾಡ್ತಾನ, ಎಂಥವ್ ನೆನಪಿಟ್ಕೊಂಡು ಕುಂತಾನ, ಎಂಥ ನಿರ್ಧಾರಗಳು ತಗೋತಾನ, ಎಂಥದ್ರ ಬಗ್ಗೆ ಅಭಿಮಾನ ಪಡ್ತಾನ ಅಂತೇಳಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನೀವು ನೋಡ್ತಿದ್ರಿ. ಯಾವಾಗ ಅಹಂ ಜೀವಾತ್ಮಿ, ಇನ್ನ ಜೀವಭಾವ ಇತ್ತು ಅಂತಃಕರಣ ವೃತ್ತಿ ಒಳಗ ಅಂತಂದ್ರೆ ಅದೇನ್ ಮಾಡ್ತದ, ಅವನ ವ್ಯಕ್ತಿತ್ವವನ್ನು ನೋಡ್ತಿತ್ತು. ಅದೇ ವೃತ್ತಿ ಏನಾಗ್ಯದ, ಅಹಂ ಬ್ರಹ್ಮಾಸ್ಮಿ ವೃತ್ತಿ ಆದಾಗ ಆ ಅಂತಃಕರಣ ನೋಡಂಗಿಲ್ಲದ, ಅಂತಃಕರಣದೊಳಗಿರುವಂತ ಅಂತಃಕರಣದ ನಾಮ ರೂಪ ಕ್ರಿಯೆಗಳನ್ನ ತ್ಯಜಿಸಿ ಅಂತಃಕರಣದೊಳಗಿರುವಂತ ಬ್ರಹ್ಮ ದರ್ಶನ ಮಾಡ್ಕೊಳ್ಳಕ್ಕ ಅದು ತಯಾರಾಗಿ ಹೋಗಿ ಅಲ್ಲಿ ನಿಂತಾಗ, ಅದರ ಆವರಣ ಭಂಗ ಮಾಡಿದಾಗ ಏನಾಗ್ತದ, ಆ ಅಂತಃಕರಣದೊಳಗಿರುವ ಬ್ರಹ್ಮನೇ ಆ ವೃತ್ತಿಗೆ ಪ್ರಕಾಶ ಮಾಡ್ತಾನೆ. ಶಬ್ದಗಳೇನೆಲ್ಲ ಬಳಸಿರ್ಬೋದು ನೀವು. ಇಲ್ಲಿ ಹೇಳೋದು ಏನಪ್ಪ ಅಂತಂದ್ರೆ, ತಿರುಪತಿಗೆ ಹೋಗ್ಬೇಕು ಅಂದ್ರೆ ನೀವು ಹೋಗಿರ್ತೀರೇನು? ಅವನೇ ಕರೆಸ್ಕೋಬೇಕು, ಹೌದಿಲ್ಲ? ಅಂತಾರೆಲ್ಲ ಭಕ್ತರು. ಅವ ಕರೆಸ್ಕೊಂಡಾಗ ಹೋಗ್ಬೇಕಲ್ರಿ, ನಾವು ಯಾವಾಗ ಬೇಕಾವಾಗ ಓದ್ತೀನಿ ಅಂದ್ರೆ ಆಗ್ತದೇನು? ಅವ ಕರೆಸ್ಕೊಂಡು ಅವನೇ ದರ್ಶನ ಕೊಡ್ತಾನ. ತಿರುಪತಿಗೆ ಹೋಗ್ಬೇಕಾದ್ರ ನಿಮ್ಗೆ ಯಾವಾಗ ಬೇಕಾವಾಗ ಹೋಗ್ಬೇಕಂದ್ರೆ ಆಗ್ತದೇನು? ಮತ್ತೆ ಯಾವಾಗ ಗೊತ್ತಿರಿ ದೇವರಿಗೆ ಅಂತ ಕೇಳಿದ್ರ, ಮತ್ತೆ ಯಾವಾಗ ಗೊತ್ತಿರಿ ಗುರುಗಳ ಬಲ್ಲಿ ಅಂತ ಕೇಳಿದ್ರ ಏನ್ ಹೇಳ್ತೀರ? ಅವ ಕರೆಸ್ಕೊಂಡು ಓದ್ತೀವಿ ಅಂತೀರ? ಏನ್ ನಾವು ಓದ್ತೀವ್ರಿ? ಮತ್ತೆ ಪ್ರತಿ ವಾರ ಓದ್ತೀವ್ರಿ, ಪ್ರತಿ ತಿಂಗಳ ಓದ್ತೀವಿ. ಹಂಗ ಓದ್ತೀವಿ ಅಂದವ್ರು ಯಾರು ಹೋಗ್ಯಾರೇನ? ಹಂಗ ಅವ ಕರೆಸ್ಕೊಂಡು ಹೋಗ್ತೀವಿ ಅಷ್ಟೇ. ಅವ ಕರೆಸ್ಕೊಂಡ ಹೋದವರು ನಾವೇ, ನಾವಾಗೆ ಹೋಗ್ಬೇಕಂದವರು ನಾವೇ. ಎರಡೂ ಒಂದೇ. ತಿರುಪತಿಗೆ ಹೋಗಿ ಬಂದ್ಯಾ ಅಂದ್ರು ಒಂದೇ, ಇವ ಹೋಗಿ ಬಂದಾನಂದ್ರು ಅವ ಕರೆಸ್ಕೊಂಡಿದ್ದಕ್ಕೆ ಇವ ಹೋಗಿರ್ತಾನ. ಅವನೇ ಕರೆಸ್ಕೊಂಡಿದ್ರೆ ಅಂದ್ರೆ ಇವ ಏನು ಹೋಗ್ತಿದ್ದ? ಅವ ಕರೆಸ್ಕೊಂಡಿಲ್ಲ ಅಂದ್ರೆ ಇವ ಹೋಗ್ಲಕ್ ಸಾಧ್ಯ ಅದ ಏನ್ರಿ? ಸಾಧ್ಯ ಇಲ್ಲ. ಪುಣ್ಯ ಬೇಕು, ಪುಣ್ಯ ಬೇಕು, ಪುಣ್ಯ ಬೇಕು. ಪುಣ್ಯ ಇದ್ದವರು ನೋಡಿ ಕರೆಸ್ಕೊತ ನಾವು ಯಾರು ಬೇಕವ್ರಿಗೆ ಕರೆಸ್ಕೊಳ್ಳೋ ನಾವು. ಒಳ್ಳೆ ತೀರ್ಥಕ್ಷೇತ್ರಗಳೆಲ್ಲ ಸಾವಿರಗಟ್ಟಲೆ ಕಾರುಗಳು ಕ್ಯೂ ಗಟ್ಟಿ ಹೋಗ್ತಿರ್ತಾವ. ಎಲ್ಲಿ ಹೋಗಿ ಏನ್ ದುಡಿತಾರೋ, ಏನ್ ತಂದು ಹಾಕ್ತಾರೋ, ಏನು ಮಾಡ್ತಾರೋ, ಅವೆಲ್ಲ ದೇವ್ರ ಲೆಕ್ಕದಾಗ ಅದಾವೇನ್ರಿ ಅಲ್ಲಿ? ಆ ರೊಕ್ಕ ಮತ್ತೆ ಯಾರೋ ಬಳಸ್ಕೊಂಡು ಯಾರೋ ಮಜಾ ಮಾಡ್ತಿರ್ತಾರ, ಎಲ್ಲ ಟಿವಿಯಾಗ ಹಾಕ್ತಿರ್ತಾರ. ಈ ಗುಡಿಯಾಗ ಇಷ್ಟು ರೊಕ್ಕ ಬಂತು, ಈ ಗುಡಿ ಪೂಜಾರಿ ಇಷ್ಟು ತೊಗೊಂಡ್ರು, ಈ ಟ್ರೆಜರರ್ ಅವ್ರು ಏನೇನು ಇರ್ತಾರಲ್ಲ ಅವ್ರು ಅದು ಮಾಡ್ಕೊಂಡ್ರು, ಇವ್ರು ಇದು ಮಾಡ್ಕೊಂಡ್ರು. ಬದಲಾವಾಗ ಕೆಲಸಗಳು ದೇವ್ರ ಗುಡಿ ರೊಕ್ಕದ ವಿಷಯದಾಗ ನಾಗರಾಜನ ಗುಟ್ಟಕ್ಕೆ ಕೈ ಹಾಕಿದಂಗಲ್ಲ. ಆ ದೇವ್ರಕ್ಕಿಂತ ಮನುಷ್ಯರೇ ಡೇಂಜರ್ ಇರ್ತಾರೆ. ಮನುಷ್ಯರು ಅದರೊಳಗೆ ಯಾರು ಆಪರೇಟ್ ಮಾಡ್ತಾರ ಅವ್ರಿಗೆ ನಾನಾ ರೀತಿ ಅಪವಾದಗಳು ಕೊಡ್ತಾ ಇರ್ತಾರೆ. ಬದಲಾವಾಗಿ ಕೆಲಸ ಮಾಡ್ಬೇಕ ದೇವ್ರ ಗುಡಿ ಅಂತ ಕೆಲಸ. ಅವೇನಾರ ದೇವ್ರ ಲೆಕ್ಕದಾಗ ಸುಮ್ಮನೆ ಬಂದು ಹೋಗೋರು, ಪಿಕ್ನಿಕ್ ಗಟ್ಲೆ ಬಂದು ಹೋಗೋರಿಗೆ ದೇವ್ರ ಲೆಕ್ಕದಾಗ ಇಟ್ಕೊಂಡಿರ್ತಾನೇನ್ರಿ ಅವ್ರಿಗೆ? ಅವ್ರು ಹಾಕಿದ ರೊಕ್ಕ ಬಂದು ಆದವರು ಆ ದೇವ್ರ ಲೆಕ್ಕದಾಗ ಇರಂಗಿಲ್ಲ. ಕೇವಲ ಪುಣ್ಯವಂತರು ದೇವ್ರ ಲೆಕ್ಕದಾಗ ಇರ್ತಾರ. ಉಳಿದವರೆಲ್ಲ ಕ್ಯೂ ಹಚ್ಕೊಂಡು ಹಂಗೆ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಅವೆಲ್ಲ ದೇವ್ರ ಲೆಕ್ಕದಾಗಿರಲ್ಲ. ಇವ್ರ ಲೆಕ್ಕದಾಗ ದೇವ್ರು ಇರ್ತಾನ. ನಾವು ಹೋಗಿ ಬಂದೆವು, ಇಟ್ಟು ಹಾಕಿ ಬಂದೆವು, ಇಟ್ಟು ಮಾಡಿದೆವು. ಅವನ ಲೆಕ್ಕದಾಗ ಇವ್ರು ಇರಂಗಿಲ್ಲ. ಅವನ ಲೆಕ್ಕದಾಗ ನಾವು ಇರ್ಬೇಕು. ಅದೇ ಇದು ಆವರಣ ಭಂಗ ಮಾಡೋದು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ಪ್ರಕಾಶವಾಗುತ್ತದೆ ಅಂದ್ರೆ ಇನ್ನೊಂದರಿಂದ ಅದು ಪ್ರಕಾಶವಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಿಮ್ಮ ವೃತ್ತಿ ಒಳಗೂ ಅದೇ ಬ್ರಹ್ಮದ,
ಅಂತಃಕರಣದೊಳಗನು ಅದೇ ಬ್ರಹ್ಮದ ಆ ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ವೃತ್ತಿಯಾಗಿರ್ತದೋ ಅಂಥವ್ರಿಗೆ ಆ ಬ್ರಹ್ಮ ಪ್ರಕಾಶವಾಗುತ್ತಾನೆ, ಬೇರೆ ಯಾವುದರಿಂದ ಅಲ್ಲ. ಅದು ಸ್ವಯಂ ಪ್ರಕಾಶದಿಂದ ತೋರುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ರೂಪ ತತ್ವಜ್ಞಾನವನ್ನ ಬಾಹ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದೆಯೇ ಸಾಕ್ಷಿಯು ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಆ ತತ್ವಜ್ಞಾನವು ಸಾಕ್ಷಿ ಭಾಷ್ಯ ಆಗಿರುತ್ತದೆ. ಹೊರಗಿನ ಇಂದ್ರಿಯಗಳು ಇಲ್ಲದೆ, ಬಾಹ್ಯ ಅಂತಂದ್ರೆ ಹೊರಗಿನ ಇಂದ್ರಿಯಗಳು ಇಲ್ಲದೆ ಅದು ತಂದ ತಾನೇ ಒಳಗ ಅಂತಃಕರಣದೊಳಗ ಆ ಬ್ರಹ್ಮನ ಒಂದು ಪ್ರಕಾಶ ಆಗ್ತದಲ್ಲ, ಅದಕ್ಕದು ಸಾಕ್ಷಿ ಭಾಷ್ಯ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ರೂಪ ತತ್ವಜ್ಞಾನವನ್ನ ಬಾಹ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದೆ ತತ್ವಪದದ ಜ್ಞಾನವನ್ನ ಅನ್ಬೇಕಾದ ತತ್ವಜ್ಞಾನ ಅಲ್ಲ, ತತ್ವಂ ಎರಡು ಕೂಡಿದ್ರೆ ತತ್ತಾಗ್ತದ. ತತ್ ಪದದ ಜ್ಞಾನ, ತತ್ ಅಂದ್ರೆ ಅದು, ತತ್ ಪದ ಜ್ಞಾನವನ್ನು ಬಾಹ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದೆ ಸಾಕ್ಷಿಯು ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಆ ತತ್ವದ ಜ್ಞಾನವು ಏನದು ಸಾಕ್ಷಿ ಭಾಷ್ಯವಿರುತ್ತದೆ. ಸರ್ವತ್ರದಲ್ಲಿ ಪರಿಪೂರ್ಣವಾಗಿರುವ ಬ್ರಹ್ಮವು ಸ್ವಯಂ ಪ್ರಕಾಶದಿಂದ ಪ್ರತೀತಿಯಾಗುತ್ತದೆ. ಅದಕ್ಕೆ ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ. ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ. ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ. ಇದು ಭಾಷ್ಯ ಅಂತಂದ್ರೆ ಏನ್ ತಿಳ್ಕೊಂಡಿರಿ ಅಂತಂದ್ರ ಒಂದು ಲ್ಯಾಂಗ್ವೇಜ್ ಅಷ್ಟೇ. ಈಗ ಸಾಧು ನಿಶ್ಚಲ್ ದಾಸಗ ಬ್ರಹ್ಮಜ್ಞಾನ ಆಯ್ತು. ಯಾವ ಭಾಷೆಲಿಂತ ಆಯ್ತು ಅವನಿಗೆ? ಯಾವ ಗುರುಗಳ ಹತ್ರ ಹೋಗಿ ಕಲ್ತ? ಸಂಸ್ಕೃತ ಪಂಡಿತರ ಬಳಿ ಹೋಗಿ ಕಲ್ತನ ಇಲ್ಲ? ಸಂಸ್ಕೃತ ಪಂಡಿತನ ಬಳಿ ಹೋಗಿ ಕಲ್ತು ಬ್ರಹ್ಮ ಜ್ಞಾನ ಮಾಡಿಕೊಂಡು ಬ್ರಹ್ಮನ ಸಾಕ್ಷಾತ್ಕಾರ ಆಯ್ತು. ಸಾಕ್ಷಾತ್ಕಾರ ಆದ್ಮೇಲೆ ಗುರು ಏನ್ ಮಾಡ್ದ? ನನ್ನ ಮಗಳು ಮದುವೆ ಮಾಡ್ಕೋ ಅಂತ ಕಿರಿಕಿರಿ ಚಾಲು ಮಾಡ. ಇವ್ರೇನಂದ್ರು, ಬ್ರಹ್ಮ ಸ್ವರೂಪದ ನನಗ ಜ್ಞಾನ ಆದ್ಮೇಲೆ ಇನ್ನು ಮದುವೆ ಮಾಡ್ಕೊಳ್ಳೋದು ಅರ್ಥ ಇಲ್ಲ, ನಾ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿಶ್ಚಲ್ದಾಸ. ನಾನು ಗುರು ಅದೀನಿ, ನಾ ಹೇಳಿದ್ರೆ ಕೇಳಬೇಕು, ನಿನಗೆ ಒಳ್ಳೇದಾಗ್ತದ, ಗುರುವಿನ ಮಾತು ತಿರಸ್ಕಾರ ಮಾಡಿದ್ರೆ ಒಳ್ಳೇದಾಗಂಗಿಲ್ಲ ಅಂತ ಗುರುದ ಕಿರಿಕಿರಿ ಜಾಸ್ತಿ ಚಾಲು ಆಯ್ತು. ಗುರು ಇರ್ಲಕ್ಕ, ದೇವ್ರು ಇರ್ಲಕ್ಕ, ಅಪ್ಪ ಅಮ್ಮ ಇರ್ಲಕ್ಕ, ಯಾರ್ಯಾಕಿರ್ಲಕ್ಕ, ಏನ್ ಕೇಳ್ಬೇಕು ಅದು ಕೇಳ್ಬೇಕು, ಎಲ್ಲಾನು ಕೇಳಬಾರ್ದು. ಅಂಥದ್ದೊಂದು ವಿವೇಕ ಇರ್ಬೇಕು ಪ್ರತಿಯೊಬ್ಬನ ಮೇಲೆ. ನಮ್ಮವ್ವ ಹೇಳ, ನಮ್ಮ ಅಪ್ಪ ಹೇಳ್ಯಾನ, ಗುರುಗಳು ಹೇಳ್ಯಾರ ಅಂತೇಳಿ ಅವರೆಲ್ಲರೂ ನಮ್ಮ ಒಳ್ಳೆಯದಕ್ಕೆ ಅಂತವ್ರು ಮಾಡ್ತಿದ್ರು ಸಹಿತ ನಮಗೆ ನಮ್ಮದೇ ಆದ ಕೆಲವೊಂದು ನಿರ್ಧಾರಗಳು ಇರಬೇಕು. ಅವನೇನ್ ಮಾಡ್ದ? ಬೇಡ ಅಂತಂದು ಮಾಡ್ಕೊಳ್ಳಂಗಿಲ್ಲ. ನೀವು ಗುರು ಇದ್ರೆ ಇರ್ಬೋದು, ನಿಮ್ಮ ಆಜ್ಞೆಯನ್ನ ಏನ್ ಕೇಳ್ಬೇಕು ಅದು ಕೇಳ್ತೀರಿ, ಎಲ್ಲ ಒಟ್ಟು ಕೇಳಂತಂದ್ರೆ ಕೇಳಲ್ಲ. ಜಾತ್ರೆಗೆ ಹೋದಾಗ ನಾವು ಹುಡುಗರು ಏನ್ ಬೇಕಾದೇ ಬೇಡ್ತಿರ್ತಾವ, ಎಲ್ಲ ಓಟು ಜಾತ್ರೆಯಿಂದ ಕೊಡಿಸ್ತೀರೇನು? ಅವಕ್ಕೆ ಏನ್ ಕೊಡಿಸ್ಬೇಕು ಅದೇ ಕೊಡಿಸ್ತೀರ? ಇಲ್ಲ, ಏನ್ ಬೇಕಾದ್ರೆ ತಿನ್ಬೇಕಂತಿರ್ತಾವ, ಏನ್ ಬೇಕಾದ್ರೆ ಮಾಡ್ಬೇಕಂತಿರ್ತಾವ. ಜಾತ್ರೆಯಾಗ ಮನ್ಸಿಗೆ ಬಂದದ್ದು ಮಾಡೋದಕ್ಕೆ ಜಾತ್ರೆ ಅಂತಾರ. ಹಿರಿಯರಾದವರು ಅಲ್ಲಿ ಹೋಗಿ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿದ ಒಳ್ಳೆ ತಂದೆ ಅಲ್ಲ. ಆ ಮಕ್ಕಳಿಗೆ ಏನ್ ಕೊಡಿಸ್ಬೇಕು ಅದು ಕೊಡಿಸ್ಬೇಕು. ದೊಡ್ಡ ಹಿಂಸೆ ಅದು ಜಾತ್ರೆಗೆ. ಮಕ್ಕಳು ಮನಸ್ಸಿಗೆ ಹಿರಿಯರಿಗೆ ಕೊಡಿಸೋ ಮನಸ್ಸಿರಂಗಿಲ್ಲ, ಸಣ್ಣವರಿಗೆ ಬಿಡೋ ಮನಸ್ಸಿರಲ್ಲ. ಅದ್ರ ಮೇಲೆ ಭಯಂಕರ ಆಸೆ ಅಪೇಕ್ಷೆಗಳಿರ್ತಾವ. ಈಗ ಜಾತ್ರೆ ಕರ್ಕೊಂಡು ಹೋದ್ರೆ
ನಿಮ್ಮ ಜಾತ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ಸಣ್ಣ ಹುಡುಗರಿಗೆ ಆದಂಗೆ ನಿಮ್ಮ ಮನಸ್ಸಿನಾಗ ಏನಾರ ಆಗ್ತದೆ, ಏನಾಗಲ್ಲ, ಕಲ್ಲಾಗಿರ್ತದೆ ನಿಮ್ಮ ಮನಸ್ಸು. ಏನ್ ಬೇಡಿದ್ದೆಲ್ಲ ಕೊಡಿಸಿದ್ರೆ ಒಳ್ಳೇದು. ಈಗ ಹೆಣ್ತಿನ ಬಜಾರ್ ಕರ್ಕೊಂಡು ಹೋದ್ನಾಗ ಅಲ್ಲಿ ಬೇಕಾದ್ ಕೇಳ್ತಿರ್ತಾರೆ ಕೆಲವೊಬ್ರು. ಕೇಳಿದ ಹೊತ್ನಾಗ ಅವ್ರು ಕೇಳಿದ್ದೆಲ್ಲ ಕೊಡಿಸಿದ್ರೆ ಏನ್ ಕೇಳ್ತಾರ, ಅದ್ರೊಳಗೆ ಏನ್ ಕೊಡಿಸ್ಬೇಕು ಅದು ಕೊಡಿಸ್ಬೇಕು. ಅದೇ ರೀತಿ ಇಲ್ಲಿ ಏನ್ ಹೇಳ್ತಾರ, ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ. ಯಾವುದು ಸಾಕ್ಷಿ ಭಾಷ್ಯ ಅಂದ್ರೆ ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ. ಅಂದ್ರೇನು, ಈಗ ನಿಶ್ಚಲ ದಾಸ್ ಅವ್ರ ಗುರುಗಳು ಏನ್ ಮಾಡಿದ್ರು, ಲಗ್ನ ಮಾಡ್ಕೊ ನನ್ನ ಮಗಳಿಗೆ ಅಂದ್ರೆ ಮಾಡ್ಕೊ. ಅದಕ್ಕೆ ಅವ ಏನ್ ಹೇಳ್ದ, ಕಡೆಗೆ ಇವನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರ ನಾನು ಜಾತಿಯಿಂದ ಜಾತಿಯವರನಿ, ನನಗ ಸಂಸ್ಕೃತ ಕಲಿಯಲೇಬೇಕೆಂಬ ಅಪೇಕ್ಷೆ ಇತ್ತು. ಅದರ ಸಲುವಾಗಿ ನಾನು ಬ್ರಾಹ್ಮಣ ಅಂತೇಳಿ ಸುಳ್ಳು ಪ್ರಮಾಣ ಪತ್ರ ಕೊಟ್ಟು ನಾನು ನಿನ್ನ ಹತ್ರ ಸಂಸ್ಕೃತ ಕಲ್ತೇನೆ ಗುರುವೆ ಅಂತ ಇದ್ದು ಸತ್ಯ ಹೇಳ. ಈ ಜಾತಿಯವ ನಾ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ ಮೇಲೆ ಆದ್ರೂ ಅವನ ಮಗಳು ಕೂಡ ಮದುವೆ ಕಿರಿಕಿರಿ ಬಿಡುತ್ತದೋ ಏನೋ ಅಂತ ಹೇಳಿ ಆ ರೀತಿ ತನ್ನ ಸತ್ಯವನ್ನ ಬಾಯ್ಬಿಟ್ಟ ನಿಶ್ಚಲ್ದ. ಆವಾಗ ಅವರು 2 ಶಾಪಗಳು ಕೊಡ್ತಾರೆ. ಒಂದು ಶಾಪ, ನನ್ನ ಮಗಳು ಮದುವೆ ಮಾಡ್ಕೊಳ್ಳಲ್ಲ ನೀ ತಿರಸ್ಕರಿಸಿ ಹೋಗ್ಲಕತ್ತಿದಿ, ಆಕಿಗೇನ್ ಕಡಿಮೆ ಆಗ್ಯದ, ಆಕೆ ಎಷ್ಟು ಒಳ್ಳೆ ಮನುಷ್ಯ ಹೇಳದಳ, ಆಕೆನ್ ಮದುವೆ ಮಾಡ್ಕೊಂಡ್ರೆ ನಿನ್ ಜೀವನ ಉಜ್ವಲ ಆಗ್ತದ, ಆದ್ರೂ ತಿರಸ್ಕಾರ ಮಾಡ್ಲಕತ್ತಿದಿ ಅಂತಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಪ ಕೊಡ್ತೀನಿ ಅಂದ. ಏನು, ನನ್ನ ಮಗಳನ್ನ ಬಿಟ್ಟು ನೀ ಮತ್ತೆ ಹೊರಗೆ ಹೋಗಿ ಎಲ್ಲರೇ ಮದುವೆ ಮಾಡಿಕೊಂಡು ಮತ್ತೊಂದು ಹೆಣ್ಣಿನ ಸಂಘ ಮಾಡಿರಿ, ನಿನಗೆ ಬರಬಾರ್ದು ಬ್ಯಾನಿ ಬರ್ಬೇಕು, ಔಷಧ ಸಿಕ್ಕಿರಬಾರ್ದು, ನೆರಳೆ ಸಾಯ್ಬೇಕಂತೇಳಿ ಒಂದು ಶಾಪ ಕೊಟ್ಬಿಟ್ಟು. ಅವನೇನು ಇಷ್ಟೆಲ್ಲ ಸರಿ ಹಿಂಗೆ ಶಾಪ ಕೊಟ್ರೆ ಪರೇಶಾನ್ ಆಗ್ಯಾನೇನೋ. ಆಯ್ತು, ನಾ ಮತ್ತೊಂದ್ ಕಡೆ ಮದುವೆ ಮಾಡ್ಕೊಳಂಗಿಲ್ಲ ಅಂತೇಳಿನಿ, ನಿನ್ ಶಾಪ ನನಗೇನು ಉಪಯೋಗ ಇಲ್ಲ ಅಂತ ಹೇಳ. ಅದರಿಂದ ಏನು ಉಪಯೋಗ ಇಲ್ಲ, ಕೆಲ್ಸಕ್ಕೆ ಬರ್ಲಾರ ಶಾಪ. ಮದುವೆ ಆದ್ರೆ ಇದು ಸಮಸ್ಯೆ, ನಮ್ಮದಿನೇ ಆಗಂಗಿಲ್ಲ ಅಂತಂದ್ಮೇಲೆ ಈ ಶಾಪ ನನಗೇನು ಕೆಲ್ಸಕ್ಕೆ ಬರಲ್ಲ ಅಂದ. ಅವನಿಗಿನ್ನ ಸಿಟ್ಟು ಬಂತು. ಸಿಟ್ಟು ಬಂದು ಏನ್ ಮಾಡ್ಬಿಟ್ಟ, ಗುರು ನಾನೇನು ನಿನಗೆ ಸಂಸ್ಕೃತ ಭಾಷೆ ಕಲ್ಸಿನಿ, ಈ ಭಾಷ್ಯ ನೀನು ಹೊರಗ ಎಲ್ಲಿ ಬಳಸಂಗಿಲ್ಲ ಅಂತಂದ. ಅವನೇನ್ ತಿಳ್ಕೊಂಡ್ಬಿಟ್ಟನ, ಗುರು ಸಂಸ್ಕೃತ ಭಾಷೆ ಬಳಸಲಿಲ್ಲ ಅಂತಂದ್ರ ಬ್ರಹ್ಮಜ್ಞಾನ ಅದು ಹೆಂಗೆ ಹೇಳಕ್ ಬರ್ತದೆ ಇವನಿಗೆ ಅಂತ ತಿಳ್ಕೊಂಡ್ಬಿಟ್ಟ. ಸಂಸ್ಕೃತ ಅಂದ್ರೆ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನ ಅಂದ್ರೆ ಸಂಸ್ಕೃತ ಅಂತೇಳಿ ಬ್ರಾಹ್ಮಣರ ತಲೆಗೆ ಇರ್ತದ. ಸಂಸ್ಕೃತದೊಳಗೆ ಬ್ರಹ್ಮಜ್ಞಾನ, ಅದರಿಂದ ಹೇಳಿದ್ರೆ ಬ್ರಹ್ಮಜ್ಞಾನ. ಅದಕ್ಕೆ ಅವನ ತಲೆಗೆ ಏನಿತ್ತು, ಗುರುವಿನ ತಲೆಗೆ ಸಂಸ್ಕೃತ ಭಾಷೆ ಬಿಟ್ರ ಇವನಿಗೆ ಏನು ಹೇಳಕ್ ಬರಲ್ಲ, ಮುಗಿತು ಈ ಭಾಷೆನೇ ಕಟ್ ಮಾಡಿಬಿಡಮ್ಮ ಅಂತಂದ. ಅದಕ್ಕೆ ಇವನು ಆಯ್ತು ಅಂತ ಹೇಳ್ದ. ಆಯ್ತಪ್ಪ, ನೀ ಕಲಿಸಿದ ಸಂಸ್ಕೃತ ನಾ ಎಲ್ಲಿ ಬಳಸಂಗಿಲ್ಲ, ಆಯ್ತಾ ಸಮಾಧಾನ ಆಯ್ತು, ನಡೀತೀನಿ ನೋಡ ಅಂತ. ಸಂಸ್ಕೃತ ಬಳಸಲ್ಲ. ಈಗ ಸಂಸ್ಕೃತದ ಬ್ರಹ್ಮ ಬೇರೆ, ಕನ್ನಡ ಬ್ರಹ್ಮ ಬೇರೆ, ತೆಲುಗು ಬ್ರಹ್ಮ ಬೇರೆ, ಹಿಂದಿ ಬ್ರಹ್ಮ ಬೇರೆ ಅದನ್ನೇನ್ರಿ? ಬ್ರಹ್ಮ ಒಬ್ಬನೇ ಅದನ ಇಲ್ಲ? ಸಂಸ್ಕೃತ ಭಾಷೆದೊಳಗೆ ಬ್ರಹ್ಮ ಅಂತ ಅನ್ಬೇಡ ಅಂತ ಹೇಳ್ದ. ಬೇರೆ ಭಾಷೆದೊಳಗೆ ಅನ್ಲಕ್ ಏನ್ ತಪ್ಪದ? ಒಂದು ಜಗ್ ನೀರಿಟ್ಟಾರ, ಅದು ಸಂಸ್ಕೃತದ ಅದಕ್ಕೆ ಜಲ ಅಂತಿದ್ರು ಅಂತಂದ್ರ, ಅಪ್ಪು ಅಂತಿದ್ರು ಅಂತಂದ್ರ ಆಗ್ಲಿ ಬಿಡು. ನಾವು ನೀರ್ ಅಂದಕ್ಕೆ ಏನ್ ಅದೇ ವಸ್ತುವಿಗೆ ನಾವು ನೀರ್ ಅಂದ್ರೆ ಏನ್ ಆಗ್ತದ, ಪಾನಿ ಅಂದ್ರೆ ಏನ್ ಆಗ್ತದ, ವಾಟರ್ ಅಂದ್ರೆ ಏನ್ ಆಗ್ತದ, ಒಂದೇ ವಸ್ತು ಅಲ್ಲ. ಆಯ್ತು, ಅದು ಸಂಸ್ಕೃತ ಭಾಷೆನೇ ಬಿಸಾಕಿ ಬಿಡೋಣ ನಡೆಯಾಕ ಅಂತ ಹೇಳಿ ಬ್ರಹ್ಮಜ್ಞಾನ ತನ್ನೊಳಗೆ ಇತ್ತು. ಆ ಸಂಸ್ಕೃತ ಭಾಷೆಯನ್ನ ಬಿಸಾಕಿ ಹಿಂದಿ ಒಳಗೆ ವಿಚಾರ ಸಾಗರ, ವೃತ್ತಿ ಪ್ರಭಾಕರ ಇಂಥ 10 ಬುಕ್ ಬರೆದಿಟ್ಟಾರ ಅವರು, ಹಿಂದಿ ಒಳಗೆ ಬರೆದರು. ಅಂದ್ರೆ ಏನು, ಬ್ರಹ್ಮನನ್ನು ಅರಿಯುವುದಕ್ಕ ಬೇರೆ ಬೇರೆ ಭಾಷೆಗಳು ಅಷ್ಟೇ. ಭಾಷೆಯ ಕೆಲಸ ಏನದ, ಬ್ರಹ್ಮನನ್ನು ಅರಿಯುವುದಕ್ಕೆ ಒಂದು ಭಾಷೆ ಬೇಕು.
ಭಾಷೆ ಇಲ್ಲ ಅಂತಂದ್ರೆ ಅರ್ಥ ಆಗಂಗಿಲ್ಲ. ಈ ಕನ್ನಡ ಭಾಷೆನೇ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಒಟ್ಟು ಭಾಷೆ ಆದತ್ತ ನಿಮಗ ನಮಗ ಅರ್ಥ ಆಗ್ಲಕತ್ತದ ಇಲ್ಲ? ಭಾಷೆನೇ ಇದ್ದಿದ್ದಿಲ್ಲ ಅಂದ್ರೆ ಹೆಂಗ್ ಓದ್ತಿದ್ರಿ, ಹೆಂಗ್ ಬರೀತಿದ್ರಿ, ಹೆಂಗ್ ಹೇಳ್ತಿದ್ರಿ, ಹೆಂಗ್ ಕೇಳ್ತಿದ್ರಿ? ಒಂದ್ ಭಾಷೆ ಆದಂತ ನಮ್ಗೆ ಹೆಂಗ್ ಅರ್ಥ ಆಗ್ಲಕತ್ತದಲ್ಲ ಹಾಗೇನದ ಇದು ಸಾಕ್ಷಿ ಭಾಷೆ ಅಂತಂದ್ರೇನು? ನಿಮ್ಮ ಅಂತಃಕರಣದೊಳಗಿರುವ ಬ್ರಹ್ಮನನ್ನು ನೋಡುವುದಕ್ಕ ಇದು ಒಂದು ಭಾಷೆ. ಅಂತಃಕರಣದಿಂದ ಉಂಟಾದ ಅಂತಃಕರಣ ವೃತ್ತಿ ಇಂದ್ರಿಯಗಳಿಂದ ಹೊರಗೆ ಹೋಗ್ಲಾರ್ದೆ ಅಂತಃಕರಣದ ಒಳಗೆ ಮತ್ತೆ ಒಳ್ಳೆ ತನ್ನ ಅಂತಃಕರಣವನ್ನು ತಾನೇ ನೋಡಿಕೊಂಡಾಗ ಆ ವೃತ್ತಿ ಕೆಲಸ ಏನದ ಆವರಣ ಭಂಗ ಮಾಡೋದು. ಅಂತಃಕರಣದ ಆವರಣ ಭಂಗ ಮಾಡಿದಾಗ ಆ ಅಂತಃಕರಣದೊಳಗಿರುವ ಬ್ರಹ್ಮ ಈ ಒಂದು ವೃತ್ತಿ ಒಳಗಿರುವಂತ ಅಹಂ ಬ್ರಹ್ಮಾಸ್ಮಿ ವೃತ್ತಿ, ಈ ವೃತ್ತಿ ಒಳಗಿನ ಬ್ರಹ್ಮ ಆ ಅಂತಃಕರಣದೊಳಗಿನ ಬ್ರಹ್ಮ ಇಬ್ರು ಒಂದೇ ಆಗ್ತಾರ. ಇದನ್ನು ತಿಳ್ಕೊಳ್ಳಕ ಏನಂತಾರ? ಒಳಗೇ ದೇವರು ನೋಡ್ಕೊಳ್ಳೋದು ಅಂತಂದ್ರೆ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ಅಂದ್ರೆ ಈ ರೀತಿ ಒಳಗೆ ದೇವ್ರು ನೋಡೋದಕ್ಕೆ ಇದಕ್ಕೆ ಸಾಕ್ಷಿ ಭಾಷೆ ಅಂತಾರೆ. ಪ್ರಮಾತ ಭಾಷೆ ಅಂದ್ರೆ ಹೊರಗೆ ನಾಮ ರೂಪ ಕ್ರಿಯೆಗಳಿರುತ್ತವೆ. ಎಲ್ಲ ವಸ್ತುಗಳಿಗೆ ನಾಮ ರೂಪ ಕ್ರಿಯೆ ಅದಾವ. ಆ ಎಲ್ಲ ವಸ್ತುಗಳ ನಾಮ ರೂಪ ಕ್ರಿಯೆಗಳನ್ನ ತ್ಯಾಗ ಮಾಡಿ ಕೇವಲ ಚೈತನ್ಯವನ್ನು ನೋಡಿದ್ರಿ ಅಂತಂದ್ರೆ ಅಲ್ಲಿ ಪ್ರಮಾತನ ದರ್ಶನ ಆಗ್ತದ. ಅದಕ್ಕೇನಂದ್ರೆ ಪ್ರಮಾತ ಭಾಷಾ. ಹೊರಗೆ ದೇವ್ರು ನೋಡೋದಕ್ಕೆ ಪ್ರಮಾತ ಭಾಷೆ, ಆ ಭಾಷೆಯ ಮೂಲಕ ಪ್ರಮಾತನ ನೋಡೋದು, ಒಳಗೆ ದೇವ್ರು ನೋಡ್ಕೊಳ್ಳಕ್ಕೆ ಒಳಗಿಂದ ಭಾಷೆ. ಹೊರಗಿನ ದೇವ್ರು ನೋಡೋಕೆ ಒಂದು ಪದ್ಧತಿ, ಒಳಗಿನ ದೇವ್ರು ನೋಡ್ಲಕ್ಕೆ ಒಂದು ಪದ್ಧತಿ. ಆ ಪದ್ಧತಿಯನ್ನ ತಾವು ಅನುಸರಿಸಿ ತಾವು ಯಶಸ್ವಿಯಾಗಿ ಏನ್ ಮಾಡಿದ್ರು? ಒಂದು ಭಾಷೆಯ ಮೂಲಕ ಇತರರಿಗೂ ನೋಡ್ಕೊಳ್ಳಕ ಉಪದೇಶ ಮಾಡಿ ಅನುಕೂಲ ಮಾಡಿ ಕೊಟ್ರು. ಅದೇ ಸಾಕ್ಷಿ ಭಾಷೆ, ಪ್ರಮತ್ತ ಭಾಷೆ. ಮೆಥಡ್. ಹೊರಗೆ ದೇವರನ್ನು ನೋಡೋದು ಒಂದು ಮೆಥಡ್, ಒಳಗೆ ದೇವರನ್ನು ನೋಡೋದು ಒಂದು ಮೆಥಡ್, ಒಂದು ಪದ್ಧತಿ. ಹ್ಯಾಂಗಪ್ಪ? ಅದೇ ಭಾಷೆ, ಮತ್ತೇನು ಭಾಷೆ? ಅದಕ್ಕ ಈಗ ಬ್ರಹ್ಮ ಸಂಸ್ಕೃತ ಅದನೋ, ತೆಲುಗು ಅದನೋ, ಕನ್ನಡ ಅದನೋ, ಏನದನೋ ಅವನು? ಬ್ರಹ್ಮ ಸ್ವತಂತ್ರದನ ಇಲ್ಲ. ಈ ಭಾಷೆಗೆ ಸಂಬಂಧ ಅದನೇನವನು? ಸ್ವತಂತ್ರದನ. ಆ ಸ್ವತಂತ್ರವಾದ ಬ್ರಹ್ಮನನ್ನು ಅರಿಯುವುದಕ್ಕೆ ನೀವು ಒಂದು ಭಾಷೆ ಮಾಡ್ಕೊಂಡಿರಿ. ಅದರಂಗ ಇಲ್ಲಿ ಏನದಪ್ಪ ಅಂತಂದ್ರೆ ಈ ನಿಮ್ಮ ಭಾಷೆ ಏನದಲ್ಲ ಅದು ಬ್ರಹ್ಮ ಅಲ್ಲ. ಬ್ರಹ್ಮವು ಸಾಕ್ಷಿ ಭಾಷೆ ಅಲ್ಲ. ಬ್ರಹ್ಮವು ತೆಲುಗು ಅಲ್ಲ, ಬ್ರಹ್ಮವು ಕನ್ನಡ ಅಲ್ಲ, ಬ್ರಹ್ಮ ಹಿಂದಿ ಅಲ್ಲ, ಬ್ರಹ್ಮ ಸಂಸ್ಕೃತ ಅಲ್ಲ, ಬ್ರಹ್ಮವು ಸಾಕ್ಷಿ ಭಾಷೆ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷೆ ಅಲ್ಲ. ಮತ್ ಭಾಷೆ ಏನ್ ಭಾಷೆ ಅಂತಂದ್ರ ಜ್ಞಾನ, ನೀವು ಪಡ್ಕೊಂಡ ಜ್ಞಾನ, ಬ್ರಹ್ಮ ಜ್ಞಾನ ಅಂತೇನದಲ್ಲ ಅದು ಸಾಕ್ಷಿ ಭಾಷೆ. ಬ್ರಹ್ಮ ಜ್ಞಾನ ಅನ್ನೋದೇನದ ಅದು ಪ್ರಮಾತ ಭಾಷೆ. ಏನು ಬ್ರಹ್ಮಜ್ಞಾನ ಪಡ್ಕೊಂಡಿರಿ ಅಂತಂದ್ರ ಇದೇ ಅಂತಃಕರಣದಿಂದ ಅಂತಃಕರಣ ವೃತ್ತಿ ಉಂಟಾಗಿ ಆ ವೃತ್ತಿ ಒಳಗ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನದ ಒಂದು ಏನಪ್ಪ ಅಂತಂದ್ರೆ ಬಲದಿಂದ ಏನ್ ಮಾಡ್ತದ? ಅಂತಃಕರಣವನ್ನ ನೋಡ್ತದ, ಪ್ರಕಾಶ ಮಾಡ್ಲಕ್ಕೆ ಹೋಗ್ತದ. ಅಂತಃಕರಣಕ್ಕ ಆವರಣ ಭಂಗ ಮಾಡ್ಲಕ್ಕೆ ಹೋಗ್ತದ. ಅಂತಃಕರಣ ಆವರಣ ಭಂಗ ಮಾಡೋದು ಯಾವಾಗ? ಅಹಂ ಬ್ರಹ್ಮಾಸ್ಮಿ ಅನ್ನಂತ ಒಂದು ಬಲ ತುಂಬಿಕೊಂಡು ಜ್ಞಾನದ ಬಲದಿಂದ ಆ ವೃತ್ತಿ ಅಂತಃಕರಣದ ಆವರಣ ಭಂಗ ಮಾಡ್ಲಿಕ್ಕೆ ಹೋದಾಗ ಆ ಅಂತಃಕರಣದೊಳಗಿರುವ ಬ್ರಹ್ಮ ಈ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ ಪ್ರಕಾಶ ಮಾಡ್ತದ. ಇದೇ ಸಾಕ್ಷಿ ಭಾಷೆ. ಇದೇ ಸಾಕ್ಷಿ ಭಾಷೆ. ಈ ವಾಕ್ಯನೇ ಸಾಕ್ಷಿ ಭಾಷೆ. ಈ ವಾಕ್ಯದ ಮೂಲಕ ನೀವು ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಅದಪ್ಪ. ಒಳಗೆ ಮಾಡ್ಕೊಳ್ಳೋಕೆ ಇದು ಒಂದು ಪದ್ಧತಿ, ಇದು ಒಂದು ಭಾಷ್ಯ. ಮತ್ತು ಹೊರಗಿಂದ ನೋಡೋದಕ್ಕೆ ಪ್ರಮಾತ ಭಾಷ್ಯ. ಬ್ರಹ್ಮವು ಪ್ರಮಾತ ಭಾಷ್ಯವಲ್ಲ.
ಪ್ರಮಾತ ಭಾಷೆ ಅಂದ್ರೆ ಅದು ಬ್ರಹ್ಮಜ್ಞಾನ. ಹೊರಗೆ ಹೆಂಗ್ ನೋಡ್ಬೇಕು ಅಂತಂದ್ರೆ ನಾಮ ರೂಪ ಕ್ರಿಯೆಗಳನ್ನು ಬಿಟ್ಟು ನೋಡ್ಬೇಕು. ಇದೇ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನನೇ ಪ್ರಮಾತ ಭಾಷೆ. ಈ ಭಾಷೆಯ ಮೂಲಕ ಬ್ರಹ್ಮವನ್ನ ತಿಳ್ಕೊಳಕ್ ಬರ್ತದ ನೋಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮವು ಸಾಕ್ಷಿ ಭಾಷೆ ಅಲ್ಲ, ಬ್ರಹ್ಮಜ್ಞಾನವೇ ಸಾಕ್ಷಿ ಭಾಷೆ ಇರುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ರೂಪ ತತ್ವಜ್ಞಾನವನ್ನ ಬಾಹ್ಯ ಸಾಧನಗಳ ಅಪೇಕ್ಷೆ ಇಲ್ಲದೆ ಸಾಕ್ಷಿಯ ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನವು ಸಾಕ್ಷಿ ಭಾಷೆ ಇರುತ್ತದೆ. ಬಾಹ್ಯ ಜ್ಞಾನಗಳ ಅಪೇಕ್ಷೆ ಇಲ್ಲದೆ ಏನ್ ಮಾಡ್ತದ? ಸಾಕ್ಷಿಯು ಪ್ರಕಾಶ ಮಾಡುತ್ತದೆ. ಏನ್ ಮಾಡ್ತದೆ ಸಾಕ್ಷಿಯು? ಸಾಧನೆಗಳಿಲ್ಲದೆ ಸಾಕ್ಷಿಯು ಆ ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನು ಪ್ರಕಾಶ ಮಾಡ್ತದೆ. ಹೌದಲ್ರಿ? ಸಾಕ್ಷಿಯು ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನ ಪ್ರಕಾಶ ಮಾಡ್ತದೆ. ಅಪೇಕ್ಷೆ ಇಲ್ಲದೆ ಸಾಕ್ಷಿಯು ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನು ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನವು ಸಾಕ್ಷಿ ಭಾಷೆ ಇರುತ್ತದೆ. ಅದಕ್ಕೆ ಇವತ್ತು ಎಷ್ಟು ತಿಳ್ಕೋಬೇಕಪ್ಪ ಅಂತಂದ್ರೆ ಭಾಷೆಯ ಮೂಲಕ ಒಂದು ವಸ್ತುವನ್ನ ತಿಳ್ಕೊಳ್ಳೋದು. ಬೇರೆ ಬೇರೆ ಭಾಷೆಗಳ ಮೂಲಕ ಒಂದೇ ವಸ್ತುವನ್ನ ಹೇಗೆ ತಿಳಿದುಕೊಳ್ಳುತ್ತೇವೆಯೋ ಅದೇ ರೀತಿ ಬ್ರಹ್ಮ ಎನ್ನುವ ಒಂದು ವಸ್ತುವನ್ನ ಸಾಕ್ಷಿ ಭಾಷೆಯ ಮೂಲಕ, ಪ್ರಮಾತ ಭಾಷೆಯ ಮೂಲಕ ನಾವು ತಿಳ್ಕೊಳ್ಳಕ್ ಸಾಧ್ಯ ಅವ. ದೇವರು ಒಳಗೂ ಅದನ, ದೇವರು ಹೊರಗೂ ಅದನ ಅಂತಂದ್ರೆ ಒಳಗೆ ಯಾವ ಭಾಷೆಯ ಮೂಲಕ ತಿಳ್ಕೊತೀವಿ ಅಂತಂದ್ರೆ ಸಾಕ್ಷಿ ಭಾಷೆಯ ಮೂಲಕ ತಿಳ್ಕೊತೀವಿ. ಹೊರಗೆ ಯಾವ ಭಾಷೆಯ ಮೂಲಕ ತಿಳ್ಕೊತೀವಿ ಅಂದ್ರೆ ಪ್ರಮಾತ ಭಾಷೆಯ ಮೂಲಕ ತಿಳ್ಕೊತೀವಿ. ಭಾಷೆಗಳು ಆ ಬ್ರಹ್ಮನನ್ನ ತಿಳ್ಕೊಳ್ಳೋದಕ್ಕೆ ಇರೋಂಥ ಉಪಕರಣಗಳಷ್ಟೇ. ಅದಕ್ಕೆ ಸಾಕ್ಷಿ ಭಾಷೆ ಮತ್ತೆ ಪ್ರಮಾತ ಭಾಷೆ ಏನದವ, ಇವು ಬ್ರಹ್ಮ ಅಲ್ಲ, ಭಾಷೆಗಳಷ್ಟೇ. ಬ್ರಹ್ಮ ಜ್ಞಾನ ಏನಂದ್ರೆ ಅದು ಸಾಕ್ಷಿ ಭಾಷೆ ಅದ, ಅದು ಪ್ರಮಾತ ಭಾಷೆ ಅದ. ಲ್ಯಾಂಗ್ವೇಜ್ ಜ್ಞಾನ ಭಾಷೆ ಅದ. ಜ್ಞಾನಕ್ಕೆ ಭಾಷೆಗೆ ಸಂಬಂಧ ಅದ. ಬ್ರಹ್ಮಗೂ ಭಾಷೆಗೂ, ಬ್ರಹ್ಮಕ್ಕೂ ಜ್ಞಾನಕ್ಕೂ ಏನೇನು ಸಂಬಂಧ ಇಲ್ಲ. ಅವ ಬ್ರಹ್ಮ ಸ್ವತಂತ್ರ ಅದನ್ನ. ಇವೆಲ್ಲ ನಾವು ತಿಳ್ಕೊಳ್ಳೋಂಥ, ನಾವು ಮಾಡ್ಕೊಂಡಂತ ವ್ಯವಸ್ಥೆಗಳು. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ರೂಪ ತತ್ವಜ್ಞಾನವನ್ನ ಬಾಹ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದೆ ಸಾಕ್ಷಿಯು ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನ ಪ್ರಕಾಶ ಮಾಡುತ್ತದೆ. ಆದ್ದರಿಂದ ಬ್ರಹ್ಮವು ಸಾಕ್ಷಿ ಭಾಷೆವಿರುತ್ತದೆ. ಇಲ್ಲ ಬ್ರಹ್ಮ ಅಲ್ಲ, ಬ್ರಹ್ಮಜ್ಞಾನವು ಸಾಕ್ಷಿ ಭಾಷೆ ಇರುತ್ತದೆ. ಅದಕ್ಕೆ ಬ್ರಹ್ಮಜ್ಞಾನ ಎಂದರೇನು ಅಂತಂದ ಕೂಡಲೇ ಬ್ರಹ್ಮವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವುದಕ್ಕೆ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಮತ್ತ ಈಗ ಒಂದು ಕಲಿಬೇಕೀಗ ನೀವು ಬ್ರಹ್ಮಜ್ಞಾನ ಎಂದರೇನು ಅಂತಂದ್ರ, ಬ್ರಹ್ಮಜ್ಞಾನ ಎಂದರೆ ಏನಂತ ಹೇಳ್ತೀರಿ? ಒಂದು ಸಾಕ್ಷಿ ಭಾಷಾ, ಮತ್ತೊಂದು ಪ್ರಮಾತ ಭಾಷಾ. ಎರಡು ಭಾಷೆಗಳು, ಎರಡು ಪದ್ಧತಿಗಳು. ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಎರಡು ಪದ್ಧತಿಗಳು. ಒಂದು ಹೊರಗೆ ನೋಡಕ್ಕೆ, ಒಂದು ಒಳಗೆ ನೋಡಕ್ಕೆ. ಇಷ್ಟು ತಿಳ್ಕೊರಿ. ಎಲ್ಲ ಓಟೋ ಟೈಮ್ ನಾನೇ ತಗೊಂಡ್ರೆ ಮುಂದೆ ನಿಮಗೆ ಇಲ್ದಂಗೆ ಆಗ್ತದ. ಉಳಿದದ್ದು ಮತ್ತೆ ನಾಳೆ ನೋಡೋಣ. ಸಾಬೂನು ಏನ್ ಮಾಡ್ತದ? ಬಟ್ಟೆಯ ಕೊಳೆಯನ್ನು ತೆಗೆಯುತ್ತದೆ. ಬಟ್ಟೆ ಸ್ವಚ್ಛನೆ ಆದ. ಬಟ್ಟೆ ಒಳಗಿಂದ ಪ್ರಕಾಶ ಏನು ಸಾಬೂನು ಹೋಗಿ ಕರ್ಕೊಂಡ್ ಬರಂಗಿಲ್ಲ. ಬಟ್ಟೆ ಸ್ವಚ್ಛನೆ ಅದ. ಬಟ್ಟೆ ಒಳಗಿಂದ ಪ್ರಕಾಶ ತಂದು ತಾನೇ ಪ್ರಕಟ ಆಗ್ತದ. ಆ ಪ್ರಕಾಶಕ್ಕೆ ಅಡ್ಡಿಯಾಗಿದ್ದೆ ಯಾವುದು? ಕೊಳೆ. ಆ ಕೊಳೆಯನ್ನ ತೆಗೆದು ಬಿಟ್ರೆ ಬಟ್ಟೆ ಒಳಗಿನ ಪ್ರಕಾಶ ತಾನೇ ಹೊರಗೆ ಬರ್ತದ. ಅದೇ ರೀತಿ ನಿಮ್ಮ ಅಂತಃಕರಣದೊಳಗ ಬ್ರಹ್ಮ ಅದನ. ನಿಮ್ಮ ವೃತ್ತಿ ಹೋಗಿ ಅದರ ಆವರಣ ಭಂಗ ಮಾಡಿದರೆ ಆ ವೃತ್ತಿ ಒಳಗಿನ ಬ್ರಹ್ಮನನ್ನ, ಆ ಅಂತಃಕರಣದೊಳಗಿರೋ ಬ್ರಹ್ಮನನ್ನ
ಈ ವೃತ್ತಿ ಕರ್ಕೊಂಡ್ಬಂದದಂತಿಲ್ಲ. ಈ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವಜ್ಞಾನ ಪಡ್ಕೊಂಡ್ರೆ ಸಾಕು. ಆ ತತ್ವಜ್ಞಾನ ದೃಷ್ಟಿಯಿಂದ ಅಂತಃಕರಣವನ್ನ ನೋಡಿದರೆ ಶುದ್ಧ ಒಂದು ವೃತ್ತಿಯಿಂದ, ಶುದ್ಧ ಭಾವವುಳ್ಳ ವೃತ್ತಿಯಿಂದ, ಕೇವಲ ಅಹಂ ಬ್ರಹ್ಮಾಸ್ಮಿ ಅನ್ನಂತ ಶುದ್ಧ ಭಾವವುಳ್ಳ ವೃತ್ತಿಯಿಂದ ಅಂತಃಕರಣವನ್ನ ನೋಡಿದಾಗ ಅಂತಃಕರಣದ ಆವರಣ ಭಂಗವಾಗಿ ಅಂತಃಕರಣದೊಳಗಿರುವಂಥ ಉಪಹಿತ ಚೇತನ ಏನದಲ್ಲ, ವೃತ್ತಿ ಉಪಹಿತ ಚೇತನದೊಳಗ ಬಂದು ಸಂಗಮ ಆಗ್ತದ. ಅದೇ ಘಟಪಟಾದಿಗಳಲ್ಲಿ ಹಂಗಾಗಂಗಿಲ್ಲ. ವೃತ್ತಿಯೊಳಗಿರುವಂಥ ಚೇತನನೇ ಹೋಗಿ ಆ ಘಟಪಟಾದಿಗಳ ವಿಷಯಗಳ ಒಳಗಿರುವಂಥ ವಿಷಯ ಉಪಹಿತ ಚೇತನವನ್ನ ಬೆರೆತು ಆ ವಸ್ತು ಗುರುತಿಸಂಗ್ ಮಾಡ್ತದ. ಅದರ ಬ್ರಹ್ಮನ ವಿಷಯದಲ್ಲಿ ಆ ಬ್ರಹ್ಮನೇ ಹೋಗಿ ಆ ಅಂತಃಕರಣ ವೃತ್ತಿಯನ್ನು ಪ್ರಕಾಶ ಮಾಡ್ತಾನ. ಇದಕ್ಕಿಂತ ಸರಳ ಏನ್ ಹೇಳ್ಬೇಕು? ಘಟಪಟಾದಿಗಳಲ್ಲಿ ಹೆಂಗ್ ಆಕ್ಷನ್ ಆಗ್ತದ? ವೃತ್ತಿ ಉಪಹಿತ ಚೇತನ ಹೋಗಿ ವಿಷಯ ಉಪಹಿತ ಚೇತನದೊಳಗೆ ಸಂಗಮ ಆಗ್ತದೆ. ಬ್ರಹ್ಮನ ವಿಷಯದಲ್ಲಿ ಬ್ರಹ್ಮನೊಳಗಿರುವಂತ ಚೇತನ ಹೋಗಿ ಆ ವೃತ್ತಿ ಒಳಗಿರುವ ಚೇತನದ ಜೊತೆಗೆ ಸಂಗಮ ಆಗ್ತದೆ. ಅರ್ಥ ಆಯ್ತಾ? ಇಲ್ಲ. ವೃತ್ತಿ ಉಪಹಿತ ಚೇತನ ಮತ್ತು ಅಂತಃಕರಣ ಉಪಹಿತ ಚೇತನ ಒಂದಾಗಬೇಕಾದ್ರ ಎರಡು ರೀತಿ ಆಕ್ಷನ್. ಒಂದು, ಈಗ ನಿಮ್ಮನೆಗೆ ನಾವರೆ ಬರ್ಬೇಕು, ನಮ್ಮ ಮನೆಗೆ ನೀವರೆ ಬರ್ಬೇಕಲ್ಲ, ಇಬ್ರು ಭೇಟಿ ಆಗ್ಬೇಕಂದ್ರ. ಹೌದಿಲ್ಲ? ಇಬ್ರು ಭೇಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಮ ಮನೆಗೆ ನಾವರೆ ಬರ್ಬೇಕು, ನಮ್ಮ ಮನೆಗೆ ನೀವು. ಎಷ್ಟ್ ದಿನ ಐತ್ರಿ, ಎಲ್ಲಿ ಕಂಡೇ ಇಲ್ಲಲ್ಲ, ಅದಿರ ಇಲ್ಲ, ಏನ್ ಊರಾಗ ಹಿಂಗ್ ಅಂತಿರ್ತಾರ. ಅವ್ರಿಗೆ ಅದೇ ಹೇಳ್ತಿರ್ತೀನಿ, ನೋಡಪ್ಪ, ಅಷ್ಟು ನಿನಗೆ ಅಪೇಕ್ಷೆ ಇತ್ತಂದ್ರ ನೀ ನಮ್ಮ ಮನೆಗಾರ ಬರ್ಬೇಕು, ಇಲ್ಲ ಅಂದ್ರೆ ನನಗೆ ನಿಮ್ಮ ಮನೆಗಾರ ಕರ್ಕೊ. ಇಲ್ಲ ಅಂತಂದ್ರೆ ಹೊರಗೆ ಎಲ್ಲಾರ ಕರಿಬೇಕಪ್ಪ, ಕಿಂತಲ್ಲಿ ಎಲ್ಲಾರ ಕೂಡಂಬರ್ರಿ, ಸ್ವಲ್ಪ ಹೊತ್ತು ಮಾತಾಡಮ್ಮ ಅಂತ ಎಲ್ಲಾರು ನಾವಿಬ್ರು ಭೇಟಿ ಆಗ್ಬೇಕು. ಒಂದು ಏನ್ರ ವ್ಯವಸ್ಥೆ ಮಾಡ್ಕೋಬೇಕ ಬೇಡ? ಈಗ ಏನದಪ್ಪ ಅಂತಂದ್ರೆ ವಿಷಯ ಉಪಹಿತ ಚೇತನದೊಳಗೆ ಏನಾಗ್ತದಂದ್ರೆ ಘಟಪಟಾದಿ ವಿಷಯ ಉಪಹಿತ ಚೇತನ ಏನದಲ್ಲ, ಅಲ್ಲಿ ಏನಾಗ್ತದ, ಆವರಣ ಭಂಗ ಆದಾಗ ವೃತ್ತಿ ಉಪಹಿತ ಚೇತನನೇ ಹೋಗಿ ಆ ವಿಷಯ ಉಪಹಿತ ಚೇತನದೊಳಗೆ ಸಂಗಮ ಆಗ್ತದೆ. ಹೌದಾ? ಏನಾಗ್ತದ, ನದಿ ಹೋಗಿ ಸಮುದ್ರ ಸೇರ್ತದೆ. ನದಿ ಹೋಗಿ ಸಮುದ್ರ ಸೇರ್ತದೆ. ಈಗ ಏನಾಗ್ತದೆ, ಪರಮಾತ್ಮನ ವಿಷಯದೊಳಗೆ ಏನದ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರು ಮಾಡಿಕೊಂಡು ಗುರುವಿನಿಂದ ಜ್ಞಾನ ಪಡ್ಕೊಂಡು ಜ್ಞಾನದ ಬಲವುಳ್ಳಂತ ವೃತ್ತಿ ಯಾವಾಗ ಅಂತಃಕರಣದ ಕಡೆ ಹೊಳತದ, ಆ ಅಂತಃಕರಣದೊಳಗಿರುವಂತ ಚೇತನನೇ ಬಂದು ಏನ್ ಮಾಡ್ತದ, ವೃತ್ತಿ ಉಪಹಿತ ಚೇತನವನ್ನ ಅಪ್ಪಗೊತ್ತ. ಅದೇ ಏನ್ ಮಾಡ್ತದೆ, ಇದನ್ನು ಪ್ರಕಾಶ ಮಾಡ್ತದೆ. ಇದು ಹೋಗಿ ಅದಕ್ಕೆ ಇದು ಮಾಡೋದಕ್ಕೆ ಆವರಣ ಭಂಗ ಅಂತಾರ. ಅದೇ ಬಂದು ಇದ್ರ ತೆಕ್ಕಿಗೆ ಬಿತ್ತಂದ್ರೆ ಪ್ರಕಾಶ ಮಾಡಿದ್ರು ಅಂತ. ಈಗ ನಾವು ನಿಮ್ಮ ಮನೆಗೆ ಬಂದ ನೀವೇ ಮನೆ ಹೊರಗೆ ಬಂದ ಕಾಲಿಗೆ ನೀರಾದ ಹಾಕ್ತೀರಾ? ಇಲ್ಲ. ಮತ್ತೆ ನೀವೇ ಹೊರಗೆ ಬರ್ತೀರಾ? ಇಲ್ಲ. ನಾವು ಒಳಗೆ ಬರೋದಕ್ಕಿಂತ ಬೇರೆ ಯಾರ್ಯಾರ ಬಂದ್ರ ಅಂತಂದ್ರೆ ಬಂದ್ ಕಾಲಿ ನೀರು ಹಾಕ್ತಾರೆ. ಯಾರು ಬೇಕವ್ರು ಬಂದ್ರ ಅವರೇ ಒಳಗೆ ಬರ್ತಾರೆ. ಇಷ್ಟೇ ನೋಡ್ರಿ ಇರೋದು. ಘಟಪಟಾದಿಗಳ ಜಡ ವಸ್ತುಗಳ ವಿಷಯದಲ್ಲಿ ಏನಾಗ್ತದ, ಅವರೇ ಒಳಗೆ ಬರ್ತಾರ. ಆದರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಬಂದು ಮನೆ ಮುಂದೆ ನಿಂತಾಗ ಒಳಗಿನವರು ಹೊರಗೆ ಬಂದು ಕಾಲಿಗೆ ನೀರು ಹಾಕಿ ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಂಗಿಲ್ಲೇನದಂದ್ರೆ ಬ್ರಹ್ಮನೇ ಬಂದು ಆ ವೃತ್ತಿ ಒಳಗಿರೋ ಉಪಹಿತ ಚೇತನವನ್ನು ಪ್ರಕಾಶ ಮಾಡಿ ಆ ವೃತ್ತಿ ಉಪಹಿತ ಚೇತನವನ್ನು ತನ್ನೊಳಗೆ ಒಂದು ಮಾಡ್ಕೊತಾನೆ. ಆಕ್ಷನ್ ಗೊತ್ತಾಯ್ತಾ? ವ್ಯತ್ಯಾಸ ಏನಂತ? ವೃತ್ತಿಯು ಅಹಂ ಬ್ರಹ್ಮಾಸ್ಮಿ ಎಂಬ ಶುದ್ಧ ಭಾವದಿಂದ ಅಂತಃಕರಣವನ್ನು ನೋಡಿದಾಗ ಅಂತಃಕರಣ ಉಭಯ
ಪ್ರಕಾಶಿಸುತ್ತೆ. ವೃತ್ತಿ ಉಪಯುಕ್ತ ಚೇತನ ಪ್ರಕಾಶ ಮಾಡ ಅದೇ ಬಂದು ಇದ್ರ ಜೊತೆಗೆ ಕಲ್ಪತ್ತದ. ಘಟಪಟಾದಿಗಳ ವಿಷಯದಲ್ಲಿ ಏನ್ ಮಾಡ್ತದ? ಉಪಯುಕ್ತ ಚೇತನಕ್ಕೆ ಹೋಗಿ ಸಂಗಮ ಮಾಡ್ತದೆ. ಇಷ್ಟೇ ಇರೋದು. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಸಮೇತ ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ರಿಸಲ್ಟ್ ಒಂದೇ, ಎರಡು ಸಂಗಮ ಆಗದೆ ಒಂದೇ ರಿಸಲ್ಟ್. ಅಲ್ಲಿನೂ ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ಅಲ್ಲಿನೂ ಅದೇ ಇಲ್ಲಿನೂ ಅದೇ. ಘಟಪಟಾದಿಗಳಲ್ಲಿರುವಂತ ವಿಷಯ ಉಪಯುಕ್ತ ಚೇತನ, ಅಂತಃಕರಣನೂ ಒಂದು ವಿಷಯನೇ ಅದು, ಹೌದಲ್ರಿ? ಅಂತಃಕರಣನೂ ಒಂದು ವಿಷಯನೇ, ಘಟಪಟಾದಿಗಳು ವಿಷಯನೇ. ಆ ವಿಷಯದೊಳಗಿರೋ ಚೇತನಕ್ಕೆ ವಿಷಯ ಉಪಯುಕ್ತ ಚೇತನ ಅಂತಾರ, ವೃತ್ತಿ ಒಳಗಿರೋದಕ್ಕೆ ವೃತ್ತಿ ಉಪಯುಕ್ತ ಚೇತನ ಅಂತಾರ. ಅವೆರಡು ಸಂಗಮ ಆದಾಗೆ ಆ ವಸ್ತು ಏನಂತೇಳಿ ಗೊತ್ತಾಗ್ತದ. ಒಂದೇ ವಿಷಯ ಒಂದೇ, ಅದರಲ್ಲಿ ಆಕ್ಷನ್ ಹೆಂಗಾಗ್ತದ ಅನ್ನೋದು ಹೇಳ್ತಾರ ಅವರು. ಘಟಪಟಾದಿಗಳ ವಿಷಯದಲ್ಲಿ ಬಂದಾಗ ನಿಮ್ಗೆ ಅಂತಃಕರಣ ನಿಮ್ಮೊಳಗ ಅಹಂ ಬ್ರಹ್ಮಾಸ್ಮಿ ವೃತ್ತಿನೇ ಇದ್ದಿದ್ದಿಲ್ಲ ಅಂತಂದ್ರೆ ನಿಮ್ಗೆ ಬರೀ ಅಂತಃಕರಣ ಕಾಣ್ತದ. ಅದು ಅಂತಃಕರಣದ ಆವರಣ ಭಂಗ ಆದಾಗ ಆಭಾಸನಿಗೆ ಬರೀ ಅಂತಃಕರಣ ಒಂದೇ ಕಾಣ್ತದೆ. ಅಂತಃಕರಣದೊಳಗಿರುವಂತ ಬ್ರಹ್ಮ ಕಾಣಂಗಿಲ್ಲ. ಯಾರಿಗೆ ಕಾಣ್ತಾನೆ? ಅಹಂ ಬ್ರಹ್ಮಾಸ್ಮಿ ವೃತ್ತಿ ಮಾಡ್ಕೊಂಡವ್ರಿಗೆ ಮಾತ್ರ ಅಂತಃಕರಣದೊಳಗಿರೋ ಬ್ರಹ್ಮ ಕಾಣ್ತಾನೆ, ಅನುಭವಕ್ಕೆ ಬರ್ತಾನೆ. ಅಂತಃಕರಣ ವೃತ್ತಿಯನ್ನು ಅಷ್ಟೇ ನೋಡುವಂತ ಸಾಧ್ಯತೆಯನ್ನ ಕಲ್ತಿದ್ವಿ. ಈಗ ಅಹಂ ಬ್ರಹ್ಮಾಸ್ಮಿ ವೃತ್ತಿಯೊಂದಿಗೆ ಅಂತಃಕರಣ ವೃತ್ತಿಯನ್ನ ಹೇಗೆ ಸಂಯೋಗ ಆಗ್ತದೆ ಅಂತಕ್ಕಂಥದ್ದು ನೋಡ್ತಾರೆ. ವೃತ್ತಿಗೆ ಅಹಂ ಬ್ರಹ್ಮಾಸ್ಮಿ ಮಾಡೋದು ಮೂರನೇ ಕಣ್ಣು ಕೊಟ್ಟಂಗ ಗುರು. ಆ ಕಣ್ಣಿನಿಂದ ಅಂತಃಕರಣವನ್ನ ನೋಡಿದ್ರ ಅಂತಃಕರಣದ ಏನ್ ಮಾಡ್ತಾನ? ಅಲ್ಲಿದ ಅಂತಃಕರಣದ ನಾಮ ರೂಪ ಗುಣ ಸ್ವಭಾವ ಎಲ್ಲ ತ್ಯಾಗ ಮಾಡಿ ತನ್ನ ಅಂತಃಕರಣದೊಳಗಿರುವ ಬ್ರಹ್ಮನನ್ನು ಕಂಡ್ರೆ ಅದೇ ಸಾಕ್ಷಿ ಭಾಷೆ. ಹೊರಗಿನ ಯಾವ ಇಂದ್ರಿಯಗಳು ಬೇಕಾಗಿಲ್ಲ, ಹೊರಗಿನ ಯಾವ ವಸ್ತುಗಳು ಬೇಕಾಗಿಲ್ಲ, ತನ್ನೊಳಗೆ ತಾನು ನೋಡ್ಕೊಳಕ್. ಹೆಂಗದ್ರಿ? ನಿನ್ನೆ ಒಂದು ಪ್ರವಚನದ ಉದಾಹರಣೆ ಕೊಟ್ಟರೆ ಒಂದ್ ಸ್ವಲ್ಪ ಅದನ್ನ ಹೇಳ್ತಾರೆ. ಈಗ ಹೇಳ್ಕೊಂತ ಸಿದ್ಧಾರೂಢರು ಅವರು ಸಮಾಧಿ ಒಂದು ಇದ್ರೊಳಗೆ ಸ್ಥಿತಿಯೊಳಗೆ ಕೂತಾಗ್ರಿಗೆ ಅವ್ರ ತಲೆ ಮೇಲೆ ಬೆಂಕಿ ಇಟ್ಟು ಹೋಗ್ತಾರಲ್ರಿ ಒಬ್ಬ. ಅದಕ್ಕ ಆ ಸಿದ್ಧಾರೂಢರು ಅದಕ್ಕೆ ಮತ್ತೊಂದು ಬಸ್ ಬಂದು ತರಿಸ್ತಾನ್ರಿ. ನಂತರ ಮತ್ತು ಆ ಸಿದ್ಧಾರೂಢರು ಉತ್ತರ ನಿಮ್ ಮ್ಯಾಲ ಬೆಂಕಿ ಇಟ್ಟರು, ಇದನ್ನ ನೀವು ಹ್ಯಾಕ್ ಕರ್ಕೊಂಡ್ರಿ ಅಂತ ಕೇಳ್ತಿರ್ತಾರೆ. ಆಗ ಅವ್ರೇನ್ ಹೇಳ್ತಾರ, ಹಿಂದಿನ ಘಟನೆಯನ್ನ ಹೇಳ್ತಾರ ಸಿದ್ಧಾರೂಢರು. ನಾಗ ಭೂಷಣ ಅಂತಕ್ಕಂಥ ನಾಗ ಸರ್ಪ ನನ್ನ ತಲೆ ಮ್ಯಾಲ ಪೂರ್ವದಲ್ಲಿ ಒಮ್ಮೆ ನನಗ ಆಗಮನ ಮಾಡಿತ್ತು. ಅದಕ್ಕಾಗಿ ಆ ಪರಮಾತ್ಮನ ಮೂರನೇ ಕಣ್ಣನ್ನ ನನಗ ಅಗ್ನಿ ನೇತ್ರಕ್ಕ ಅಲ್ಲಿತ್ತು. ಅದಕ್ಕಾಗಿ ಅಗ್ನಿ ನನಗ ಏನು ಅದು ಏನು ಮಾಡಿಲ್ಲ, ಏನು ಅನ್ಸಲ್ಲ ಅಂತಕ್ಕಂಥ ವಿಚಾರ. ಇದೇನ್ ಬಿಡ್ಪ, ಇದು ಬೆಂಕಿ ಇಟ್ಟದಂತಾನು ಇದು ಮೂರನೇ ಕಣ್ಣ ಬಂದದ್ದು ಅಂತ ತಿಳ್ಕೊಳ್ತೇನು. ಆ ಪರಮಾತ್ಮನ ಮೂರನೇ ಕಣ್ಣಿದ ಅಂತ ಅಗ್ನಿ ನೇತ್ರ. ಅಗ್ನಿ ಅಂದ್ರೆ ಪರಮಾತ್ಮನ್ ಮೂರನೇ ಕಣ್ಣು ಅದ ನನ್ನ ತಲೆ ಮೇಲ ಅಂತ ಅಷ್ಟೆ, ನಾನು ತಿಳ್ಕೊತೀನಿ ಅಂತ. ಇದಕ್ಕೇನಂತಾರಂದ್ರ ಪೌರಾಣಿಕ ಅಂತಾರೆ. ಒಬ್ಬ ವ್ಯಕ್ತಿಯ ಮಹತ್ವ ಹೆಚ್ಚು ಮಾಡೋದಕ್ಕ ಇಂಥವೆಲ್ಲ ಅವು ಕರೆ ಇರ್ತಾವೋ ಸುಳ್ಳಿರ್ತಾವೋ ಏನಿರ್ತಾವೋ
ಅದಕ್ಕೆ ಅವ್ರವ್ರ ನಂಬಿಕೆಗೆ ಬಿಟ್ಟು ವಿಷಯ. ಜನರಲೈಸ್ ಮಾಡ್ಲಕ್ ಬರಂಗಿಲ್ಲ. ಅದನ್ನ ಜನರಲ್ ಮಾಡ್ಲಕ್ ಬರಂಗಿಲ್ಲ, ಜನರಲ್ ಆಗಿ ಎಲ್ಲಾ ಕಡೆ ಹೇಳಕ್ ಬರಂಗಿಲ್ಲ. ಮನೆಗೆ ಹೇಳ್ರಿ ನಿಮ್ ಮಕ್ಕಳು ಮೊಮ್ಮಕ್ಕಳಿಗೆ ಹಿಂಗೇನಾರ ಹಿಂಗ್ ತಲೆ ಮೇಲೆ ಬೆಂಕಿ ಇಟ್ಟಾರಂದ್ರೆ ನಡಿಯಪ್ಪ ತಲೆ ಮೇಲೆ ಬೆಂಕಿ ಇಟ್ರೆ ಹೆಂಗ್ ಸುಮ್ಮಿರ್ತಾರಂತ. ಇವು ಏನದ ಸಿದ್ಧಾರೂಢರ ಶ್ರದ್ಧಾಳುಗಳು ಅಂತ ಏನ್ ಇರ್ತಾರಲ್ಲ, ಅವ್ರಿಗೆ ಅವ್ರು ಏನ್ ಹೇಳಿದ್ರು ಹೌದೌದು ತಲೆ ಹಾಕ್ತಿರ್ತಾರಲ್ಲ, ಅಂತವ್ರಿಗೆ ಇಂಥ ಕಥೆ ಹೇಳಿದ್ರೆ ನಡೀತು. ಜನರಲ್ ಆಗಿ ಎಲ್ಲರಿಗೂ ಹೇಳಂತ ಮಾತಲ್ಲ. ಏನ್ ತಾತ್ಪರ್ಯ ಅವ್ರು ಅಲ್ಲಿ ಒಂಥರ ಅವ್ರದ್ದು ಘನತೆ ಹೆಚ್ಚು ಮಾಡೋದಕ್ಕೆ ಒಂದು ಅಂಥದ್ದು ಪವಾಡ್ ಮಾಡಿರ್ತಾರೆ ಅಷ್ಟೇ. ಖರೆ ಅದ ಸುಳ್ಳದ ನಾವೇನು ಅದ್ರ ಬಗ್ಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲದಾಗ ನಾವು ಅದ್ರ ಬಗ್ಗೆ ಯಾರೇನ್ ತೆಗೀರಿ ಅನ್ಬಾರ್ದು. ಹೌದಪ್ಪ ಅದೇ ಭಾರಿ ಅತ್ತನೋ ನಮಗ್ ಗೊತ್ತಿದ್ದದ್ದೇ ಭಾರಿ ಇಂಪ್ರೆಷನ್ ಮಾಡಿ ನಿಮ್ ಅನುಭವ ನಿಮ್ ನಂಬಿಕೆಗೆ ಬಿಟ್ಟದ್ದು. ಏನ್ ಮಾತಾಡಿದ್ರು ತಪ್ಪಾಗ್ತದೆ ಇದ್ರಾಗ. ತಲೆ ಮೇಲೆ ಬೆಂಕಿ ಇಟ್ಟದ್ದು ಮಾತಾಡಿದ್ರ ಅದು ನಾವು ನಮ್ಮ ನಂಬಿಕೆ ಒಳಗನು ಇಂಥವು ಎಸೋ ಇರ್ತಾವ, ನಿಮ್ ನಂಬಿಕೆ ಒಳಗನು ಅಂಥವು ಎಸೋ ಇರ್ತಾವ. ಇದ್ದತ್ನಾಗ ನಿಮ್ ನಂಬಿಕೆಗಳಿಗೆ ನಾವು ಪೆಟ್ಟು ಕೊಡಬಾರ್ದು, ನಮ್ಮ ನಂಬಿಕೆಗಳಿಗೆ ನೀವು ಪೆಟ್ಟು ಕೊಡಬಾರ್ದು. ಆ ನಂಬಿಕೆಯ ಮೇಲೆ ಏನಾಗಿರ್ತದ ಅವ್ರವ್ರ ಶ್ರದ್ಧೆ ಬೆಳೆಸ್ಕೊಂಡು ಒಂದೇನೋ ಸುಖ ಪಡ್ಲಕ್ ಒಂದೇನೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಸ್ಪಂದನೆಗಳು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ಪಂದಿಸ್ಲಿಕ್ಕೆ ಏನು ತಿಳಿಯಲ್ಲ ನಾವು. ಆಯ್ತು, ಪರಮಾನಂದ ಪ್ರಾಪ್ತಿಗೋ ಸರ್ವ ದುಃಖ ನಿವೃತ್ತಿಗೋ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ. ಮುಂದೇನ್ ಮಾಡ್ತೀರಿ ನೋಡ್ರಿ. ಓಂ ಶಾಂತಿ ಶಾಂತಿ. ಗುರುಗಳ ಒಂದು ಬ್ರಹ್ಮಜ್ಞಾನ ಪಾಠದಲ್ಲಿ ಮಂದವಾಗಿರ್ತಕ್ಕಂಥ ವಿಷಯ ಇವತ್ತಿನ ದಿವಸ ನಾವು ಕಂಡುಕೊಂಡ್ವಿ. ಬ್ರಹ್ಮಜ್ಞಾನ ಪ್ರತ್ಯಕ್ಷವೇ ಅಪ್ರತ್ಯಕ್ಷವೇ. ಮೋಕ್ಷ ಆಗಬೇಕಾದ್ರೆ ಬ್ರಹ್ಮ ಸ್ವರೂಪವೇ ಕಾರಣ ಆಗುತ್ತದೆ. ಮೋಕ್ಷ ಅಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವದ ಆನಂದ ಆದ ಹೆಚ್ಚಿನ ಆಗಬಾರ್ದು, ಕಡಿಮೆ ಆಗಬಾರ್ದು. ದುಃಖ ಹೋದಾಗ ಮತ್ತೆ ಮಲಗಿಸಬಾರ್ದು. ನಾವು ಕಣ್ಣು ಮುಚ್ಚಿದಾಗ ಸಾಕ್ಷಿ ಮೂಲಕ ಅಂತಃಕರಣದಲ್ಲಿ ಪರಮಾತ್ಮನನ್ನು ನೋಡಿ, ಕಣ್ಣು ತೆರೆದಾಗ ಪ್ರಮಾಣ ಭಾಷೆಯಲ್ಲಿ ಪರಮಾತ್ಮ ಕರ್ಮಯೋಗಿ ಆದವನು ಹೊರಗೆ ನೋಡ್ತಾನ, ಶಿವಯೋಗಿ ಆದವನು ಹೊರಗೆ ಎಲ್ಲದರಲ್ಲಿಯೂ ಅವನನ್ನೇ ಕಾಣ್ತಾನ. ವಸ್ತುವಿನ ಕೊಳೆಯನ್ನು ನಿರ್ಮೂಲ ಮಾಡಬೇಕಾದ್ರೆ ಭಂಗ ಮಾಡ್ತದೆ. ನೋಡುವ ಕಣ್ಣಿಗೆ ಕೈ ಬೆರಳು ಹಿಡ್ಕೊಂಡಾಗ ಆವರಣ ಆದಂಗ, ನೋಡಬೇಕೆನ್ನುವ ಇಚ್ಛೆ ಆದಾಗ ಆ ವೃತ್ತಿಯಲ್ಲಿ ಆವರಣ ಭಂಗ ಮಾಡಿಕೊಂಡಾಗ ಬ್ರಹ್ಮನ ದರ್ಶನ ಆಗ್ತದೆ. ನಾವು ಮೊಬೈಲ್ ಹಿಡಿದಿರ್ತೀವಿ, ಅದನ್ನು ಬಿಟ್ಟು ಉಳಿಕೆದಲ್ಲಿ ಸುತ್ತಮುತ್ತ ಅನೇಕ ವಸ್ತುಗಳು ಕೂಡ ಆವರಣದಲ್ಲಿ ಅದಾವ. ಅದು ಗಂಭೀರ ವಿಷಯದಲ್ಲಿ ಯಾವ ನಮ್ಮ ವೃತ್ತಿ ವಸ್ತುವಿನ ಮೇಲೆ ಅರಿಸ್ತೀವಿ ಅಂದ್ರೆ ಆವಾಗಲೇ ಆವರಣ ಭಂಗ ಆಗ್ತದೆ. ಭಂಗ ಆಗ್ತದಾಗ ಅವಾಗ ನಮ್ಮ ವೃತ್ತಿ ಎಲ್ಲಿ ಆವರಣ ಆಗಿರ್ತದೆ. ನಾವು ರೂಪ ಬಿಟ್ಟು ನೋಡಿದಾಗ ಪರಮಾತ್ಮ ವಸ್ತುವಿನ ಆವರಣ ಭಂಗವಾದಾಗ ಸಾಧ್ಯ ಆಗ್ತದೆ. ನಾಮರೂಪ ಹಿಡಿದು ನೋಡಿದಾಗ ಜಗತ್ತು ನೋಡ್ತೀವಿ. ಆವರಣ ಎಲ್ಲಿದೆ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಅದ. ಕಣ್ಣಿನ ಆವರಣ ಭಂಗ ಆದಾಗ ಅದು ವೃತ್ತಿ ಹರಿದು ಆ ವಸ್ತುವಿನ ಜ್ಞಾನ ಆಗ್ತದೆ. ಆ ವಸ್ತುವಿನ ಚೇತನ ಸ್ಥಿರವಾದ ಚೇತನ ಒಂದಾದಾಗ ಆ ವಸ್ತುವಿನ ಜ್ಞಾನವಾಗುತ್ತದೆ. ಗುರು ಹೇಳಿದಂಗೆ ನಾವು ನಾಮರೂಪ ಕ್ರಿಯೆ ನೋಡಿದಾಗ ಅದರ ವಾಸನೆಗೆ ಅನುಭವ ಆಗ್ತದೆ. ಬ್ರಹ್ಮಜ್ಞಾನ ಇಲ್ಲದ ಆವಾಸನೆಗೆ ಜಗತ್ತು ಕಾಣುತ್ತದೆ. ಅದೇ ಆವಾಸನಲ್ಲಿ ಬ್ರಹ್ಮಜ್ಞಾನ ಉಂಟಾದಾಗ ಬ್ರಹ್ಮ ದರ್ಶನವಾಗುತ್ತದೆ. ಅಣುರೇಣು ಆಕಾಶಗಳಲ್ಲಿ ಪರಮಾತ್ಮ ನಮ್ಮೊಂದಿಗೆ ಇರ್ತಾನೆ.
ಅಖಂಡವಾಗಿ ಪರಿಪೂರ್ಣ ಆಗಿ ಅದನ್ನ ಎಲ್ಲರಲ್ಲಿಯೂ ಅದನ್ನ ಆಧಾರ ಆತನೇ ಆಗಿರ್ತಾನೆ. ಹೆಂಗಂದ್ರ ಒಂದು ಪೇಪರ್ ತೆಗೆದು ನೋಡಿದಾಗ ಅಲ್ಲಿ ಅಕ್ಷರಗಳು ಎಲ್ಲವೂ ಕಾಣ್ತವೆ. ಆ ಅಕ್ಷರಕ್ಕೆ ಆಧಾರ ಆ ಪೇಪರ್ ಆಗಿದೆ ಮತ್ತು ಎಲ್ಲ ಅಕ್ಷರಗಳು ಅದೇ ಆಧಾರ ಆಗಿದೆ, ಹೊರಗು ಒಳಗು ಅದೇ ಆಕಾರವಾಗಿದೆ. ಹೀಗೆ ಬ್ರಹ್ಮನ ಪರದೆಯಲ್ಲಿ ಜಗತ್ತಿನ ಚಿತ್ರ ಕಾಣ್ತಾವ. ಏನು ವ್ಯತ್ಯಾಸ ಅಂದ್ರ ಬೇರೆ ವಸ್ತುಗಳ ಸ್ವಯಂ ಪ್ರಕಾಶ ಇಲ್ಲ, ಆದರೆ ಬ್ರಹ್ಮನಿಗೆ ಸ್ವಯಂ ಪ್ರಕಾಶ ಇದೆ. ನಾವು ಬ್ರಹ್ಮನನ್ನು ಕಾಣಬೇಕಾದ್ರೆ ಹೊರಗಿನ ಬೆಳಕಲ್ಲ, ಬ್ರಹ್ಮನೇ ನನ್ನಲ್ಲಿ ತೋರಿಸಿ ಬರ್ತಾನ. ನಾನು ನೋಡದೆ ಅಲ್ಲ, ಅವನೇ ನನಗೆ ಕಂಡ ಭಾವ. ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ನೋಡ್ತಿರ್ತಾರೆ, ಇದು ತಪ್ಪು. ಎಲ್ಲದರಲ್ಲಿಯೂ ಆ ಬ್ರಹ್ಮನೇ ನನಗೆ ಕಂಡ ಅಂತ ಭಾವ ನಾವು ತಾಳ್ಬೇಕು. ನಮ್ಮಿಂದ ಆತನ ದರ್ಶನ ಆಗೇನಿಲ್ಲ, ಅವನೇ ದರ್ಶನ ರೂಪ ಕೊಟ್ಟಿರುತ್ತಾನೆ. ಭಾಷೆ ಇರಬಹುದು, ಆದರೆ ಬ್ರಹ್ಮನ ವಿಷಯದಲ್ಲಿ ಬ್ರಹ್ಮನೇ ದರ್ಶನ ಆಗ್ತದ. ಇದನ್ನು ನಾವು ಜ್ಞಾನಿಗಳಾದವರು ನೋಡದೆ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಆತನೇ ದರ್ಶನ ಕೊಟ್ಟು ಅಂತ ನಾವು ಭಾವ ಜ್ಞಾನ. ನಮ್ಮ ಬುದ್ಧಿ ಶುದ್ಧ ಇತ್ತಂದ್ರ ಅವನೇ ದರ್ಶನ ಕೊಡ್ತಾನ ಅಂತಕ್ಕಂಥ ವಿಷಯವನ್ನು ಅರ್ಥಪೂರ್ಣವಾಗಿ ಇದರಲ್ಲಿ ಶಬ್ದದಲ್ಲಿಯೂ ಆ ಬ್ರಹ್ಮನ ರೂಪವನ್ನೇ ಅಂತಕ್ಕಂಥ ವಿಷಯವನ್ನು ಇವತ್ತು ದಿವಸ ತಿಳಿಸಿದರು. ಈ ವಸ್ತುವಿನ ಕೊಳೆ ತೆಗೆಯಬೇಕಾದ್ರೆ ಸಾಬಾನು ಬೇಕು, ಸಾಬಕಾನ್ ಬೇಕು, ಸಾಬೂನು. ಬಟ್ಟೆಯ ಹೊಲಸನ್ನು ಮಾತ್ರ ಅದು ಕಳೆಯುತ್ತದೆ. ಮನೆ ಸ್ವಚ್ಛ ಮಾಡ್ತೀವಿ ಅಂದ್ರೆ ಅದರಲ್ಲಿ ಧೂಳ ಕೊಳೆಯನ್ನು ತೆಗಿತೀವಿ. ಮೊದಲ ಮನೆ ಸ್ವಚ್ಛ ಇದ್ದೇ ಇರ್ತದೆ. ಹೀಗೆ ಬ್ರಹ್ಮನನ್ನು ಕಂಡೆ ಅಂದ್ರೆ ಒಂದೇ, ನಾನು ಬ್ರಹ್ಮನನ್ನು ದರ್ಶನ ಮಾಡಿಕೊಂಡಿದ್ರು ಒಂದೇ. ಮನ ಸ್ವಚ್ಛ ಮಾಡ್ತೀನಿ ಅಂದ್ರೆ ಒಂದೇ. ಹೀಗೆ ಮನೆಯಲ್ಲಿ ಕಸ ತೆಗಿತೀವಿ ಅಂದ್ರೆ ಒಂದೇ. ಹೀಗೆ ಸಾಬಾನು ಬಟ್ಟೆ ಹೊಲಸನ್ನು ಕಳೆಯುತ್ತದೆ. ಹಾಗೆ ವೃತ್ತಿಯ ಬ್ರಹ್ಮನ ದರ್ಶನಕ್ಕೆ ಆವರಣ ಭಂಗ ಮಾಡ್ತದ. ಇದೇ ಅದರ ವಿಷಯವಾಗಿದೆ. ಗುರುಗಳಿಗೆ ನಮ್ಮ ಮನೆಗೆ ಬರುವುದು ಪುಣ್ಯ, ನಾವೇ ಬರುವುದು ಬರಲಿ, ಅದೇನಂತಂದ್ರೆ ಕರೆಸಬಹುದು. ಅವರೇ ಬರಲಿ, ನಾವೇ ಕರೆಸಬಹುದು. ಆದ್ರೆ ಆ ದರ್ಶನ ಏನಾಗುತ್ತೆ, ಅದೇ ನಮ್ಮ ಮುಖ್ಯ ಪುಣ್ಯ ಇರಬೇಕು. ಪುಣ್ಯ ಇದ್ದಾಗ ಮಾತ್ರ ಅದು ನಮಗೆ ಫಲಿಸುತ್ತೆ. ಹಂಗೆ ನಮ್ಮ ಬ್ರಹ್ಮನ ಒಂದು ಮಾನ ಆಗ್ಬೇಕಾದ್ರೂ ಕೂಡ ಒಂದು ನಮಗೆ ಇನ್ನೂರು ಜ್ಞಾನ ಆದ್ರೂ ನೋಡಿ ಗುರು ಅಂತಂದ್ರೆ ಈಗ ಗುರುವಿನ ಮೂಲಕ ನಾವು ದರ್ಶನ ಮಾಡ್ತೇವೆ. ಈ ಪುಣ್ಯ ಇದ್ರೆ ನಾವು ಇವತ್ತು ಹೋಗ್ತೀವಿ. ಹಿಂಗ ಒಂದು ಪುಣ್ಯ ಬೇಕು. ಪುಣ್ಯ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಅದು ಆಗಂಗಿಲ್ಲ. ಅಲ್ಲಿ ದರ್ಶನವೇ ಇಲ್ಲ. ಇಲ್ಲಿ ವಿಷಯ ಸೂಕ್ಷ್ಮ ವೃತ್ತಿಯಾದರೂ ಕೂಡ ಬ್ರಹ್ಮನ ಆವರಣ ಭಂಗ ಮಾಡುತ್ತದೆ. ಇದು ಬ್ರಹ್ಮನಿಗೆ ವಿಷಯವಾಗಿರುತ್ತದೆ. ಅದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಇರುವವರೆಗೂ ಬ್ರಹ್ಮ ವಿಷಯವಾಗಿರುತ್ತದೆ. ಆವಾಗ ಬ್ರಹ್ಮ ಪ್ರಕಾಶವಾಗಿರುತ್ತಾನೆ. ಬ್ರಹ್ಮ ಆಗಿದ್ದಕ್ಕೆ ಬ್ರಹ್ಮ ಆಗಿರ್ತಾನ. ಅದು ಸ್ವಯಂ ಪ್ರಕಾಶದಿಂದ ತೋರುತ್ತದೆ. ಅಹಂ ಬ್ರಹ್ಮ ವೃತ್ತಿಯಲ್ಲಿ ಬ್ರಹ್ಮನೇ ಅದಾನ. ಇನ್ನೊಂದು ವೃತ್ತಿ ಅಂತಃಕರಣದಲ್ಲಿ ಇರ್ತದೆ. ಎರಡೂ ಒಂದಾದಾಗ ಸಂಗಮನಾಥನೇ ಆಗ್ತಾನೆ. ಈ ಅಂತಃಕರಣದಲ್ಲಿ ಅಹಂ ಜೀವಾಸ್ಮಿ ಇದ್ದಾಗ ಅವನ ವ್ಯಕ್ತಿತ್ವ ನೋಡ್ತದೆ. ಸಾಮಾನ್ಯ ರೂಪಗಳನ್ನು ನೋಡ್ತದೆ. ಹೀಗೆ ಬ್ರಹ್ಮಾಸ್ಮೃತಿ ಇದ್ದಾಗ ನಾಮರೂಪ ಕಾಣಂಗಿಲ್ಲ. ದೇವರಿಗೆ ಹೋಗ್ಬೇಕಂದ್ರೆ ಅವ್ರ ಇನ್ನೊಂದು ಹೇಳ್ತಾರೆ, ನಾವು ಕರ್ಸ್ಕೊಂಡ ಹೋಗೋದು ಕೂಡ ನಮ್ಗೆ ಮೊದಲನೇ. ಹೀಗೆ ನಾವು ಹೋಗೋದು ಒಂದೇ, ನಾವು ಹೋಗೋದಾದ್ರೂ ಒಂದೇ. ಆದ್ರೆ ತಕ್ಷಣ ಪುಣ್ಯ ಬೇಕು. ಅದೇ ಒಂದು ಅಹಂ ಬ್ರಹ್ಮ ತತ್ಪದದ ಜ್ಞಾನ ಎಲ್ಲದರಲ್ಲಿಯೂ ಸಾಧನೆಗಳ ಮೂಲಕ ಪರೀಕ್ಷೆ ಇಲ್ಲವೆಂದು ಬ್ರಹ್ಮನ ದರ್ಶನ ಅದು ಬಾಹ್ಯ ಸಾಕ್ಷಿಯಾಗಿರುತ್ತದೆ. ಬ್ರಹ್ಮ ಸಾಕ್ಷಿ ಭಾಷೆ ಅಲ್ಲ, ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷೆ. ಅಂದ್ರೆ ಗುರುಗಳಿಂದ ಜ್ಞಾನ ಪಡೆದ ಮೇಲೆ ಒಂದು ಉದಾಹರಣೆ ಗುರುಗಳು ಎಲ್ಲ ಪದಾರ್ಥವನ್ನು ಜ್ಞಾನವನ್ನು ಹಂಚಿದ್ರು. ಅವಾಗ ಶಿಷ್ಯನಿಗೆ ಗುರುಗಳು ಕೇಳ್ತಾರೆ, ನನ್ನ ಮಗಳ ಮದುವೆ ಮಾಡಿಕೊಳ್ಳಿ. ನೋಡಿ, ಬಹಳ ಸ್ವಾರಸ್ಯವಾದ ಒಂದು ವಿಚಾರ. ಇದನ್ನು ಶಿಷ್ಯ ಒಪ್ಪಂಗಿಲ್ಲ. ಯಾಕಂತಂದ್ರೆ ಶಿಷ್ಯ ಏನು ಕೇಳಬೇಕು ಅದನ್ನೇ ಕೇಳಿದ. ಆದ್ರೆ ಏನಂತಂದ್ರೆ ಶಿಷ್ಯ ಗುರುವಿಗೆ ಗುರು ಅಂತ ಏನಂದ, ನಾನು ಮಾಡ್ಕೊಳೋದಿಲ್ಲ ಅಂತ. ನಾನು ಜಾತಿ ಸುಳ್ಳು ಹೇಳಿ ನಾನು ಬ್ರಹ್ಮಜ್ಞಾನ ಪಡ್ಕೊಂಡಿನಿ. ಆದ್ರೆ ಈ
ಮಗಳನ್ನು ನಾನು ಮದುವೆ ಮಾಡಿಕೊಂಡಿಲ್ಲ. ಅವಾಗ ಗುರುಗಳು ಶಿಷ್ಟಾಗಿ ಒಂದು 2 ಶಾಪವನ್ನು ಕೊಟ್ಟು ಅದಕ್ಕೂ ಕೂಡ ಹೋಗ್ತೀರ. ಅಲ್ಲಿ ಗುರು ಶಿಷ್ಯರ ಎಲ್ಲಾ ಭಾಷೆಗಳನ್ನ ನೋಡಿ, ಭಾಷೆ ಏನಂತಂದ್ರೆ ಒಂದು ನಮ್ಮ ಸಂಸ್ಕೃತ ಭಾಷೆಯನ್ನು ನೀನು ಬಳಸಂಗ ಅದು ಮಾಡ್ಕೊಂಡಾಗ ಭಾಷೆ ಏನಾಗ್ತಂದ್ರೆ ಅದನ್ನು ಕೂಡ ಪರಿಪಾಲಿಸ್ತಾರೆ. ಭಾಷೆಗೆ ಪೀಠ ಹಾಕಿದ ಗುರುವಿನ ಭಾಷೆ ಪೀಠ ಹಾಕಿ ಆ ಹಿಂದಿ ಭಾಷೆಯಲ್ಲಿ ಇದನ್ನು ಈ ಗ್ರಂಥವನ್ನು ಬರೆದು ಬ್ರಹ್ಮಜ್ಞಾನವನ್ನು ಬದಲಿಸಿದರು. ಅಂದಾಜು ಏನಂತಂದ್ರೆ ಈ ಭಾಷೆ ಅನ್ನೋದು ಮಾಧ್ಯಮ, ಇದು ಒಂದು ಭಾಷೆಯ ಮಾಧ್ಯಮ ಆಗ್ತದೆ. 2 ವಸ್ತುಗಳನ್ನು ಸಂಗಮಗೊಳಿಸುವುದಕ್ಕೆ ಇದು ಒಂದು ಭಾಷೆ ಬೇಕಾಗ್ತದೆ. ಯಾವ ಭಾಷೆ, ಎಲ್ಲ ಭಾಷೆಯಲ್ಲಿಯೂ ಆ ಬ್ರಹ್ಮನೇ ತುಂಬಿರ್ತಾನ. ಇದು ಭಾಷೆ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಶಿಷ್ಯನಾದವನು ಒಳ್ಳೆಯ ವಿಚಾರ ಕೂಡ ತನ್ನ ಅಂತಃಕರಣ ವೃತ್ತಿ, ತನ್ನ ಅಂತಃಕರಣವನ್ನೇ ನೋಡುವುದಕ್ಕೆ ಸಾಕ್ಷಿ ಭಾಷೆ ಅಂತಾರೆ. ತನ್ನೊಳಗೆ ತಾನು ನೋಡಿಕೊಳ್ಳುವುದಕ್ಕೆ ಸಾಕ್ಷಿ ಭಾಷೆನೇ. ಹೇಗೆ ನೋಡುವ ಭಾಷೆ ಹೊರಗೆ ನೋಡುವ ಭಾಷೆ ಪ್ರಮಾತ ಭಾಷೆ, ಒಳಗೆ ನೋಡುವುದು ಸಾಕ್ಷಿ ಭಾಷೆ. ಈ ಭಾಷೆ ಬ್ರಹ್ಮನಲ್ಲಿ ಭಾಷೆ ಅಂದ್ರೆ ಜ್ಞಾನ. ಹೀಗೆ ಹೊರಗೆ ನೋಡುವ ಹೆಂಗಂದ್ರೆ ನಾಮರೂಪ ಬಿಟ್ಟು ನೋಡುವುದು, ಇದು ಪ್ರಮಾತ ಭಾಷೆ ಅಂತಾರೆ. ತನ್ನ ಇಂದ್ರಿಯಗಳ ಸಹಾಯವಿಲ್ಲದೆ ಅಪೇಕ್ಷೆ ಇಲ್ಲದೆ ಬ್ರಹ್ಮಾತ್ಮ ವೃತ್ತಿಯನ್ನು ಪ್ರಕಾಶ ಮಾಡುತ್ತದೆ. ಹೀಗೆ ಬ್ರಹ್ಮಜ್ಞಾನವು ಸಾಕ್ಷಿ ಭಾಷೆ ಆಗಿರತಕ್ಕಂಥ ವಿಷಯವನ್ನು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದರು. ಆ ಗುರುಗಳಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ, ಈಗ ಮುಂದಿನದಾಗಿ ಕಾರ್ಯಕ್ರಮ ಯಾರಾದರೂ ಮತ್ತೆ ನಡೆಸಿಕೊಳ್ಳೋದಿದ್ರೆ ಹ್ಯಾಂಡ್ರೈಸ್ ಮಾಡಬೇಕಾಗಿ ಅವರಿಗೆ ನೆನೆಸ್ಕೊಳ್ತೇವೆ. ಯಾರಾದ್ರೂ ಇವತ್ತಿನ ಪಾಠದ ಅಭಿಪ್ರಾಯವನ್ನು ಹಂಚಿಕೊಳ್ಳಿದ್ರೆ ಯಾರಾದ್ರೂ ಹಂಚ್ಕೊಳ್ಬೇಕಾಗಿ ಅವರಿಗೆ ಹಂಚ್ಕೊಳ್ತೀನಿ, ಹ್ಯಾಂಡ್ರೈಸ್ ಮಾಡಬೇಕು. ಗುರುಮಾತೆಯಾದ ರಾಘವರು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ನಾವೆಲ್ಲರೂ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮಃ. ಮೊದಲಿಗೆ ಶುದ್ಧ ಬ್ರಹ್ಮಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸ್ತಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎನ್ನ ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಸದ್ಗುರುಗಳ ಶ್ರೀಪಾದಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ತಿಯವರ ಕೃತಿ 4ನೆಯ ತರಂಗ 118ನೆಯ ದೋಹಾದ ಅಲ್ಲಿ ಬರುವ ಒಂದು ಆತ್ಮಜ್ಞಾನವನ್ನ ನಮಗೆಲ್ಲ ಇವತ್ತ ಬಹಳ ಮನಮುಟ್ಟುವಂತೆ ತಿಳಿಸಿಕೊಟ್ರು. ವಸ್ತ್ರದ ಕೊಳೆಯನ್ನ ಸಾಬೂನಿನ ಮುಖಾಂತರ ನಿರ್ಮಲ ಮಾಡುವಂತೆ ಅದು ತಕ್ಷಣ ಇತ್ತು. ಆಗ ಅದರ ಕೊಳೆಯನ್ನು ಮಾತ್ರ ಆ ಸಾಬೂನು ತೆಗಿತೈತಿ. ಅದರಂತೆ ಈ ನಮ್ಮ ವೃತ್ತಿಯಾದ್ರೂ ಕೂಡ ಆ ಬ್ರಹ್ಮದ ಆವರಣವನ್ನ ಭಂಗ ಮಾಡ್ತೈತಿ. ಅದು ನಮ್ಮ ಸ್ವರೂಪನ ಆಗೈತಿ, ಆದ್ರೆ ಅದಕ್ಕೆ ಒಂದು ಆವರಣ ಆಗೈತಿ. ಆವರಣ ಆಗೈತಂದ್ರ ಆ ವಿಶಾಲವಾದ ವಿಶ್ವವ್ಯಾಪಿಯಾದ ಬ್ರಹ್ಮನ್ನ ಆವರಣ ಮಾಡಕ್ಕಾಗೋದಿಲ್ಲ. ನಮ್ಮ ವೃತ್ತಿಗೇನೆ ಆವರಣ ಇರ್ತೈತಿ. ಅಂದ್ರ ಬ್ರಹ್ಮವನ್ನ ಆವರಣ ಮಾಡಿರೋದಿಲ್ಲ. ಆ ಬ್ರಹ್ಮವನ್ನ ಅರಿಯದಂತೆ ಆ ವೃತ್ತಿಗೆ ಆವರಣ ಆದಾಗ ಆ ವೃತ್ತಿಯ ಆವರಣ ಭಂಗ ಆಗ್ತೈತಿ. ಯಾವಾಗ ವೃತ್ತಿಯಲ್ಲಿರುವ ಉಪಹಿತ ಚೇತನ ಮತ್ತು ಆ ಬ್ರಹ್ಮದಲ್ಲಿ ಉಪಹಿತ ಚೇತನಗಳು ಸಂಗಮವಾದಾಗ ಆ ಬ್ರಹ್ಮವೇ ಸ್ವಯಂ ಪ್ರಕಾಶವಾಗಿರೋದ್ರಿಂದ ಆ ವೃತ್ತಿಗೆನೆ ಆ ಬ್ರಹ್ಮ ಅರಿವಿಗೆ ತನ್ನ ಸ್ವಯಂ ಪ್ರಕಾಶದಿಂದ ಅರಿವು ಬರ್ತಾನ. ಅದು ಇನ್ನೂ ಆಳವಾಗಿ
ವಸ್ತುವನ್ನ ನಾವು ಹೊರಗಿನ ವಸ್ತುವನ್ನ ನೋಡುವಾಗ ಆ ನಾಮರೂಪಗಳನ್ನ ಬಿಟ್ಟು ನೋಡಿದಾಗ ಅಲ್ಲಿ ಬ್ರಹ್ಮವೇ ಕಾಣಾಗ್ತತಿ. ಅಲ್ಲಿ ಒಂದು ವೃತ್ತಿ ಉಪಯುಕ್ತ ಚೇತನ ಮತ್ತು ವಿಷಯ ಉಪಯುಕ್ತ ಚೇತನಗಳ ಸಂಗಮವಾದಾಗ ಅಲ್ಲಿ ವೃತ್ತಿನೇ ಹೋಗಿ ಎರಡೂ ಚೇತನಗಳು ಸಂಗಮ ಆಗ್ತವು. ಆದ್ರೆ ಇಲ್ಲಿ ಒಳಗೇನೈತಿ, ಇಲ್ಲಿ ವೃತ್ತಿಗೇನೆ ಆ ಬ್ರಹ್ಮ ಸ್ವಯಂ ಪ್ರಕಾಶ ಆಗುತ್ತಾ, ಅದು ಬ್ರಹ್ಮನೇ ವೃತ್ತಿಗೆ ಪ್ರಕಾಶ ಆಗ್ತಾನ. ಬ್ರಹ್ಮನೇ ನಮ್ಮ ವೃತ್ತಿಯ ಬರ್ತಾನ. ವೃತ್ತಿಯು ಬ್ರಹ್ಮವನ್ನ ಅರಿಯುವುದಿಲ್ಲ. ಸಾಬೂನು ಬಟ್ಟೆಗಳನ್ನು ಮಾತ್ರ ಕಳಿತೈತಿ. ವೃತ್ತಿ ಬ್ರಹ್ಮದ ಆವರಣವನ್ನ ಭಂಗ ಮಾಡ್ತದೆ ಅಂತಂದ್ರ ಆ ವೃತ್ತಿನೇ ಬ್ರಹ್ಮನೇ ಸ್ವಯಂ ಪ್ರಕಾಶವಾದ್ರಿಂದ ವೃತ್ತಿಗೇನೆ ಆ ಬ್ರಹ್ಮ ಅರಿವಿಗೆ ಬರ್ತಾನ. ಬ್ರಹ್ಮವು ವೃತ್ತಿಗೆ ವಿಷಯವಾಗುತ್ತದೆ. ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ಪ್ರಕಾಶವಾಗುತ್ತದೆ. ಬೇರೆ ಪ್ರಕಾಶದಿಂದ ಅದು ಪ್ರಕಾಶ ಆಗುವುದಿಲ್ಲ, ಅದು ಸ್ವಯಂ ಪ್ರಕಾಶದಿಂದ ತೋರ್ತೈತಿ. ತತ್ಪದದ ಜ್ಞಾನವು ಸಾಕ್ಷಿ ಭಾಷ್ಯ ಇರುತ್ತದೆ. ಸರ್ವತ್ರದಲ್ಲಿ ವ್ಯಾಪಕವಾಗಿರುವ ಬ್ರಹ್ಮವು ಸ್ವಯಂ ಪ್ರಕಾಶದಿಂದ ಪ್ರತೀತಿ ಆಗ್ತತಿ. ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಸಾಕ್ಷಿಯೇ ಆಗೈತಿ. ಆದ್ರೆ ಬ್ರಹ್ಮಜ್ಞಾನ ಸಾಕ್ಷಿ ಭಾಷೆ ಆಗೈತಿ ಮತ್ತು ಪ್ರಮಾತ ಭಾಷೆನೂ ಆಗೈತಿ. ಬೇರೆ ಬೇರೆ ಭಾಷೆಗಳಿಂದ ಒಂದೇ ವಸ್ತುವನ್ನ ತಿಳಿಯುವಂತೆ ಹೊರಗೂ ಒಳಗೂ ಇರುವ ಆ ಬ್ರಹ್ಮವನ್ನ ಸಾಕ್ಷಿ ಭಾಷೆ ಅಥವಾ ಪ್ರಮಾತ ಭಾಷೆಯಿಂದ ತಿಳಿತೀವಿ, ಸಾಕ್ಷಾತ್ ಕಲಿಸ್ಕೊಳ್ತೀವಿ. ವೃತ್ತಿಯು ಅಹಂ ಬ್ರಹ್ಮಾಸ್ಮಿ ಎಂಬ ಶುದ್ಧ ಭಾವದಿಂದ ಅಂತಃಕರಣವನ್ನ ನೋಡಿದಾಗ ಅಲ್ಲಿ ವೃತ್ತಿ ಉಪಯುಕ್ತ ಚೇತನವನ್ನ ಅಂತಃಕರಣ ಉಪಯುಕ್ತ ಚೇತನವೇ ಪ್ರಕಾಶಿಸ್ತೈತಿ ಅಂತ ಹೇಳಿ ಇವತ್ತ ನಮಗ ತಿಳಿಸಿಕೊಟ್ಟು, ಒಳಗಿನ ವಸ್ತುಗಳನ್ನ ನಾವು ಒಳಗಿನ ಬ್ರಹ್ಮವನ್ನೇ ಅರಿಬೇಕಾದ ಅಲ್ಲಿ ಸಾಕ್ಷಿ ಭಾಷೆ ಇರ್ತೈತಿ. ಮತ್ತು ಹೊರಗಿನ ವಸ್ತುಗಳನ್ನ ನಾವು ನಾಮ ರೂಪಗಳನ್ನ ಬಿಟ್ಟು ನೋಡಿದಾಗ ಅಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದೆ ಅಂತ ತಿಳಿಸಿಕೊಟ್ರು. ಅಂತಹ ಒಂದು ಜ್ಞಾನವನ್ನು ಕೊಟ್ಟ ಸದ್ಗುರುಗಳ ಶ್ರೀಚರಣಗಳಲ್ಲಿ ಅನಂತ ಅನಂತ ಶಿರಸಾಷ್ಟಾಂಗ ನಮಸ್ಕಾರ. ತುಂಬಾ ಧನ್ಯವಾದಗಳು. ಇಲ್ಲಿವರೆಗೂ ಶುದ್ಧ ಬ್ರಹ್ಮ ಸ್ವರೂಪಿಣಿ ಗುರುಮಾತೆ ನಾಗರತ್ನಂತಾಯವರು ಇವತ್ತಿನ ಗುರು ಮಾಡಿದ ಪಾಠದ ಸಾರಾಂಶವನ್ನು ತಮ್ಮದೇ ಆದ ಭಾಷೆಯಲ್ಲಿ ತುಂಬಾ ಧನ್ಯವಾದಗಳು ಹೇಳ್ತಾರೆ. ಮತ್ತೆ ಯಾರಾದರೂ ತಮ್ಮ ಅನುಭವ ಹಂಚಿಕೊಳ್ಳೋರಿದ್ರೆ ಸೂಚಿಸಬೇಕು, ಎಂಟ್ರೇಜ್ ಮಾಡಬೇಕು. ಮತ್ತೆ ಯಾರಾದ್ರೂ ನೋಡ್ರಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೊತಾ ಇದೆ. ಬ್ರಹ್ಮ